परमगुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्य रमतानुगधीमतामुररंग्रिकमलके सोमपानार्हरिगे तात्विक देवता गणके हैमवती षण्महीषि अरडिगे व्योमकेशगे वाणी वायुसुतामरसभव लक्ष्मी नारायणरिगानमिपे समचरण सरोजं सान्द्र नीलांबुदाभं जगननेतपाणिं मंडनं मंडनानां तरुण तुलसीमालां कंधरं कंजनेत्रं सदयधवलहासं विठ्ठलं चिन्तयामि। ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಳೆಯಾಗಿ ನಿಲ್ಲುವವು. ವಲ್ಲಭ ಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವದೆ ಸುಜನಮು, ಜಯ ಹರಿ ಎಂಬುವದೆ ತಾರಾಬಲವು, ಜಯ ಹರಿ ಎಂಬುವದೆ ಚಂದ್ರಬಲವು, ಜಯ ಹರಿ ಎಂಬುವದೆ ವಿದ್ಯಾಬಲವು, ಜಯ ಹರಿ ಎಂಬುವದೆ ದೈವ ಬಲವು. ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತ ಗಣನಾಥ ಸಿದ್ಧಿ ಅರಿವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವಿ ಮಮ ರುದ್ರದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ತುಗದಿ ಪಾಲಿಸುವ ನಮ್ಮ ಪವಮಾನರು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮ ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು. ಸತತ ಇವರುಳು ನಿಂತೇ ಕೃತೆ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತಯೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಯಾರ್ಯ ಗುರುಂ ಭಜೆ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶೀಶಾಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲೋದ್ಭವಂ ವಾಸವಾದಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನರಸಿಂಹೋಖಿಲಾಜ್ಞಾನಂ ಮತಧ್ವಾಂತ ದಿವಾಕರಃ ಜಯತಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಪರಮಾತ್ಮನಿಗೆ ನಾಮಕರಣವನ್ನ ಮಾಡಬೇಕು. ಅದಕ್ಕೆ ಜ್ಞಾನಿಗಳು ಕೇಳ್ತಾರೆ, ಸ್ವಾಮಿ ನಿನಗೆ ಅನಂತ ನಾಮ ಇದೆ, ಯಾವ ಹೆಸರನ್ನ ನಿನಗಿಡಬೇಕು ಅಂತ ಗಾರ್ಗ್ಯರು ಭಗವಂತನಿಗೆ ಕೇಳ್ತಾರೆ. ದೇವರ ಕಾರುಣ್ಯ ಏನು ಅಂದರೆ ದೇವರನ್ನು ಮಾತು ಹೇಳ್ತಾರೆ, ಸ್ವಾಮಿ ನೀವು ಯಾವ ಹೆಸರು ಇಡ್ತೀರಿ ಆ ಹೆಸರಿಂದ ನಾ ಕಳಿಸ್ಕೊಳ್ತೇನೆ. ಹೆಸರು ಇಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಯಾವುದೇ ಇಡ್ರಿ ಅಂತ ದೇವರು. ಯಾಕೆ ಅನಂತ ನಾಮಗಳಿದಲ್ವಾ, ಯಾವುದನ್ನು ಚಾಯ್ಸ್ ಮಾಡ್ಬೇಕು ದೇವರಿಗೆ? ಅದಕ್ಕೆ ದೇವರ ಕಾರುಣ್ಯ ಏನು, ನೀವು ಯಾವುದೇ ಹೆಸರು ಕರೆಸ್ಕೊಳ್ತೀನಿ ಅಂತ. ಅದಕ್ಕೆ ಕೃಷ್ಣನ ಮುಖವನ್ನು ನೋಡಿ ಅವರು ಹೆಸರಿಟ್ಟಿದ್ದೇನು ಅಂದರೆ ಕೃಷ್ಣ ಅಂತ ಹೆಸರಿಟ್ಟ. ಯಾಕೆ ಕೃಷ್ಣ ಅಂತ ಇಟ್ರು ಅಂದರೆ ಕರ್ಷಯತಿ ಇತಿ ಕೃಷ್ಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಭಕ್ತರ ಮನಸ್ಸನ್ನ ಪರಮಾತ್ಮ
ತನ್ನ ಕಡೆ ಎಳ್ಕೊಂಡು ಬಿಡ್ತಾನೆ ಒಂದೇ ಕ್ಷಣದಲ್ಲಿ. ಅದಕ್ಕೆ ಅವನಿಗೆ ಹೆಸರೇನು? ಕೃಷ್ಣ ಅಂತ ಅರ್ಥ. ಇನ್ನೊಂದೇನರ್ಥ ಅಂದ್ರೆ ಕರ್ಷಯತಿ ಇತಿ ಕೃಷ್ಣ ಅಂದ್ರೆ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಎಲ್ಲ ದೈತ್ಯರನ್ನ ತಾನಿದ್ದಲ್ಲೇ ಕರೆಸಿಕೊಂಡು ಸಂಹಾರ ಮಾಡಿದ್ದಾನೆ ಕಂಸನನ್ನ ಬಿಟ್ಟು. ಅದೇ ರಾಮನಾಗಿ ಅವತಾರ ಮಾಡಿದಾಗ ಎಲ್ಲೆಲ್ಲಿ ದೈತ್ಯರಿದ್ದಾರೆ ಅಲ್ಲಿ ಹೋಗಿ ಸಂಹಾರ ಮಾಡಿ ಬಂದಾನ ಸ್ವಾಮಿ. ಅದಕ್ಕೆ ಅವನಿಗೆ ಹೆಸರೇನು? ಕೃಷ್ಣ ಅಂತ ದೇವರಿಗೆ ಹೆಸರು. ಇನ್ನೊಂದು ಕೃಷ್ಣ ಅಂದ್ರೆ ಏನು ಅಂದ್ರೆ ಎಲ್ಲ ಜೀವರ ಪಾಪ ಪುಣ್ಯಗಳ ಕರ್ಮದ ಫಲವನ್ನ ದೇವರು ತನ್ನ ಕೈ ಒಳಗೆ ಹಿಡ್ಕೊಂಡಿರ್ತಾನೆ, ಅವನ ಹತ್ರ ಇಟ್ಕೊಂಡಿರ್ತಾನು. ದೇವರೇನ್ ಮಾಡ್ತಾನೆ, ಅವಾಗ ಅವಾಗ ಸ್ವಲ್ಪ ಬಿಡ್ತಾ ಇರ್ತಾನೆ. ಹಿಂಗ್ ಚಿಕ್ಕಂದ್ ಬಿಟ್ಟ ಅಂದ್ರೆ ಪುಣ್ಯ ಕರ್ಮಗಳ ಫಲ ಬಿಡ್ತಾನೆ, ಜೀವರು ಸುಖವಾಗಿರ್ತಾನೆ. ಹಿಂಗ್ ಬಿಡ್ತಾನೆ, ಸ್ವಲ್ಪ ಜೀವರಿಗೆ ಅವಾಗ ಏನಾಗುತ್ತೆ? ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಇಲ್ಲ? ಕೆಲವರು ಮಾತಾಡ್ತಿರ್ತಾರೆ, ಅಲ್ರಿ ದೇವರು ಅಂತ ಏನಿದ್ದಾನಲ್ಲ ಅವ ನಮಗೆ ಕಷ್ಟ ಕೊಡ್ಲಿ ಬೇಡ ನಂಗಲ್ಲ, ನಮಗೆ ಎಷ್ಟು ಕಷ್ಟ ಅವ ಅದೆಲ್ಲ ಒಟ್ಟಿಗೆ ಕೊಟ್ಬಿಡ್ಬೇಕು. ಕಷ್ಟ ಕೊಟ್ಟ ಮೇಲೆ ಏನು ಕೊಡಬಾರ್ದು? ಸುಖ ಕೊಡ್ಬೇಕು. ಸುಖ ಕೊಟ್ಮೇಲೆ ಮತ್ತೆ ಕಷ್ಟ ಕೊಡಬಾರ್ದು. ಮೊದಲೆಲ್ಲ ಕಷ್ಟ ಕೊಟ್ಬಿಡ್ಲಿ ಅಂತ ಸಾಮಾನ್ಯವಾಗಿ ನಾವು ಮಾತಾಡ್ತೀವಿಲ್ಲ. ದೇವ್ರ ಹಂಗಿಲ್ಲ. ಏನು ಕರುಣಾ ದೇವ್ರದು ಅಂದರೆ ನಾವು ಸುಮ್ಮನೆ ಒಂದು 80 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡು ನಮ್ಮ ಕರ್ಮಾನುಸಾರವಾಗಿ ಒಂದು 3 ವರ್ಷ ಕಷ್ಟ ಅನುಭವಿಸೋದಿತ್ತು. ಅದನ್ನು ದೇವರು ಏನು ಮಾಡ್ತಾನೆ, 80 ವರ್ಷದೊಳಗೆ ಅದನ್ನು ಕವರ್ ಮಾಡ್ತಾನೆ. ಅವಾಗ ಸ್ವಲ್ಪ ಕೊಟ್ಟು ಒಂದು 4 ದಿವಸ ಜ್ವರ, 4 ದಿವಸ ಮೈ ಕೈ ನೋವು, 4 ದಿವಸ ನೆಗಡಿ, 4 ದಿವಸ ಕೆಮ್ಮು, 4 ದಿವಸ ಕೈ ಕಾಲು ನೋವು ಅಂತ ಕೊಡ್ತಾನೆ. ಕೊಟ್ಟು ಮತ್ತೆ 2 ವರ್ಷ ಆರಾಮಿಟ್ಟಿರ್ತಾನೆ, ಏನು ಗೊತ್ತೇ ಆಗೋದಿಲ್ಲ. ಮತ್ತೆ ಬರ್ತದೆ 2 ವರ್ಷ ಆದ್ಮೇಲೆ. ಹಾಗಾದ್ರೆ ನಮಗೆ ಅನುಭವ ಇರ್ತದಲ್ಲ, 2 ವರ್ಷದಾಗ ನನಗೆ 8 ದಿವಸ ಆರಾಮಿರಂಗಿಲ್ಲ ಅಂತ ಗ್ಯಾರಂಟಿ ಇರ್ತದೆ. ಹಂಗೆ ಬಂದರೆ ಆರಾಮಿರ್ತಾನವ. ಒಂದು ವೇಳೆ 2 ವರ್ಷ ಆದರೂ ಬಂದಿಲ್ಲ ಅಂತ ತಿಳ್ಕೊಂಡು 4 ವರ್ಷ ಆಗಿರ್ತದೆ, ಅವಾಗ ಮತ್ತೆ ನಮಗೆ ಗಾಬರಿ. ಯಾಕ್ರಿ ಏನು ಆರಾಮ್ರಿ, 2 ವರ್ಷಕ್ಕೊಂದು ಜ್ವರ ನೆಗಡಿ ಎಲ್ಲ ಬರ್ತಿತ್ತು, 4 ವರ್ಷ ಆದರೂ ಬಂದಿಲ್ಲ ಅಂತ ಅದಕ್ಕೊಂದು ಗಾಬರಿ ಆಗ್ತದಿಲ್ಲ ನಮಗೆ. ದೇವರು ಒಟ್ಟಿಗೆ ಕಷ್ಟ ಕೊಟ್ಟರೆ ನಮಗೆ ತಾಳ್ಲಿಕ್ಕೆ ಆಗೋದಲ್ಲ. ಅದಕ್ಕೆ ಅವಾಗ ಸ್ವಲ್ಪ ಕಷ್ಟ ಕೊಟ್ಟು ಮತ್ತು ಸ್ವಲ್ಪ ಸುಖ ಕೊಟ್ಟು ಕಷ್ಟವನ್ನು ಮರೆಸ್ತಾನೆ, ಮಸ್ಟ್ ಕಷ್ಟ. ಅದಕ್ಕೆ ಅವನಿಗೆ ಹೆಸರೇನು? ಕೃಷ್ಣ ಅಂತ ಹೆಸರು. ನೋಡಿ, ದೇವರ ಕಾರುಣ್ಯ ಗಾರ್ಗ್ಯರು ಇಟ್ಟಂತ ಹೆಸರಿಂದ ಭಗವಂತ ಕರೆಸಿಕೊಂಡ. ಅದೇ ಮಾತು ಜಗನ್ನಾಥದಾಸರು ಹೇಳ್ತಾರೆ, ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ. ದೇವರಿಗೆ ರೂಪ ಇಲ್ಲ, ನಾಮ ಇಲ್ಲ ಅಂತ ಹೇಳಿದರು. ಹಾಗೆ ದೇವರಿಗೆ ರೂಪವೇ ಇಲ್ವಾ? ಇದೆ, ಅಪ್ರಾಕೃತವಾದ ರೂಪ ಇದೆ. ನಮ್ಮ ಹಾಗೆ ಪ್ರಾಕೃತವಾದ ರೂಪ ಭಗವಂತನಿಗೆ ಇಲ್ಲ. ಅವನಿಗೆ ನಾಮ ಇದೆ, ಅದು ಅಪ್ರಾಕೃತವಾದ ನಾಮಗಳಿದೆ. ನಮ್ಮ ಹಾಗೆ ಪ್ರಾಕೃತ ನಾಮ ದೇವರಿಗೆ ಇಲ್ಲ. ಅದಕ್ಕೆ ರೂಪನಾಮ ವಿಹೀನ ಅಂದ್ರೆ ಹಿಂಗ ಅರ್ಥ ಮಾಡಿದ್ದಾರೆ ಶಾಸ್ತ್ರಕಾರ. ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ. ಗಾರ್ಗ್ಯರು ಆರೋಪಿತ ಅಂದ್ರೆ ಇಟ್ಟಂತ ಹೆಸರಿಂದ ದೇವರು ಕರೆಸಿಕೊಂಡ. ಅದಕ್ಕೆ ಅವನ ಹೆಸರು ಏನಾಯ್ತು? ಈಗ ಕೃಷ್ಣ ಅಂತ ಹೆಸರಾಯ್ತು. ಇನ್ನು ಅನೇಕವಾದ ಅರ್ಥಗಳಿದೆ ಅದಕ್ಕೆ. ಮುಂದೆ ಒಂದು ದಿವಸ ಭಗವಂತ ಮಣ್ಣು ತಿಂದ, ಸ್ವಲ್ಪ ಮಣ್ಣು ತಿಂದ. ಹೊರಗೆ ಬಂದು ಅಂಬೆಗಾಲಿಟ್ಟು ಮನೆ ಹೊಚ್ಚಲನ್ನು ದಾಟಿ ಮಣ್ಣು ತಿಂದ. ಅವಾಗ ಒಂದೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಮಗು ಹೊಚ್ಚಲು ದಾಟಿ ಹೊರಗೆ ಬಂತು ಅಂತ ಆ ಮರ ತುಂಬ ಕಡುಬು ಮಾಡಿ ಬ್ರಾಹ್ಮಣ ಮುತ್ತೈದೆ ಕರೆದು ನೈವೇದ್ಯ ವಹಿಸಿದೇವೆ ಎಲ್ಲ ಮಾಡಿ ಒಂದು ಕ್ರಮ ಮಾಡ್ತಾರೆ. ದಾಟಿದ ಮೇಲೆ ಮರುದಿವಸ ಮಣ್ಣು ತಿಂದ ದೇವರು. ಯಶೋಧ ನಿನ್ನ ಮಗ ಮಣ್ಣು ತಿಂದ ನೋಡು. ಕೃಷ್ಣ ತೆಗೆ ಬಾಯಿ ತೆಗೆ ಅನ್ನಕ್ಕೆ ಬಾಯಿ ತೆಗೆದ್ರೆ ಭಗವಂತ ಯಶೋಧ ಮಣ್ಣು ನೋಡ್ಲಿಲ್ಲಂತೆ. ಆ ಪುಟ್ಟದಾದ ಬಾಯಿ ಒಳಗೆ 14 ಲೋಕವನ್ನು ನೋಡ್ತಾಳೆ. ಬಾಯಿ ಪುಟ್ಟ ಬಾಯಿ
ಮಣ್ಣು ತಿಂದ ಬಾಯಿ ಮಣ್ಣು ಕಾಣಲಿಲ್ಲ ಜಗವ ಕಂಡಳ ತಾಯಿ. ಜ್ಞಾನಿಗಳಂತಾರೆ ಪುಟ್ಟ ಬಾಯಿ ಮಣ್ಣು ತಿಂದ ಮಣ್ಣು ಕಾಣಲಿಲ್ಲ. ಏನ್ ನೋಡಿದ್ಲಕ್ಕಿ 14 ಲೋಕವನ್ನು ನೋಡಿದ್ಲು. ಗಾಬರಿ ಆಯ್ತಂತೆ ಯಶೋದಾಗ, ಇವ ನನ್ನ ಮಗ ಅಲ್ಲ ಅಂತ ಅನ್ಕೊಂಡು 14 ಲೋಕ ನೋಡಿದ್ದಾಳಲ್ಲ. ಹಾಗಾದ್ರೆ 14 ಲೋಕ ನೋಡಿದ್ದಾಳೆ ಅಂದರೆ 14 ಲೋಕದ ಪರಿಚಯ ಇದೆ ಯಾರಿಗೆ? ಯಶೋದಾಗ. ಅದನ್ನೇ ಇಲ್ಲ. ನಮಗೆ ನಮ್ಮೂರಾಗ ಎಷ್ಟೋ ಏರಿಯಾ ಗೊತ್ತಿರಂಗಿಲ್ರಿ. ಇದು 40 ವರ್ಷ ಆಗಿರ್ತದೆ. ಹುಬ್ಳಾಗಿದ್ದು ಎಷ್ಟು ವರ್ಷ ಆಯ್ತು? 40 ವರ್ಷ. ಆ ಏರಿಯಾಕ್ಕೆ ಹೋಗಿಲ್ಲ ನೋಡ್ರಿ ನಾವು ಅಂತೀವಿಲ್ಲ. ಈಗಂತೂ ಎಲ್ಲಿ ಹೋಗೋದು ಬೇಕು ಎಲ್ಲ ಅದು ನಿಮ್ದು ಕಳಿಸಿಬಿಡ್ರಿ ಬಂದ್ಬಿಡ್ತೀವಿ ಅಂದ್ಬಿಡ್ತಾರೆ. ಕಳಿಸ್ತಾರಿಲ್ಲ, ಲೊಕೇಶನ್ ಕಳಿಸ್ರಿ ಅಂತ. ಅದಕ್ಕೆ ದೇವ್ರು ಮೊದಲೇ ಗೊತ್ತಾಗಿತ್ತು ಅವನಿಗೆ. ಮೊದಲೇ ದೇವರಿಗೆ ಕೇಳಿದರು, ಸ್ವಾಮಿ ನಿನ್ನ ಲೊಕೇಶನ್ ಕಳಿಸೋ, ನಿಮ್ಮ ಹತ್ರ ಬರ್ತೀವಂತ. ಪರಮಾತ್ಮ ಅಂದ ಅವಶ್ಯವಾಗಿ ಬರ್ರಿ. ಯದ್ಗತ್ವ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ ಅಂದ ದೇವರು. ನನ್ನ ಲೊಕೇಶನ್ ಬೇಕತ್ವ ಬರ್ತೀಯ ಬಾ. ಯದ್ಗತ್ವ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಎಲ್ಲಿ ಹೋದ ಮೇಲೆ ಮತ್ತೆ ತಿರುಗಿ ಬರಲ್ವೋ ಅದೇ ನನ್ನ ಲೊಕೇಶನ್, ಬಾ ಅಂದ. ಯಾರು ಹೋಗ್ತಾರೆ? ಹಂಗೆ ಲೊಕೇಶನ್. ಈಗ ಯಶೋದಾಗೆ 14 ಲೋಕದ ಪರಿಚಯ ಇದೆ. ಇದು ಸ್ವರ್ಗಲೋಕ, ಇದು ಮಹರ್ಲೋಕ, ಇದು ಜನೋಲೋಕ, ಇದು ತಪೋಲೋಕ, ಇದು ಸತ್ಯಲೋಕ. ಆ ಲೋಕದಲ್ಲಿ ಇಂತಿಂತದಿದೆ ಎಲ್ಲ ಪರಿಚಯ ಇದೆ. ಅದಕ್ಕೆ ನೋಡಿ ನೋಡಿ ಗಾಬರಿ ಆಯ್ತು. ಮತ್ತೆ ತಳಗಿನ ಲೋಕಗಳು ಪರಿಚಯ ಇದೆ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳನು ಪರಿಚಯ ಇದೆ. ನೋಡಿದ್ಲು. ಅವಾಗ ಯಶೋದಾಗ ಅನಿಸ್ತಂತೆ, ಅಯ್ಯೋ ಕೃಷ್ಣ ದೇವರು ನನ್ನ ಮಗ ಅಲ್ಲ ಅಂತ ಮನಸ್ಸು ಅಷ್ಟು ಎತ್ತರಕ್ಕೆ ಹೋಯ್ತು. ಇನ್ನೇನ್ ನಮಸ್ಕಾರ ಮಾಡಬೇಕು ಕೃಷ್ಣ ಪರಮಾತ್ಮನಿಗೆ, ನಮಸ್ಕಾರ ಮಾಡಬೇಕು. ಅಷ್ಟು ಎತ್ತರದಲ್ಲಿ ಮನಸ್ಸು ಹೋಯ್ತಲ್ಲ. ಕೃಷ್ಣ ತಕ್ಷಣ ಹೇಳಿದ್ದ ಅನ್ಕೊಂಡ, ಏನು ನಮ್ಮ ಅಮ್ಮ ಈಗ ನನ್ನನ್ನು ದೇವರು ಅಂತ ತಿಳ್ಕೊಂಡ್ರೆ ನನ್ನ ಗತಿ ಏನು? ಏಕೆ ಮುಂದೆ ಇನ್ನೂ ಅನೇಕ ಕೆಲಸ ಆಗ್ಬೇಕಾಗ ನಮ್ಗೆ ಇಲ್ಲಿ. ಈಗ ದೇವರನ್ನು ತಿಳ್ಕೊಂಡ್ರೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಪರಮಾತ್ಮ ತಕ್ಷಣ ಅಮ್ಮ ಅಂದ. ಎಲ್ಲ ನೆನಪು ಹೋಗ್ಬಿಡ್ತಂತೆ ಯಶೋದಾಗ. ದೇವರು ಅಮ್ಮ ಅಂದ ತಕ್ಷಣವೇ ಎಲ್ಲ ನೆನಪು ಹೋಯ್ತು. ದೇವರಲ್ಲಿ ಎರಡೂ ಇದೆ. ದೇವರು ತನ್ನ ಜ್ಞಾನವನ್ನು ನಮಗೆ ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ. ನಮಗೆ ನೆನಪು ಕೊಡುವವನು ದೇವರು, ನಮಗೆ ನೆನಪು ತೆಗಿಸುವವನು ದೇವರು. ನಮಗೆಲ್ಲ ನೆನಪ ಅಂತ ಬಂತಿರ್ತದೆ. ನೆನಪೇ ಆಗಲ್ಲ ಕೆಲವೊಮ್ಮೆ. ಆಗ್ತವೇನೆ? ಯಾವುದೋ ಬ್ರಾಹ್ಮಣ ಇದ್ನಂತೆ, ಕೃಷ್ಣಾಷ್ಟಮಿ ಬಂತು. ಯಾವುದೋ ಹಳ್ಳಿ ಊರಾಗಿದ್ದ. ಒಂದು ದಿವಸ ಹೇಳಿದ್ರು, ಆಚಾರ್ಯ ಕರೆಕ್ಟಾಗಿ 5:15 ನಮ್ಮ ಮನೆಗೆ ಬಂದ್ಬಿಡ್ರಿ, ಸಂಕಲ್ಪ ಮಾಡಿಸ್ರಿ, 6:15 ಅರ್ಘ್ಯ ಬಿಡಿಸ್ಬಿಡ್ರಿ, ಆಮೇಲೆ ನಾವು ಫಲಾರ ಮಾಡ್ಬೇಕು, ನಿಮ್ಗೆ 500 ರೂಪಾಯಿ ದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದ ಆಗಿನ ಕಾಲಕ್ಕೆ. ಬಹಳ ಸಂತೋಷ ಆಯ್ತು. ಬ್ರಾಹ್ಮಣ ಹೋದ, 5:15 ಹೋದ, ಎಲ್ಲ ಸಂಕಲ್ಪದ ಮಾಡಿಸಿದ. ಅರ್ಘ್ಯ ಮಂತ್ರನೇ ನೆನಪಾಗ್ತಾ ಇಲ್ಲ ಆಚಾರ್ಯಗೆ. 7 ಆಯ್ತು, 7:15 ಆಯ್ತು. ದೇಸಾಯ ಅಂದ್ರೆ, ಆಚಾರ್ಯ ಲಘುನ್ ಹೇಳ್ರಿ, ಹೊತ್ತಾಯ್ತು, 7:15 ಆಯ್ತು. ನಿಮ್ಗೇನು ಹೇಳಿದ್ನ? ಮಾರಾಯ ಮಂತ್ರ ನೆನಪಾಗ್ತಾ ಇಲ್ಲ, ತಡಿಯಪ್ಪ, ಪುಸ್ತಕ ಬೇರೆ ತಂದಿಲ್ಲ, ಸ್ವಲ್ಪ ತಡಿ ಅಂತ ಹಿಂಗೆ ತಲೆ ತುರ್ಸ್ಕೊಂಡ್ರು. 8 ಆಯ್ತು, ನೆನಪಾಗಲಿಲ್ಲ. ಜಯಸಾರ್ ಬೈದ್ರು, ನಿಮ್ಮ ಜಾತಿನೇ ಇದು, ಸ್ವಲ್ಪ ತಡಿ ನೆನಪಾಯ್ತು ಅಂದ್ರು. ಜಾತಕವು ಸಮದಾರ್ಥಾಯ ಬಹುಬಾರೋ ತಾರಣ ಆಯ್ತು ಅಂತ ಹೇಳಿ ಮಂತ್ರ ಹೇಳಿದ್ರು. ಹಾಗಾದ್ರೆ ನಮಗೆ ನೆನಪು ಕೊಡೋನು ಭಗವಂತ, ನೆನಪನ್ನ ತೆಗೆಯುವನು ಭಗವಂತ. ಅದಕ್ಕೆ ದಿನ ನಮಗೆ ಒಳ್ಳೆ ಬುದ್ಧಿಯನ್ನ ಪ್ರೇರಣೆ ಮಾಡು ಸ್ವಾಮಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದೇ ಗಾಯತ್ರಿ ಮಂತ್ರ. ಧಿಯೋ ಯೋನ ಪ್ರಚೋದಯಾತ್ ಹೇಳ್ತೀವಿಲ್ಲ. ಅದಕ್ಕೆ ದೇವರ ನೆನಪೇ ತೆಗೆದುಬಿಟ್ಟ. ಯಶೋಧ ಹೇಳಿದ, ಕೃಷ್ಣ ಮಣ್ ತಿನ್ಬೇಡ ಸ್ವಾಮಿ. ಯಾಕಮ್ಮ ಅಂದ. ಮಣ್ ತಿಂದ್ರೆ ಲಿವರ್ ಪ್ರಾಬ್ಲಮ್ ಬರ್ತದೆ. ದೇವರಿಗೆ ಎಂದಾದ್ರೂ ಲಿವರ್ ಪ್ರಾಬ್ಲಮ್ ಬರ್ತದ? ಇಡೀ ದೇವರ ಲಿವರ್ ಒಳಗೆ ಜಗತ್ತಿದೆ. ವ್ಯಾಮೋಹ ಪಾಪ ಮೋಹದಿಂದ ಹೇಳಿದ್ಲು. ಆಯ್ತು ಅಂತ ತಲೆ ಅಳ್ಳಾಡಿಸ್ತ ಕೃಷ್ಣ. ಸರಿ, ಸ್ವಲ್ಪ ದೊಡ್ಡವನಾದ. ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಹಾಲು ಮೊಸರು ಬೆಣ್ಣೆ ತಿನ್ನೋದು, ಗಡಿಗೆ ಹೊಡೆಯೋದು, ಹುಡುಗನ ಕರ್ಕೊಂಡು ಹೋಗೋದು, ಹಿಂಗೆಲ್ಲ ಗಲಾಟೆ ಶುರು ಆಯ್ತು. ಸಣ್ಣ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ದ ಸ್ವಾಮಿ.
ಎಲ್ಲ ಗೋಪಿಕಾ ಸ್ತ್ರೀಯರು ನೋಡಿದ್ರು. ದಿನ ಒಬ್ಬರ ಮನೆಗೆ ಹೋಗೋದು, ಗಲಾಟೆ ಮಾಡಿದ್ರು. ಗೋಪಿಕಾ ಸ್ತ್ರೀಯರಿಗೆ ಅನಿಸ್ತು, ಎಷ್ಟು ಗಲಾಟೆ ಮಾಡ್ತಾನೆ ಕೃಷ್ಣ, ಅವರ ಅಮ್ಮಗೆ ಹೋಗಿ ಹೇಳಬೇಕು, ಇಲ್ಲಾಂದ್ರೆ ಇನ್ನು ಸಹಿಸ್ಲಿಕ್ಕೆ ಆಗಲ್ಲ. ವಿಚಿತ್ರವಾದ ಗಲಾಟೆ ಮಾಡ್ಲಿಕ್ಕೆ ಯಾವಾಗ ಹೋಗೋಣ ಅಂತ ಎಲ್ಲ ಗೋಪಿಕಾ ಸ್ತ್ರೀಯರು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಎಂದು ಹೋಗೋದು, ಯಾವಾಗ ಹೋಗೋದು? ಎಲ್ಲರಂದ್ರು ದ್ವಾದಶಿ ದಿವಸ ಹೋಗೋಣ. ಯಾಕೆ? ದ್ವಾದಶಿಗೆ ಸ್ವಲ್ಪ ಹೆಣ್ಮಕ್ಳಿಗೆ ಮುಂಜಾನಿಂದ ಸ್ವಲ್ಪ ಮಧ್ಯಾಹ್ನ ತನಕ ಟೈಮ್ ಸಿಗ್ತದಿಲ್ಲ, ಒಂದು 8-8:30 1:30 ತನಕ ಸ್ವಲ್ಪ ಏನೋ ಫ್ರೀ ಟೈಮ್ ಸಿಗ್ತದೆ. ದ್ವಾದಶಿ ಹೋಗೋಣ ಅಂತ ಮಾತಾಡಿಕೊಂಡು ಒಂದು ಕಮಿಟಿ ಮಾಡಿಕೊಂಡು ಹೋದ. 150-200 ಮಂದಿ ಹೋದರು. ಯಶೋಧ ಮನೆಗೆ ಹೋಗ್ತಾರೆ. ಯಶೋಧ ಅಂತ ಹೋದ್ರು. ಯಶೋಧ ಅಂದ್ಲು, ಮನೆ ಬಿಂದು ಹೊರಗೆ ಬಂದು ಕೇಳ್ತಾರೆ, ಅಲ್ಲ ಇವತ್ತು ಇಷ್ಟೆಲ್ಲ ಯಾಕೆ ಮಂದಿ ಬಂದ್ರಿ? ಇವು ಶುಕ್ರವಾರ ಅಲ್ಲ, ಮಂಗಳವಾರ ಅಲ್ಲ, ಲಕ್ಷ್ಮೀ ಶೋಭಾನಿಲ್ಲ, ಶ್ರಾವಣ ಮಾಸ ಅಲ್ಲ, ನಿಮಗೇನು ಕಳಿಸಿಲ್ಲ, ನೀವೆಲ್ಲ ಇಷ್ಟೆಲ್ಲ ಯಾಕೆ ಮಂದಿ ಬಂದ್ರಿ? ಅದಕ್ಕೆ ಅವ್ರು ಹೇಳ್ತಾರೆ, ಮೊದಲು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡು. ಏನು? ಕೃಷ್ಣ ಮನೆಯೊಳಗಿದ್ದಾನ? ಮೊದಲನೇ ಪ್ರಶ್ನೆ, ಕೃಷ್ಣ ಮನೆಯೊಳಗಿದ್ದಾನ? ಇಲ್ಲ, ಆಟ ಆಡ್ಲಿಕ್ಕೆ ಹೋಗ್ಯಾನ ಕೃಷ್ಣ. ಹೌದಾ? ಭಾಳ ಚಲೋ ಆಯ್ತು, ಜಮಖಾನ್ ತೊಗೊಂಬಂದು ಹಾಕಂದ್ರಂತೆ. ದೊಡ್ಡ ಜಮಖಾನ್ ತರಿಸಿ ಹಾಕ್ಬೇಕು. ಎಲ್ಲರೂ ಕೂತ್ಕೊಂಡಿದ್ದಾರೆ ಗೋಪಿಕಾ ಸ್ತ್ರೀಯರು. ಮಧ್ಯದಲ್ಲಿ ಯಶೋಧನ ಕೂಡಿಸಿದ್ದಾರೆ. ಕೇಳು, ಯಶೋಧನ ಏನು ಕತಿ, ಸ್ವಲ್ಪ ಹೇಳೋತನ ತಡಿ, ಯಾಕೆ ಅವಸರ ಮಾಡ್ತಿ? ಏನು? ನಿನ್ನ ಮಗ ಭಾಳ ಗಲಾಟೆ ಮಾಡ್ಲಿಕ್ಕತ್ತಾನವ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಅದನ್ನು ಹೇಳಲಿಕ್ಕೆ ಬಂದೀವಿ ನಾವು. ಯಶೋಧ ಅಂದ್ಲು, ಗಲಾಟೆ ಮಾಡ್ಲಿಕತ್ತಾನ. ಏನು ಮಾಡ್ಲಿಕತ್ತಾನ? ಗೋಪಿ ಕೇಳಿನ ಮಗ ಜಾರ, ಒಳ್ಳೆ ಚೋರ ಸುಕುಮಾರ. ಗೋಪಿ ಕೇಳಿನ ಮಗ ಜಾರ, ನಿನ್ನ ಮಗ ಜಾರ, ಒಳ್ಳೆ ಚೋರ ಸುಕುಮಾರ ಅಂತ ಕಂಪ್ಲೇಂಟ್ ಹೇಳಿದ್ರು. ಜಾರ ಅಂದ್ರೇನು? ಜಾರ ಅಂದ್ರೇನು? ನಾ ಬೆಳಗ್ಗೆ ಹೇಳಿ ಅಲ್ವಾ, ಸಾಮಾನ್ಯವಾದ ಲೌಕಿಕವಾದ ವಾಕ್ಯಗಳೇ ಸರಿಯಾಗಿ ಅರ್ಥ ಆಗಲ್ಲ ಅಂದರೆ ಹರಿದಾಸರ ವಾಕ್ಯಗಳು ಅರ್ಥ ಆಗೋದು ಬಹಳ ಕಷ್ಟ. ನನ್ನ ಹತ್ರ ಒಬ್ಬ ವ್ಯಕ್ತಿ ಬಂದ, ವಿಜಯದಾಸರ ಆರಾಧನೆಗೆ ಹೋದಾಗ ಅಲ್ಲಿ ಪ್ರವಚನ ಕೇಳಿ ನನ್ನ ಹತ್ರ ಬಂದ. ನಾನು ಎಲ್ಲಿ ಇಳ್ಕೊಂಡಿದ್ದೆ ಅಲ್ಲಿ ಬಂದು ಮಾತಾಡ. ನನ್ನ ಹೆಸರು ಇದು, ನಾನು PhD ಮಾಡ್ತಾ ಇದ್ದೀನಿ ವಿಜಯದಾಸರ ಕೃತಿಗಳ ಮೇಲೆ. ಭಾಳ ಸಂತೋಷಪ್ಪ ಅಂತ ಹೇಳಿದೆ. ಕನ್ನಡ ಸೋ ಈಜಿ ಅಂದವ. ಏನಂದ? ಕನ್ನಡ ಭಾಳ ಈಜಿ ರೀ, ಅದು ಭಾಳ ಗುಣ ಅರ್ಥ ಆಗ್ತದ ಅಂತ ಅಂದ. ನಾನು ಅದಕ್ಕೂ ಏನು ಮಾತಾಡಲಿಲ್ಲ. ಆಯ್ತಪ್ಪ ಸಂತೋಷ, ನೀವೇನಂತೀರಿ ಅಂದ. ಅವಾಗ ಹೇಳಿದೆ, ಕನ್ನಡ ಸೋ ಈಜಿ ಅಲ್ವಾ? ಹೌದು ಅಂತ. ಒಂದು ಸಣ್ಣ ಮಾತು ಬಿಡಿಸಿಕೊಡ್ತೀಯಪ್ಪ, ನಂಗೆ ಯಾಕೋ ಅರ್ಥ ಆಗಿಲ್ಲ ಅಂದ. ಏನು ಹೇಳ್ರಿ ಅಂದ. ದ್ವಿಜವಕ್ತರನ ವೈರಿ ವಿಜಯ ವಿಠಲರಯ್ಯ, ತನ್ನ ನಂಬಿದ ಭಕುತರನು ಬಿಡ. ವಿಜಯ ಪ್ರಭುಗಳು ಒಂದು ಸುಳಾದಿಯ ಜೊತೆಯಲ್ಲಿ ಇಷ್ಟು ಮಾತಾಡಿದ್ದಾರೆ. ದ್ವಿಜವಕ್ತರನ ವೈರಿ ವಿಜಯ ವಿಠಲರೇಯ, ತನ್ನ ನಂಬಿದ ಭಕುತರನು ಬಿಡ. ಅವ ನಾ ಬರ್ಕೋತೀನ್ರಿ ಅಂದ. ಬರ್ಕೋ. ಸ್ವಲ್ಪ ಹೊತ್ತು ವಿಚಾರ ಮಾಡಿದ, ಹೊಳಿಲಿಲ್ಲ. ದಾಸರೇ, ನಾಳೆಗೆ ಹೇಳ. ಹೇಳಪ್ಪ, ನಂಗೇನು ತೊಂದರೆ. ಏನೋ ವಿಚಾರ ಮಾಡ್ದ. ಅವನಿಗೆ ಮತ್ತೆ ಹೊಳಿಲ್ಲ. ಮರುದಿವ್ಸ ಬಂದು ಹೇಳಿದ, ನಂಗೆ ಯಾಕೋ ಹೊಳಿತಾ ಇಲ್ಲ. ನೀನೇ ಹೇಳ್ದಲ್ಲಪ್ಪ ಕನ್ನಡ ಸೋ ಈಜಿ ಅಂತ ಹೇಳಿ. ಸರಿ, ದ್ವಿಜವಕ್ತರನ ವೈರಿ ಅಂತ ಹೇಳ್ಯಾರ. ದ್ವಿಜ ಅಂದರೆ 2 ಬಾರಿ ಹುಟ್ಟೋದು ಅಂದ. ಕರೆಕ್ಟ್. ಹಾಗಾದ್ರೆ 2 ಬಾರಿ ಹುಟ್ಟೋರು ಯಾರು? ಬ್ರಾಹ್ಮಣ. ಅದಕ್ಕೆ ಬ್ರಾಹ್ಮಣಿಗೆ ಹೆಸರೇನು? ದ್ವಿಜ ಅಂತ. ಹಾಗಾದ್ರೆ ಕರೆಕ್ಟು, 2 ಬಾರಿ ಹುಟ್ಟೋದಕ್ಕೆ ದ್ವಿಜ ಅಂತಾರೆ. ಮುಂದಿನ ಶಬ್ದ ಕೂಡ್ಬೇಕಲ್ಲ, ಅದಕ್ಕೆ ಕೂಡ್ಬೇಕೇ ಇಲ್ಲ. ಅದು ಮುಂದಿನ ಶಬ್ದ ಏನದ ಅಲ್ಲಿ? ದ್ವಿಜವಕ್ತರನ ವೈರಿ.
ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಅರ್ಥ ಮಾಡಿದರೆ ದೇವರು ಬ್ರಾಹ್ಮಣರಿಗೆ ವೈರಿನಾ? ಇಲ್ಲ. ಬ್ರಾಹ್ಮಣರನ್ನ ಪೂಜೆ ಮಾಡಾರ ಸ್ವಾಮಿ, ಮಾಡರೇ ಇಲ್ಲ. ಬ್ರಾಹ್ಮಣ ಮಮ ದೇವತ ಅಂದಿದ್ದಾನೆ. ಹೌದಲ್ರಿ ಅಂದ. ಮತ್ತೆ ಹೇಳು ನೋಡೋಣ ಅಂತ. ದ್ವಿಜ ಅಂದ್ರೆ ಪಕ್ಷಿಗಳು, ಪಕ್ಷಿಗಳಿಗೆ ದ್ವಿಜ ಅಂತ ಕರೀತಾರೆ. ಅವು 2 ಸರಿ ಹುಡ್ತಾವ್ರಿ. ಒಂದು ಅಂಡದ ರೂಪದಲ್ಲಿ ಬರ್ತದೆ, ಇನ್ನೊಂದೇನಾಗತ್ತಲ್ಲಿ ಪಕ್ಷಿಗಳ ರೂಪದಲ್ಲಿ ಹೊರಗೆ ಬರ್ತಾವೆ. ಅದಕ್ಕೆ ದ್ವಿಜ ಅಂತ ಕರೀತಾರೆ. ಕರೆಕ್ಟ್, ದ್ವಿಜಾನೇ, ಸಂತೋಷ. ಆದ್ರೆ ದೇವರು ಪಕ್ಷಿಗಳಿಗೆ ವೈರಿನಾ? ದೇವರು ಪಕ್ಷಿಗಳಿಗೆ ವೈರಿ ಅಲ್ಲ. ಆ ಮುಂದಿನ ಶಬ್ದ ಕೂಡ್ಬೇಕಲ್ರಿ. ದೇವರು ಪಕ್ಷಿಗಳಿಗೆ ವೈರಿ ಅಲ್ಲ, ಆದ್ದರಿಂದ ಅದು ಮುಂದಿನ ಶಬ್ದ ಕೂಡಂಗಿಲ್ಲ. ಯಾಕೆ? ವಾದರಾಜ ಭಗವಾನ್ ಎಂದಿದ್ದಾರೆ, ಪಕ್ಷಿ ವಾಹನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂದಿದ್ದಾರೆ. ಇಲ್ಲ, ಪಕ್ಷಿ ವೈರಿ ಅಲ್ಲ ದೇವರು. ಹೌದಲ್ರಿ ಅಂದ. ನಾನಂದೆ ಸೋ ಈಜಿ ಅಂದೆಲ್ಲ ಹೇಳಯ್ಯ. ಅವ ಅಂದ ಪ್ರಾಮಾಣಿಕ, ಯಾಕೋ ತಿಳಿತಾ ಇಲ್ಲ ಅಂತ. ನೀವೇ ಹೇಳಬೇಕು. ನಾನು PhD ಮಾಡಿಲ್ಲಪ್ಪ, ಆದರೂ ಹೇಳ್ತೇನೆ. ಏನು ಅಂದರೆ ದ್ವಿಜ ಅಂದರೆ 2 ಬಾರಿ ಹುಟ್ಟೋ ವಸ್ತುಗೆ ದ್ವಿಜ ಅಂತ ಕರೀತಾರೆ. ಅದು ಕರೆಕ್ಟು. 2 ಬಾರಿ ಹುಟ್ಟುವ ಒಂದು ವಸ್ತು ನಮ್ಮ ದೇಹದಲ್ಲೇ ಇದೆ. ಅದು ನಮ್ಮ ದೇಹದಲ್ಲಿ 2 ಬಾರಿ ಮಾತ್ರ ಹುಟ್ಟುತ್ತದೆ, 3ನೇ ಬಾರಿ ಹುಟ್ಟಲ್ಲ. ಆ ವಸ್ತುಗೆ ದ್ವಿಜ ಅಂತ ಹೆಸರು. ಆ ವಸ್ತು ಯಾವುದು ಅಂದರೆ ಹಲ್ಲು. ನಮ್ಮ ಹಲ್ಲದಲ್ಲ 2 ಸರಿ ಹುಟ್ಟುತ್ತದೆ ಬಾಯಾಗ. 2 ಸರಿ ಹುಟ್ಟುದಲ್ರಿ, ಹೌದಲ್ಲ? ಒಂದು ಮಕ್ಕಳಿದ್ದಾಗ ಹಲ್ಲು ಬರ್ತಾವ, ಆಮೇಲೆ ಅವೇನಾಗ್ತವೆ 7-8 ವರ್ಷ ಆಗೋಣ ಕುದುರೆ ಹೋಗ್ತಾವ, ಮತ್ತೊಂದು ಸೆಟ್. ದೇವ್ರ ಕರುಣಾರಿ, ಸಣ್ಣ ಬಾಯಿ ಒಳಗೆ 2 ಸೆಟ್ ಇಟ್ಟು ಕಳ್ಸೋಣಲ್ಲ ದೇವ್ರು. ಬಹುಚಿತ್ರ ಜಗತ್ ಬಹುದಾ ಕರಣಾತ್ ಪರಶಕ್ತಿರನಂತ ಗುಣ ಪರಮ. ಸಣ್ಣ ಬಾಯಿ 2 ಹಲ್ಲಿನ ಸೆಟ್. ಏನಾದರೂ ಗೊತ್ತಾಗತ್ತಾ? ಪುಟ್ಟ ಕೂಸಿದ್ದಾಗ ಹೆಂಗ್ ಸಟ್ಟು ಮಾಡಿರ್ತಾನಲ್ಲ ದೇವರು. ಅದಕ್ಕೆ ಹಲ್ಲಿಗೆ ಹೆಸರೇನ? ದ್ವಿಜ ಅಂತ. ಈಗ ಸ್ವಲ್ಪ ಅರ್ಥ ಆಗತ್ತೆ ಒಂಚೂರು ವಿಚಾರ ಮಾಡಿದರೆ. ದ್ವಿಜ ಅನ್ನೋದು ಹಲ್ಲು. ಹಲ್ಲಿಗೆ ಸಂಸ್ಕೃತ ಒಳಗೆ ಏನಂತಾರೆ? ದಂತ ಅಂತ ಕರೀತಾರೆ. ಈಗ ಅರ್ಥ ಆಗ್ಬಿಡುತ್ತೆ. ಈಗ ಏನು? ದ್ವಿಜವಕ್ತ್ರನ ವೈರಿ ಅಂದ್ರೆ ದಂತವಕ್ತ್ರನ ವೈರಿ. ಶಿಶುಪಾಲ ದಂತವಕ್ತ್ರ ಇದ್ರಲ್ಲ, ದಂತವಕ್ತ್ರನ ವೈರಿ ವಿಜಯ ವಿಠಲರೇಯ ತನ್ನ ನಂಬಿದ ಭಕುತರನು ಬಿಡ ಅಂತ ಅರ್ಥ. ಅವ ಅಂದ, ಇಷ್ಟು ತಿಳಿದ್ಬೇಕೇನ್ರಿ ಅಂದ. ಹೌದಪ್ಪ ಅಂದೆ. ಸಾಹಿತ್ಯ ಅದು ಕನ್ನಡದಾಗಿದೆ ಅಂದ ಮಾತ್ರಕ್ಕೆ ಅದು ಬಹಳ ಸರಳದಂತ ಅರ್ಥ ಮಾಡ್ಲಿಕ್ಕೆ ಬರ್ತೇನೆ. ಕನಕದಾಸರಂತಾರೆ, ನೀ ಹೀರೆಕಾಯಿ, ನೀ ನೆಲ್ಲೆಕಾಯಿ, ನೀ ಬದನೆಕಾಯಿ, ನೀ ಬೆಂಡೆಕಾಯಿ ಅಂತ ಬರೀ ಕಾಯಿ ಮೇಲೆ ಒಂದು ಹಾಡು ಬೇಡ ಕನಕದಾಸ. ನೀ ಹೀರೆಕಾಯಿ ಅಂದ್ರು ದೇವರಿಗೆ. ಅಂದ್ರೆ ಅವು ಹೀರೆಕಾಯಿ ಹೆಂಗಾಗ್ತಾರೆ? ಪರಮಚೇತನ ಭಗವಂತ ಹೀರೆಕಾಯಿ ಹೆಂಗಾಗ್ತಾರೆ ಅಂದ್ರೆ ಅದರ ಅರ್ಥ ಏನು? ಸ್ವಾಮಿ, ನೀನು ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರಗಳನ್ನು ಹೀರಿ ಪ್ಲಸ್ ಕಾಯಿ = ಹೀರೆಕಾಯಿ ಅಂತ ಅರ್ಥ. ಕೇಳ್ತಾ ನಮ್ಮ ಮೊಮ್ಮಗು ಭಯಂಕರ ಶಾಣೆ ಆದ್ರಿ, ಎಲ್ಲ ತಿಳ್ಕೊಂಡ್ಬಿಟ್ಟದಂತ. ಏನು ತಿಳ್ಕೊತಾವ? ಬದನೆಕಾಯಿ ಇಂಥವು ಕೊಟ್ರೆ ಏನು ಹೇಳಿಕ್ ಬರ್ತಾವ? ಓಕೆ, ಪಟ ಇಂಗ್ಲೀಷ್ನಾಗ ಮಾತಾಡಿ ಸೊಟ್ಟ ಮೊಸಡಿ ಮಾಡಿದರೆ ಅವೆಲ್ಲ ತಿಳ್ಕೊಂಡಂಗ ಮ್ಯಾಲೆ ಹೋದ್ಮೇಲೆ ಒದೀತಾರೆ. ಹೌದಿಲ್ಲ? ಅಲ್ಲೆಲ್ಲಿ ಮುಲಾಜಿಲ್ಲಲ್ಲಿ. ಯಾಕೆ? ಅಂತಕನ ದೂತರಿಗೆ ದಯ ಇಲ್ಲ ಅಲ್ಲ, ಅದ್ರ ಆ ದಯ ಅನ್ನೋ ಶಬ್ದದ ಹಿಂದೊಂದು ಶಬ್ದ ಹಾಕಿದ್ರು, ಎಡ್ಜೆಕ್ಟಿವ್ ಹಾಕಿದ್ರು ಪುರಂದಾಸರು. ಏನು? ಕಿಂಚಿತ್ತು ದಯ ಇಲ್ಲ. ದಯ ಇಲ್ಲ ಅಲ್ಲ, ಕಿಂಚಿತ್ತು ಇಲ್ಲ. ಇಲ್ಲಿ ಯಾಕೆ ಹೇಳಿಕ್ ಬಂದಿಷ್ಟೆಲ್ಲ ಶಬ್ದ ಅಂದ್ರೆ ಜಾರ ಅಂದ್ರೆ ಏನು ಅಂತ ಪ್ರಶ್ನೆ. ಗೋಪಿ ಕೇಳಿನ ಮಗ ಜಾರ, ಒಳ್ಳೆ ಚೋರ ಸುಕುಮಾರ. ಜಾರ ಅಂದ್ರೆ ಏನು ಅಂದ್ರೆ ನಮ್ಮ ಕಲ್ಪನೆಗೆ ಇರೋ ಜಾರತನ ಅಲ್ಲ. ಅದಕ್ಕೆ ಜ್ಞಾನಿಗಳು ವ್ಯಾಖ್ಯಾನ ಮಾಡುವಾಗ ಬರೀತಾರೆ. ವ್ಯಾಖ್ಯಾನಕ್ಕೆ ಏನು ಬರ್ದಾರೆ ಈ ಶಬ್ದಕ್ಕಂದ್ರೆ, ಯಾರಲ್ಲಿ ಲಕ್ಷ್ಮೀ ಸನ್ನಿಧಾನ ಇಲ್ಲವೋ ಅವರ ಕಡೆ ದೇವರು ಜಾರ. ಯಾರಲ್ಲಿ ಲಕ್ಷ್ಮೀ ಸನ್ನಿಧಾನ ಇಲ್ಲವೋ ಅಲ್ಲಿ ದೇವರು ಜಾರ. ಅದಕ್ಕೆ ಅವನಿಗೆ ಹೆಸರೇನು? ಗೋಪಿ ಕೇಳಿನ ಮಗ ಜಾರ, ಒಳ್ಳೆ ಚೋರ ಅಂದ್ರು ದೇವರಿಗೆ. ದೇವರಿಗೆ ಒಳ್ಳೆ ಕಳ್ಳ ಅಂತ ಕರೆದ್ರಿ. ದೇವ್ರಿಗೆ ಬೈದ್ರೆ ಎಲ್ಲ ಹರಿದಾಸರ ಒಳ್ಳೆ ಕಳ್ಳ. ಹಾಗಾದ್ರೆ ಕಳ್ಳರಲ್ಲಿ ಏನಾದರೂ ಬೈಫರ್ಕೇಶನ್ ಇದೆಯಾ? ಇವರು ಒಳ್ಳೆ ಕಳ್ಳರು, ಇವ್ರು ಕೆಟ್ಟ ಕಳ್ಳರು. ಗುರುದಾಸರು ಒಳ್ಳೆ ಕಳ್ಳರು.
ಗೊತ್ತಾ ನಿಮ್ಮ ಬಗ್ಗೆ ಅವ್ರ ಬಗ್ಗೆ? ಯಾಕ್ರಿ ಏನು ಹೋದಲ್ಲೆಲ್ಲ ಬೆಳ್ಳಿ ಚಂಬೆ ಎತ್ಕೊಂಡು ಬರ್ತಾರೆ, ತಾಂಬೂರ್ ಚಂಬ ಮುಟ್ಟಂಗೆ ಇಲ್ಲ, ಬ್ಯಾಗ್ನ ಹಾಕೋತಾರ ಬಂದ್ಬಿಡ್ತಾರೆ. ಒಳ್ಳೆ ಕಳ್ರು ಅಂತಾರ. ಕಳ್ಳ ಅಂದ್ರೆ ಕೆಟ್ಟ, ಅವ ಏನೇ ಕದಿಲ್ಲ ಹೌದಿಲ್ಲ. ಆದ್ರೆ ದೇವರಿಗೆ ಶಬ್ದ ಪ್ರಯೋಗ ಮಾಡ್ತಾರೆ ಜ್ಞಾನಿಗಳು. ಒಳ್ಳೆ ಚೋರ ಅಂದ್ರೆ ಯಾಕೆ? ಯಾರಿಂದಲೂ ಕದಿಯಲಿಕ್ಕೆ ಬರಲಾರದ ಒಂದು ವಸ್ತು ಎಲ್ಲ ಜೀವನ ಹತ್ರ ಇರ್ತದೆ. ಯಾರಿಂದಲೂ ಕದಿಲಿಕ್ಕೆ ಬರಂಗಲ್ಲ ಅಂತ ವಸ್ತು ಎಲ್ಲ ಜೀವನ ಹತ್ರ ಇರ್ತದಿಲ್ಲ. ಆ ವಸ್ತುವನ್ನು ದೇವರು ಕದಿತಾನಾದ್ರಿಂದ ಅವರಿಗೆ ಒಳ್ಳೆ ಕಳ್ಳ. ಆ ವಸ್ತು ಯಾವುದು ಅಂದ್ರೆ ಪಾಪ. ಜೀವರು ಮಾಡಿದ ಪಾಪ ಅಂತೇನದ ಅದು ಯಾರಾದರೂ ತಗೋತಾರ? ಯಾರು ತಗೋಲ್ಲ. ತಗೊಂಡು ಹೋಗ್ರಿ, ಬೇಡಪ್ಪ ನಿನ್ಕಿಂತ ಜಾಸ್ತಿ ಅದ ನಂಬೋದು ಅಂತಾರೆ ಇಲ್ಲ. ನಮ್ಮ ಗುರುವ ಹೇಳ್ತಿದ್ರು, ಹೆಂಡತಿ ಗಂಡನ ಜೇಬನಾಗಿನ ದುಡ್ಡು ತಗೋತಾಳ, ಅಧಿಕಾರ ಇದೆ, ತಗೋಬಹುದು. ಪಾಪ ತಗೊಳ್ತಾಳ? ಸಾಧ್ಯ ಇಲ್ಲ. ಎಲ್ಲ ಜೀವರು ಪಾಪ ಮಾಡಿದ್ದಾರಲ್ಲ, ಅದರ ಭೀತಿ ಅದನ್ನೆಲ್ಲ ಒಳಗ. ಆದ್ರೆ ಆ ಪಾಪವನ್ನು ಯಾರಾದ್ರೂ ಕದೀತಾರ ಅಂದ್ರೆ ಇಲ್ಲ. ಆ ಪಾಪವನ್ನ ಕದಿಯೋನು ಭಗವಂತ. ಅದಕ್ಕೆ ಜ್ಞಾನಿಗಳಂತಾರೆ, ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ದೇವರಿಗೊಂದು ಹೆಸರಿದೆ, ಅನಘ. ಅನಘ ಅಂದ್ರೆ ಏನು? ನ ಅಘ ಇತಿ ಅನಘ ಅಂತ. ಯಾರಿಗೆ ಪಾಪವೇ ಇಲ್ಲವೋ ಅವನು ಅನಘ. ಅವ ಏನ್ ಮಾಡ್ತಾನೆ? ಸದ್ಗುಣವ ಕದ್ದವರ, ತನ್ನ ಸದ್ಗುಣಗಳನ್ನ ಯಾರು ಕದೀತಾರೋ, ಯಾರು ತಿಳಿತಾರೋ, ಗುರುಮುಖೇನ ಶಾಸ್ತ್ರದ್ವಾರ ತಿಳಿದು ಅದರ ಆಲೋಚನೆ ಮಾಡ್ತಾರೋ ಅವರ ಪಾಪವನ್ನ ದೇವರೇನ್ ಮಾಡ್ತಾನೆ? ಕದೀತಾನೆ. ಆದ್ರಿಂದ ಅವನ ಹೆಸರೇನು? ಒಳ್ಳೆ ಚೋರ ಅಂತ ಹೆಸರು. ಯಾರು ಪಾಪ ಕದಿಯಲ್ಲ. ಅದಕ್ಕೆ ವ್ಯಾಸರಾಜರಂತಾರೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ಯಾಕೆ ಅಂದ್ರೆ ಜ್ಞಾನಿಗಳಂತಾರೆ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ ಅಂದ್ರೆ ಸಾಕು, ಎಲ್ಲ ಪಾಪ ಹೋಗ್ಬಿಡುತ್ತೆ. ಹೌದೇ? ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಹರಿಯ ಸ್ಮರಣೆ ಮಾತ್ರದಿಂದ, ಭಗವಂತನ ಸ್ಮರಣೆ ಮಾತ್ರದಿಂದಲೇ ಎಲ್ಲ ಪಾಪಗಳು ಹೋಗುತ್ತೆ. 2 ಅಕ್ಷರದ ಒಂದು ನಾಮ ಇರಬಹುದು, 4 ಅಕ್ಷರದ ಒಂದು ನಾಮ ಇರಬಹುದು. ಅದನ್ನ ಒಂದು ಅಭ್ಯಾಸ ಮಾಡಿಕೊಂಡಿದ್ರೆ ಎಲ್ಲ ಪಾಪ ಹೋಗುತ್ತೆ. ಇದು ಹೆಂಗೆ ಹೇಳ್ತೀವಿ ಅಂದ್ರೆ, ಭಾಗವತವೇ ನಮಗೆ ಸಾಕ್ಷಿ ಅಲ್ವಾ? ಅಜಾಮಿಳ ಎಲ್ಲ ಪಾಪ ಮಾಡಿದ್ದ, ಪಾಪಿಷ್ಟ ಅಂತ ರಿಕಾರ್ಡ್ ಆದಂತ ವ್ಯಕ್ತಿ ಅಜಾಮಿಳ ಪುರಾಣದಲ್ಲಿ. ಹೌದಾ ಇಲ್ಲ? ಅವನಕ್ಕಿಂತ ಜಾಸ್ತಿ ಮಾಡಿವು ನಾವು, ಆದರೂ ನಮ್ಮ ಹೆಸರು ರಿಕಾರ್ಡ್ ಆಗಿಲ್ಲ. ಯಾಕಂದ್ರೆ ರಿಕಾರ್ಡ್ ಆಗ್ಬೇಕಾದ್ರೆ ಇಷ್ಟೇ ಇರಬೇಕು ಅಂತ ನೇಮದ ಲಿಮಿಟ್. ನಮ್ಮದು ಲಿಮಿಟ್ ದಾಟಿ ಹೋಗಿದೆ. ಹೌದಾ? ಅಷ್ಟು ಪಾಪ ಮಾಡೀವಿ. ಆದರೂ ಅವ ನಾರಾಯಣ ಅಂತ ತಕ್ಷಣ ಏನಾಯ್ತು? ಎಲ್ಲ ಪಾಪ ಪರಿಹಾರ ಆಯ್ತಿಲ್ಲ. ವಿಷ್ಣು ದೂತರು ಬಂದು ಯಮದೂತರಿಂದ ಬಿಡಿಸಿದ್ರಲ್ಲ. ಯಮದೂತರು ಕೇಳ್ತಾರೆ, ಇದು ನಮ್ಮ ಆಹಾರ, ನೀವ್ಯಾರು ಬಂದವರು, ಯಾಕೆ ಬಿಡಿಸ್ತಾ ಇದ್ದೀರಿ? ಇಲ್ಲ, ಅವ ಪಾಪಿಷ್ಟ ಅಲ್ಲ, ಪರಮ ಪುಣ್ಯವಂತ. ಯಮದೂತರಂತಾರೆ, ಎಲ್ಲಿ ಪುಣ್ಯ? ಬರೇ ಪಾಪ ಮಾಡಿದ್ದಾನಲ್ವಾ? ದುಷ್ಟ ಸ್ತ್ರೀಯರ ಸಹವಾಸ ಮಾಡಿದ, 10 ಮಕ್ಕಳನ್ನ ಪಡೆದ, ತನ್ನ ಜಾತಿ ಧರ್ಮವನ್ನ ಬಿಟ್ಟು ಬಿಟ್ಟ. ಅವರಂದ್ರೆ ಏನೇ ಮಾಡಲಿ ಕೊನೆಗೆ ನಾರಾಯಣ ಅಂತನ್ನಲ್ಲ. ಓ, ನಾರಾಯಣ ಅಂದ್ರೆ ಎಲ್ಲಾ ಪಾಪ ಹೋಗುತ್ತಾ ಅಂತ ಕೇಳಿದ್ರು. ಅವಾಗ ವಿಷ್ಣು ದೂತರಿಗೆ ಹೇಳ್ತಾರೆ, ಯಮದೂತರಿಗೆ ವಿಷ್ಣು ದೂತರು ಹೇಳ್ತಾರೆ, ಈ ಪ್ರಶ್ನೆ ನಮಗ್ ಕೇಳಬೇಡಿ, ನಿಮ್ ಬಾಸಿಗೆ ಹೋಗಿ ಕೇಳಿ. ಅದಕ್ಕೆ ದೇವರ ಸ್ಮರಣೆಯಿಂದ ಎಲ್ಲ ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಅವರಿಗೆ ಏನಂತ ಕರೀತಾರೆ? ಒಳ್ಳೆ ಚೋರ. ಅದನ್ನೇ ಜಗನ್ನಾಥಾಸರ ಅಂತಾರೆ, ಹರಿ 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 ಎಂಬೆರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೆ ಪೋಪವು ತುಲ ರಾಶಿಯೊಳುವ ನಳ ಪೊಕ್ಕಂತೆ. ಹರಿ 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 ಎಂಬೆರಡಕ್ಷರ ನುಡಿದ ಮಾತ್ರದಲ್ಲಿ. ನಮ್ಮ ಬಾಯಿಂದ ಹರಿ ಅಂತ ಶಬ್ದ ಬಂದ್ರೆ ಸಾಕ್ರಿ, ಎಲ್ಲ ಪಾಪ ಪರಿಹಾರ ಆಗತ್ತೆ. ಹೆಂಗೆ ಅಂದ್ರೆ, ನಮಗನಿಸಬಹುದು ನಾವು ಮೇರು ಪರ್ವತದಷ್ಟು ಪಾಪ ಮಾಡಿದ್ದೇವೆ ಅಂತಾದರೂ
ಅಷ್ಟು ದೊಡ್ಡ ಪಾಪದ ರಾಶಿಯನ್ನ ಪರಮಾತ್ಮನ 2 ಅಕ್ಷರದ ಒಂದು ನಾಮ, 3 ಅಕ್ಷರದ ಒಂದು ನಾಮ ಅಥವಾ 4 ಅಕ್ಷರದ ಒಂದು ನಾಮ ಸುಟ್ಟು ಭಸ್ಮ ಮಾಡುತ್ತಾ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹರಿ 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 ಎಂಬೆರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೆ ಪೋಪವು. ಹರಿ ಅಂದ್ರೆ ಸಾಕು, ಎಲ್ಲ ಪಾಪ ರಾಶಿಯನ್ನು ನಾಶ ಮಾಡ್ತಾನೆ. ಹೆಂಗಾಗುತ್ತೆ ಅಂದ್ರೆ ತೂಲ ರಾಶಿಗಳು ಅನಳ ಪೊಕ್ಕಂತೆ ಅಂತ ಎಕ್ಸಾಂಪಲ್ ಕೊಟ್ಟು. ತೂಲ ಅಂದ್ರೆ ಹತ್ತಿಗೆ ಹೆಸರು, ಕಾರ್ಪಸ ಅಂದ್ರು ಹತ್ತಿ ಸಂಸ್ಕೃತ ಒಳಗ. ಕಾರ್ಪಸ ಅಂದ್ರೇನು ಹತ್ತಿ, ತೂಲ ಅಂದ್ರೂ ಹತ್ತಿ. ಆದರೆ ವ್ಯತ್ಯಾಸ ಇದೆ. ಕಾರ್ಪಸ ಅಂದ್ರೇನು, ಆಗ ತಾನೇ ಹೊಲದಿಂದ ತಂದ ಹತ್ತಿ ಅಂದ್ರೆ ಕಡ್ಡಿ ಕಸ ಎಲ್ಲ ಸೇರಿರ್ತದ, ಅದಕ್ಕೆ ಏನಂತ ಕರೀತಾರೆ ಕಾರ್ಪಸ. ಈಗ ಬತ್ತಿ ಮಾಡ್ಲಿಕ್ಕೆ ಇವರೆಲ್ಲ ಬಿಡಿಸಿಟ್ಕೊಂಡಿರ್ತಾರೆ ನೋಡಿ, ಕ್ಲೀನ್ ಮಾಡಿಟ್ಕೊಂಡಿರ್ತಾರಲ್ಲ, ಅದಕ್ಕೆ ಏನಂತಾರೆ ತೂಲ ಅಂತ. ಜಗನ್ನಾಥಾಸರು ಎಂಥ ಶಬ್ದ ಹಾಕಿದ್ರು ಅಂದ್ರೆ ಕಾರ್ಪಸ ರಾಶಿಗಳು ಅಲ್ಲಿಲ್ಲ, ಯಾಕೆ ಅದು ಸುಡ್ಲಿಕ್ಕೆ ತಡ ಆಗ್ತದೆ, ಯಾಕೆ ಬೀಜ ಕಡ್ಡಿ ಇರ್ತಾವ. ತೂಲದಲ್ಲಿ ಅಡ್ಡಿ ಆಗ ತಕ್ಷಣ ಸುಟ್ಟು ಹೋಗ್ಬಿಡ್ತದೆ. ಮೇರು ಪರ್ವತದಷ್ಟು ಪ್ರಾಯದಷ್ಟು ಹತ್ತಿ ರಾಶಿ ಹಾಕಿದರೆ ಅದನ್ನು ಸುಡಿಲಿಕ್ಕೆ ಅದರಷ್ಟೇ ಪ್ರಮಾಣದ ಬೆಂಕಿ ಬೇಕಾ? ಬೇಕಾಗಿರೋ ಸಣ್ಣ ಕಿಡಿ ಇಟ್ಟಿಸ್ಬಿಟ್ಟು ಸಾಕು. ಇಡೀ ಹತ್ತಿ ರಾಶಿಯನ್ನು ಸುಟ್ಟು ಹಾಕುವಂತೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ನಾವು ಮಾಡಿದ ಪಾಪಗಳೆಲ್ಲ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಹಿಂದಿನವರು ಎದ್ದು ಕೂಡಲೇ ದೇವರ ಸ್ಮರಣೆ ಮಾಡ್ತಾ ಹೇಳ್ತಾ ಇದ್ದಾರೆ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು ಅಂತ. ಕೃಷ್ಣ ನಾರಾಯಣ ಗೋವಿಂದ ಅಚ್ಯುತಾನಂತ ಮಾಧವ ಅಂತ ಹೇಳ್ತಾ ಇದ್ದಾರೆ ಇಲ್ಲ. ಈಗಿನವರಿಗೆ ಸಮಯನೇ ಇಲ್ಲ. ಮಧ್ಯಾಹ್ನನೂ ದೇವರ ಸ್ಮರಣೆ ಮಾಡ್ತಿದ್ರು, ಸಾಯಂಕಾಲ ದೇವರ ಸ್ಮರಣೆ ಮಾಡ್ತಿದ್ರು, ಮಲಗುವಾಗಲೂ ದೇವರ ಸ್ಮರಣೆ ಮಾಡ್ತಿದ್ರು. ಹಿಂದಿನವ್ರು ಮಾಡ್ತಾ ಇದ್ರೆ, ಈಗಿನವ್ರಿಗೆ ಕೇಳ್ರಿ ಟೈಮೇ ಇಲ್ಲ ಅಂತಾರೆ ಯಾರು. ದೇವರ ಸ್ಮರಣೆಗೆ ಟೈಮ್ ಇಲ್ಲ, ಎಲ್ಲ ಟೈಮ್ ಮಾಡ್ಕೊಂಡಿರ್ತಾರೆ. ಚಹಾ ಕುಡಿಲಿಕ್ಕೆ ಟೈಮ್ ಇರ್ತದೆ, ಉಪ್ಪಿಟ್ಟು ತಿನ್ಲಿಕ್ಕೆ ಟೈಮ್ ಇರ್ತದೆ, ಊಟ ಮಾಡ್ಲಿಕ್ಕೆ ಟೈಮ್ ಇರ್ತದೆ. ನಮ್ಮ ಗುರು ಹೇಳೋರು ವೈಕುಂಠ ಸಮಾರಾಧನೆ ಹೋಗ್ಲಿಕ್ಕೆ ಟೈಮ್ ಇರ್ತವೆ. ಎಲ್ಲ ಕಡೆ ಹೋಗ್ತಾರೆ, ಆದರೆ ದೇವರ ಸ್ಮರಣೆಗೆ ಟೈಮ್ ಇಲ್ಲ. ಜ್ಞಾನಿಗಳಂತಾರೆ ನಾವು ಟೈಮ್ ಮಾಡ್ಕೊಡ್ತೀನಿ ಬಾ ಅಂತ. ಯಾವಾಗ? ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳು ಏರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿಹನರ ಸಿಕ್ಕನು ಯಮದೂತರಿಗೆ ಅವಾವಲ್ಲಿ ನೋಡಿದರು. ಮಕ್ಕಳಾಡಿಸುವಾಗ, ಮಕ್ಕಳಿಗೆ ಒಳ್ಳೆ ಹೆಸರಿಟ್ಟು ಕರಿ, ಕೃಷ್ಣ ಅಂತ ಹೆಸರಿಟ್ಟು ಎಷ್ಟು ಬಾರಿ ಕೃಷ್ಣ ಬರುತ್ತೀರಿ. ಕೃಷ್ಣ ಹೇಳೋ, ಕೃಷ್ಣ ಸ್ನಾನ ಮಾಡೋ, ಕೃಷ್ಣ ಸ್ತೋತ್ರ ಹೇಳೋ, ಕೃಷ್ಣ ಹಾಲು ಕುಡಿಯೋ, ಕೃಷ್ಣ ಸ್ಕೂಲ್ ಬ್ಯಾಗ್ ತಗೊಳ್ಳೋ, ಕೃಷ್ಣ ಹೋಮ್ವರ್ಕ್ ಮಾಡಿದೇನೋ, ಎಷ್ಟು ಬಾರಿ ಕೃಷ್ಣ ಅಂತ ಬರ್ತದಿಲ್ಲ. ಮಕ್ಕಳ ಆಡಿಸುವಾಗ, ಮಡದಿಯೋಳ ಕರೆದು ನೆಲುವಾಗ ಅಂದ್ರು. ಹೆಂಡತಿ ಜೊತೆ ಸಂತೋಷವಾಗಿ ಮಾತಾಡ್ತಾ ಕೂತಾಗ ದೇವರೇ ನೀ ಕೊಟ್ಟ ಭಾಗ್ಯನೋ ಸ್ವಾಮಿ ಅಂತನ್ನ. ಹೌದೇನ? ನಾವು ಅನ್ನಂಗಲ್ರಿ. ಮನೋಬ್ರದರು ನೀವು ಹೇಳಿದ್ದೆಲ್ಲ ಕರೆಕ್ಟು, ಅದರ ನಮ್ಮ ಹೆಂಡತಿ ಶೂರ್ಪಣಿಗೆ ಥರ ಯಾವಾಗಲೂ ಗಂಟು ಮಾರಿ ಹಾಕಿರ್ತಾಳೆ. ನಾನೇನು ಮಾಡಲಿ, ಅದಕ್ಕೆ ನಾನೇನು ಮಾಡಲಿ, ಏನು ಮಾಡಲಿ? ಒಂದು ದಿವಸ ಅದನ್ನ ನಗ್ತಾಳೆ ಹೆಂಡತಿ. ಯಾವಾಗ ಗೊತ್ತಾ? ಹಿಂದಿನವ್ರಿಗೆ ಸ್ವಲ್ಪ ಹಿರಿಯರಿಗೆ ಗೊತ್ತು. ಸಂಬಳ ತಂದು ಕೊಡ್ತಿದ್ರಲ್ಲ, ಸಂಬಳ ಡೇ ಅಂತಿದ್ದು ಹಿಂದೆ ಸಂಬಳ ಆಗೋ ದಿವಸ ಅವತ್ತು ಹೆಂಡ್ತಿ ನಕ್ಕೋತಿರ್ತಿದ್ಲ, ಯಾಕೆ ಸಂಬಳ ತಂದು ಕೊಡ್ತಾರೆ ಕೈಯಾಗಂತ. 2ಕ್ಕೆ ಫೋನ್ ಮಾಡೋದು ಆಫೀಸಾಗಿ, ಸಂಬಳ ಆಯ್ತೇನ್ರಿ? ಆಯ್ತಲ್ಲ, ಪಗಾರ ಆಯ್ತಲ್ಲ, ಲಘು ಬಂದ್ಬಿಡ್ರಿ, ಉಪ್ಪಿಟ್ಟು ಕಾಫಿ ಕೊಟ್ಬಿಡ್ತೀನಿ ಅಂತ ರೆಡಿ ಬರೋದ್ರಾಗ. ಅವತ್ತೊಂದಿನ ರಾಯಲ್ ವೆಲ್ಕಮ್. ಅವತ್ತಾದ್ರೂ ನಗ್ತಾ ಇರ್ತಾರಲ್ಲ, ಅವತ್ತಾದ್ರೂ ಕೃಷ್ಣ ನೀ ಕೊಟ್ಟ ಭಾಗ್ಯನೋ ಸ್ವಾಮಿ, ಹೆಂಡರು ಮಕ್ಕಳು ನಿನ್ನ ತೊಂದರೆಂಬೋರು ಅಂತಾರೆ ಜ್ಞಾನಿಗಳು. ಅವಾಗರೆ ಒಂದು ಸರಿ ಅನ್ನ ಹೌದೇ? ಅದಕ್ಕೆ ಜ್ಞಾನಿ ಮಡದಿ ಒಳಕ್ಕರದಿನಲ್ಲಿ ಇವಾಗ ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳು ಏರಿ ಮೆರೆಯುವಾಗ ಅಂದ್ರು. ಆನೆ ಕುದುರೆ ಒಂಟೆ ರಥಗಳನ್ನು ಹತ್ತಿ ಹೋಗುವಾಗ ದೇವರ ಸ್ಮರಣೆ ಮಾಡು. ನಮಗನಿಸುತ್ತೆ ಈಗೆಲ್ಲ ಎಲ್ಲಿದೆ ಅದು? ಇಲ್ಲೇ ಇಲ್ಲಲ್ರಿ. ಆನೆ ಕುದುರೆ ಒಂಟೆ ಇದ್ರು ನಾವೇನು ಹತ್ತಿ ಹೋಗಲ್ಲ. ಅಲ್ಲ, ಫಾರ್ಮ್ ಚೇಂಜ್ ಆಗಿದೆ ಈಗವು. ಕಾರ್ ಬಂದಾವಿಲ್ಲ, ನಾನಾ ಥರ ಕಾರು, ನಾನಾ ಡಿಸೈನ್ ಕಾರು, ಭಾಳ ಕಾಸ್ಟ್ಲಿ ಕಾರು.
ಹೌದಾ? ಒಂದು ಗಾಡಿ ಹೆಸರದ್ರಿ ಯಮ ಅಂತ. ಅದ್ರ ಮ್ಯಾಲ ಕೂತು ಹೊರಗೆ ಹೋಗಿ ಸುರಕ್ಷಿತ ಮನೆಗೆ ಬಂದ ಅಂದ್ರೆ ಯನಮಃ, ಇಲ್ಲಂದ್ರೆ ಯಮ. ಅವಾಗ ದೇವ್ರ ಸ್ಮರಣೆ ಮಾಡೋ ಖಾಲಿ ಇರ್ತದಲ್ಲಪ್ಪ. ಬಿಕ್ಕುವಾಗ ಬಿಕ್ ಬಂದ್ರೆ ದೇವ್ರ ಸ್ಮರಣೆ ಮಾಡು. ಕೆಲವಂತ ನಿಮ್ಗೆ ಯಾರೋ ನೆನೆಸ್ತಾರಲ್ವ? ಯಾರು ನೆನೆಸಲ್ರಿ. ನಮಗಂತಿರ್ತಾರೆ ಇಂಥ ಊರಿಗೆ ಬಂದಾಗ ಬಿಕ್ ಬಂದು ದಾಸರಿ ನಿಮ್ಮ ಮನೆಯವ್ರು ನೆನೆಸ್ತಾರಲ್ವ? ನಮ್ಮ ಅಪ್ಪನಾಣಿಗಿಲ್ಲ ಅಂದೆ ನಾನು. ನಾವಿಲ್ಲ ಅಂದ್ರೆ ಅವ್ರು ಆರಾಮಿರ್ತಾರೆ. ಬೆಳಗಾದಾಗ ಕೃಷ್ಣ ಮಠಕ್ಕೆ ಒಬ್ರು ಬಂದರು, ಹಿಂಗೆ ಪರಿಚಯ ಇದ್ದವ್ರು ಬಂದರು. ದಾಸರಿ ಏನೋ ಆಯ್ತಮ್ಮ ಕೂಡು, ನಿಮ್ಮ ಮನೆಯವ್ರು ಊರಿಗೆ ಹೋಗ್ಯಾರಲ್ಲ ಅಂತ ಕೇಳಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ? ನಿಮ್ಗೆ ಅಪರೋಕ್ಷ ಜ್ಞಾನ ನೀವು ಬರೋ ಸ್ಟೈಲ್ ಮೇಲೆ ಹೇಳಿದೆ ಅಂದೆ ನಾನು. ಹೌದಲ್ಲ? ಯಾರು ನೆನೆಸಲ್ಲ, ನಮ್ಮ ಭ್ರಮ ಯಾರೋ ನೆನೆಸ್ತಾರೆ ಅಂತ. ದಾಸರಾರಂತಾರೆ ಅವಾಗ ದೇವ್ರ ಸ್ಮರಣ ಮಾಡು. ಬಿಕ್ಕುವಾಗ ಆಕಳಿಸುತ್ತಲೇ ಆಕಳಿಕೆ ಬಂದರೆ ಮಾಡು. ಯಾಕೆ ಹಿಂಗೆ ಹೇಳಿದ್ರು ಅಂದರೆ, ನಿನಗೆ ಮೃತ್ಯು ಯಾವಾಗ ಬರ್ತದೆ ಯಾರಿಗೆ ಗೊತ್ತಪ್ಪ? ಇದೆಲ್ಲ ಸಮಯದಲ್ಲಿ ದೇವ್ರು ಪುರಂದಾಸರು ಇನ್ನೊಂದು ಸ್ಟೆಪ್ ಮುಂದೆ ಹೋದ್ರಿ. ಅವ್ರು ಏನಂದ್ರೆ ಗೊತ್ತಾ? ಮಕ್ಕಳ ಆಡಿಸುವಾಗಲ್ಲ, ಮನೆಗೆದ್ದು ಮೈ ಮುರಿದು ಹೇಳುತ್ತಲೊಮ್ಮೆ ಕೃಷ್ಣ ಎನ್ನ ಬಾರದೆ. ಕೂಸಿಗೆ ಹೇಳ್ದಂಗೆ ಹೇಳ್ಯಾರ. ಗಲ್ಲ ತುಟ್ಟಿ ಹಿಡಿದು ಮಗುಗೆ ಹೇಳ್ತೀವಲ್ಲ, ಅಲ್ಲಿ ಹೋಗ್ಬೇಡಪ್ಪ ಬೀಳ್ತೀವ ನಾವು ಹಂಗೆ ಹೇಳ್ಯಾರ. ಮನೆಗೆದ್ದು ಮೈ ಮುರಿದು ಹೇಳುತ್ತಲೊಮ್ಮೆ ಕೃಷ್ಣ ಎನ್ನ ಬಾರದೆ. ಮನೆಯೋಳು ಕೆಲಸಗಳ ಮಾಡುತ್ತಲೊಮ್ಮೆ ಕೃಷ್ಣ ಎನ್ನ ಬಾರದೆ. ಮನೆ ಕೆಲಸ ಮಾಡ್ತಾ ಕೃಷ್ಣ ಅಂತ ಹೇಳು, ಕೃಷ್ಣ ಅಂತ ಕೆಲಸ ಮಾಡು. ನಾವು ಹಂಗೆ ಮಾಡಲ್ರಿ. ನಾವು ಒಬ್ಬಕ್ಕೆ ಮಾಡಿ ಸಾಕಾಗಿದೆ. ನಾವು ಒಬ್ಬಕ್ಕೆ ಸಾಯ್ಬೇಕು, ಯಾರು ಮಾಡಲ್ಲ. ಎಲ್ಲ ಉಪ್ಪಿಟ್ಟು ಕಾಫಿ ಕುಡ್ದು ಕೂತ್ಬಿಟ್ಟಿರ್ತಾವ ಹಾಳಾದ್ದು ಅಂತ. ಬೈಕೋತ್ ಮಾಡಬೇಡಯ್ಯ. ಯಾಕೆ? ಗೃಹ ಕರ್ಮವ ಬ್ಯಾಸರದಲ್ಲಿ ಪರಮ ಉತ್ಸಾಹದಲ್ಲಿ ಮಾಡುತ್ತಲಿ ಮುಜಗದ ಮಹಿತನ ಸೇವೆ ಇದನ್ನು ತಲಿ ಅಹರರ್ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾರದು. ನಾವು ಬರೀ ಹಾಡು ಅಭ್ಯಾಸ ಆಗಿದ್ರಿ, ಪ್ರಾಕ್ಟಿಕಲ್ ಇಲ್ಲೇ ಇಲ್ಲ, ಬರೇ ಥೇರಿ. ಜ್ಞಾನಿಗಳು ಪ್ರಾಕ್ಟಿಕಲ್ ಮಾಡ್ತಾ ಇರೋದು. ಗೃಹ ಕರ್ಮವ ಬ್ಯಾಸರದಲ್ಲೇ. ಒಂದು ಪ್ರಸಂಗದಲ್ಲಿ ಹಿಂದೆ ನಮ್ಮ ಗುರುಗಳು ನಮ್ಮ ಮನೆಗೆ ಬಂದಾಗ ಒಂಥರ ವಿಚಿತ್ರ ವಾತಾವರಣ ಇತ್ತು. ಅವ್ರು ಬರೋಕ್ಕಿಂತ ಮೊದಲು ಅರ್ಧ ತಾಸು ಬಂದರು. ಏನೋ ಗುರುಣ್ಣ ಯಾಕೋ ಒಂಥರ ಇದ್ದೀರ ಅಂದರು. ಏನ್ರಿ ಇವತ್ತಿನಿಂದ 3 ದಿನ ನಮ್ಮದೇ ಸರ್ವಸೇವಾ ಅಂತಂದೆ. ಅವ್ರೇನಂದ್ರು, ದೇವ್ರು ನನಗೆ ಅದಕ್ಕೆ ಕಳಿಸ್ಯಾನ ಬಾ ಅಂತಂದು. ನಾ ಅಡುಗೆ ಮಾಡ್ತೀನಿ 3 ದಿವಸ, ಉಳ್ಕಿದೆಲ್ಲ ನೀನು ನೋಡ್ಕೊ ಅಂದರು. ಅವಾಗ ಹೇಳಿದರು ಅವರು, ಗೃಹ ಕರ್ಮವ ಬ್ಯಾಸರದಲ್ಲೇ. ಯಾವುದೇ ಮನೆ ಕೆಲಸವನ್ನು ಬ್ಯಾಸರಿಕೆಯಿಂದ ಮಾಡಬೇಡ, ಅದು ಪರಮಾತ್ಮನ ಸೇವೆ ಅಂತ ಹೇಳಿ ಮಾಡು. ಒಂದು ಕೂಡಲೇ ಮತ್ತು ಗಂಡಸರಿಗೆ ಎಲ್ಲ ಕೆಲಸ ಹಚ್ಚಬಾರ್ದ್ರಿ. ಮತ್ತು ಹೆಣ್ಮಕ್ಳು ಬಾ ಚಲೋ ಆತ್ರಿ ಹೇಳಿದ್ದು. ಇವ್ರು ರಿಕಾರ್ಡ್ ಬೇರೆ ಮಾಡಿಬಿಟ್ಟಿರ್ತಾರೆ, ಎಲ್ಲ ಕಡೆ ಹೋಗ್ಬಿಡ್ತಾವೆ. ನಾ ಅದಕ್ಕೆ ರಿಕಾರ್ಡ್ ಮಾಡ್ಕೊಳಿಕ್ಕೆ ಪರ್ಮಿಷನ್ ಕೊಡೋರು. ಅವೆಲ್ಲ ಹೋಗ್ತಾವೆ. ನಿಮ್ಮ ಮಾತು ಕೇಳ್ದು ಬಿಡ್ರಿ, ನಾಳೆ ನಮ್ಮ ಯಜಮಾನರಿಗೆ ಹಚ್ಬಿಡ್ತೀನಿ ಅಂತ. ಒಂದು ಕಡೆ ಹೋದಾಗ ಏನಾಯ್ತು, ಹೈದರಾಬಾದ್ಗೆ ಹೋದಾಗ ದೇವರ ಪಾತ್ರೆ ಅಂಬರೀಷ್ ಮಹಾರಾಜರು ತೊಳ್ಕೊತಿದ್ರು. ದೇವ್ರ ಮನೆ ಕಸ ಅಂಬರೀಷ್ ಮಹಾರಾಜರು ಗುಡಿಸ್ಕೊತಿದ್ರು ಅಂತ ಹೇಳ್ಯಾರ ಭಾಗವತಾಗ. ನೀವೆಲ್ಲ ಶ್ರವಣ ಮಾಡಿರ್ತೀರ, ಹೇಳ್ಯಾರಿಲ್ಲ? ಹೇಳಿದೆ. ಕಸ ಗುಡಿಸ್ತಿದ್ರು, ಅವರೇ ರಂಗೋಲಿ ಹಾಕೋತಿದ್ರು, ದೇವ್ರ ಪಾತ್ರೆ ತೊಳ್ಕೊತಿದ್ರು, ಒರೆಸ್ಕೊಂಡು ಇಟ್ಕೋತಿದ್ರು. ಅದು ಭಗವಂತನ ಸೇವೆ ಅಂತ. ಒಬ್ಬ ಹೆಂಡತಿ ಮನೆಗೋದ್ಮೇಲೆ ಯಜಮಾನ್ರಿಗೆ ಅನ್ಲಂತ. ಇವತ್ತೇನು ಹೇಳಿದ್ರು ಕೇಳಿದ್ರಲ್ಲ ಆಚಾರ, ಏನು ಹೇಳ್ಯಾರ? ಅಂಬರೀಷ್ ರಾಜ ಮಾಡ್ತಿದ್ದ, ನಿಮಗೇನು ದಾಡ್ಯಾಗ, ನಾಳೆ ನೀವೇ ಮಾಡ್ಕೊರಿ ಅನ್ಲಕ್ಕೆ. ಅವ ಮರುದಿವ್ಸ ಏನು ಮಾಡ್ದ, ಒಂದು ಅರ್ಧ ತಾಸು ಲಗೂನ್ ಬಂದ. ನಾ ಹೇಳಿದ ಮಠಕ್ಕೆ ದಾಸರಿಯಲ್ಲಿ ಇರ್ತಾರೆ, ಆ ರೂಮ್ನಾಗ ಇರ್ತಾರೆ. ಒಳಗೆ ಬರ್ರಿ ದಾಸರಿ ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸರಾವ್, ಭಾಳ ಸಂತೋಷ, ಕೂಡಿ ಏನು ಸಮಾಚಾರ? ಇಂಥ ಹುಚ್ಚುಚ್ಚು ಹೇಳಿಬೇಡ್ರಿ ಅಂತ. ನಾ ಏನು ಹೇಳಿನೋ ಅಂತ. ನಿನ್ನ ಹೇಳಿರಿ ಅಂಬರೀಷ್ ಮಹಾರಾಜರು ಮಾಡಿ. ಇವತ್ತೇ ನಮ್ಮ ಯಜಮಾನರು ನಮಗೆ ಹಚ್ಚಿಬಿಟ್ಟಾರೆ ಎಲ್ಲ. ಅದಕ್ಕಿಂತ ಹುಚ್ಚುಚ್ಚು ಹೇಳಂಗಿದ್ರೆ ಪ್ರವಚನ ಇವತ್ತೇ ಮಂಗಳ ಮಾಡ್ಬಿಟ್ರು. ಪುರಂದಾಸರಂತ ನಾಮಸ್ಮರಣೆ ಮಾಡುವ ಸಮಯ ಯಾವುದು? ಮನೆಯೊಳು ಕೆಲಸಗಳ ಮಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ದಾರಿಯ ನಡೆವಾಗ ಕೃಷ್ಣ ಎನ್ನಬಾರದೆ. ದೊಡ್ಡ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ.
ಮೆಲುವಾಗ ಕೃಷ್ಣ ಎನ್ನಬಾರದೆ. ಮತ್ತಷ್ಟೇ ಅಲ್ವಾ, ಯಾವಾಗ ಕೃಷ್ಣ ಅನ್ಬೇಕು? ಕೆಲಸಗಳೊಳಗೆ ಇದು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ. ಮಕ್ಕಳ ಮುದ್ದಾಡುತ್ತರೊಮ್ಮೆ ಕೃಷ್ಣ ಎನ್ನಬಾರದೆ. ಮಕ್ಕಳನ್ನು ಮುದ್ದಾಡ್ತಾರಲ್ಲ, ಮುದ್ದು ಬರುತ್ತೆ. ಅಪ್ಪೆ ಆಯ್ತಾ, ಪುಟ್ ಮಕ್ಕಳು ನೋಡಿದ್ರೆ ಮುದ್ದು ಮಾಡುವಾಗ ಕೃಷ್ಣ ಕೃಷ್ಣ ಇದ್ದಂಗಿದ್ಯಲ್ಲೋ ಅಂತ ಚಿಂಗನ ಮುಖರಿ ಅದು ಬಿಟ್ಟು ಕೆಲವು ಅಂತಿರ್ತಾರೆ, ಏನು ವೀರಪ್ಪನ್ ಟೈಪ್ ಇದ್ಯಪ್ಪ ನೀನು, ಅಯ್ಯಯ್ಯೋ ತಗೊಂಡು ಏನು ಮಾಡ್ತಾರೆ. ಐಶ್ವರ್ಯ ರೈ ಆಗ ನೋಡಿ ನಮ್ಮ ಮೊಮ್ಮಗು ಪಾಪ, ನೋಡ್ಲಿಕ್ಕೆ ಮಂಗ್ಯಾನ ಮಸುಡಿ ಇರ್ತದಕ್ಕೆ. ಅವು ತೊಗೊಂಡೇನು ಮಾಡ್ತೀವಿ. ಕೃಷ್ಣ ಅನ್ನುವಂಥವ್ರು ದಾಸರಾಯರು ದೇವರ ಸ್ಮರಣೆ ಅಲ್ವಾ? ಯಾಕೆ? ಪಾಪ ಪರಿಹಾರ ಮಾಡ್ತಾರೆ. ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ, ಆದ್ರಿಂದ ಅವನ ಹೆಸರೇನು? ಒಳ್ಳೆ ಚೋರ. ಹೋಗ್ಬೇಕಲ್ಲೇ ಈ ಕಡೆ ನೋಡಿ ಯಶೋದ, ಆ ಕಡೆ ನೋಡ್ಬೇಡ. ಏನು ನಿನ್ನ ಮಗ ಏನ್ ಮಾಡ್ದ ಗೊತ್ತಾ? ಮುದದಿ ಮುಕುಂದ ಸದನಕ್ಕೆ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ, ಅವ ತಿಂದ ನಿನ್ನ ಕಂದ, ಗೋಪಿ ಕೇಳಿನ ಮಗ ಜಾರ. ಮುದದಿ ಮುಕುಂದ ಸದನಕ್ಕೆ ಬಂದ. ಮುಕುಂದ ಅಂದ್ರೇನು? ದೇವ್ರಂದ್ರೇನು? ಮುಕುಂದ ನಾವು ಅರ್ಥನೇ ಹೇಳಂಗಿಲ್ಲ, ಕಾರಣ ಹೇಳಲ್ಲ, ಅರ್ಥ ಹೇಳಲ್ಲ, ಶಬ್ದ ಬದಲಾಯಿಸ್ತಾ ಇರ್ತೀವಿ. ಒಂದು ಮಗು ಸ್ಕೂಲಿಗೆ ಲೇಟಾಗಿ ಬರುತ್ತೆ, ಮಿಸ್ ಕೇಳ್ತಾಳೆ, ಯಾಕೆ ಲೇಟ್ ಆಯ್ತು? ಸ್ವಲ್ಪ ತಡ ಆಯ್ತ್ರಿ ಅಂತ. ಯಾಕೆ ತಡ ಆಯ್ತು? ಸ್ವಲ್ಪ ಲೇಟ್ ಆಯ್ತ್ರಿ ಅಂತ. ಹುಡುಗ ಕಾರಣ ಹೇಳಿದ. ಹಂಗ ನಾವೇನು ಹೇಳ್ದಂಗೆ ಆಯ್ತು. ಈಗ ಮುಕುಂದ ಅಂದ್ರೇನು? ದೇವರಂದ್ರೇನು? ಮುಕುಂದ. ಹಂಗಲ್ಲ, ಮುಕುಂದ ಅಂದ್ರೇನು? ಮುಕುಂದದಾತಿ ಇತಿ ಮುಕುಂದ. ಮೋಕ್ಷವನ್ನೇ ಯಾರು ಕೊಡ್ತಾರೋ ಅವನಿಗೆ ಹೆಸರೇನು? ಮುಕುಂದ ಅಂತ. ಅದಕ್ಕೆ ಜ್ಞಾನಿಗಳಂತ ಮುದದಿ ಮುಕುಂದ ಸದನಕ್ಕೆ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ ಅಂದ್ರು. ದೇವರಿಗಾಗಿಟ್ಟ ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂದ ನಿನ್ನ ಕಂದ ಅಂದ್ರು. ಇಟ್ಟಿದ್ಯಾರಿಗೆ? ದೇವರಿಗೆ. ತಿಂದಿದ್ಯಾರು? ದೇವರು. ಅವನ ಮೇಲೆ ಕಂಪ್ಲೇಂಟ್ ಕೊಟ್ರಿ ಅವರು. ನಮ್ದೆಲ್ಲ ಹಂಗೆ ಹೇಳಿದ್ರು, ಎಲ್ಲ ದೇವ್ರು ಕೊಟ್ಟಿರ್ತಾರೆ, ಮತ್ತೆ ಅವನಿಗೆ ಬೈಕ್ ಕೊಡು. ದೇವ್ರು ನಮ್ಗೆ ಏನು ಕೊಟ್ಟಿಲ್ಲ, ಇನ್ನಿನ ಮೊಸಡಿಗೆ ಏನು ಕೊಡ್ಬೇಕು ದೇವ್ರಿನ್ನ? ಇಷ್ಟೆಲ್ಲ ಕೊಟ್ಟಿದ್ದೆ ದೊಡ್ಡದಲ್ವಾ? ಪುರಂದಾಸರಂತಾರೆ, ಇಷ್ಟು ದಯ ಮಾಡಿದ್ದೆ ಅತಿ ಸೋಜಿಗ ಶ್ರೇಷ್ಠ ತಮನೆ ಈ ಭೃಷ್ಟ ಮಾನವನಲ್ಲಿ, ಇಷ್ಟು ದಯ ಮಾಡಿದ್ದೆ ಅತಿ ಸೋಜಿಗ. ಈ ಭೃಷ್ಟ ಮಾನವ ಸ್ವಾಮಿ ನನ್ನ ಮೇಲೆ ಇಷ್ಟು ದಯಾ ಮಾಡಿಯಲ್ಲೋ, ಇದು ಆಶ್ಚರ್ಯ ಅನಿಸುತ್ತೆ ಸ್ವಾಮಿ. ಜ್ಞಾನಿಗಳಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹೌದಾ? ಸರಿ. ಇನ್ನೊಬ್ಬಕಂದ್ರೆ ಅಲ್ಲೇ ನೋಡ್ತಿ, ಇಲ್ಲಿ ನೋಡು ಏನ್ ಮಾಡಿದ ಗೊತ್ತಾ ನಿನ್ನ ಮಗ? ಮಾರನ ಪಿತ್ತ ಮನಿಯೋಳು ಪೊಕ್ಕ, ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಭಾರಿ ಠಕ್ಕ, ಗುಪ್ಪಿ ಕೇಳಿನ ಮಗ ಜಾರ. ಮಾರನ ಪಿತ್ತ ಮನಿಯೋಳು ಪೊಕ್ಕ. ಮಾರ ಅಂದ್ರೆ ಮನ್ಮಥ. ಮನ್ಮಥ ಅಪ್ಪನಾಗಿರ್ತಕ್ಕಂಥ ಭಗವಂತ ಮನೆಗೆ ಬಂದ. ಹಿಡಿಯ ಹೋದರೆ ಅವ ಸಿಕ್ಕ. ನಮ್ಮನೆಗೆ ಬರ್ತಾನೆ ಹಾಲು ಮೊಸರು ಬೆಣ್ಣೆ ಕದಿಲಿಕ್ಕೆ. ನಾವು ಹಿಡಿಲಿಕ್ಕೆ ಹೋದ್ರೆ ಸಿಗಲ್ಲ ಕೈ ಒಳಗೆ. ಯಾಕಂದ್ರೆ ಸಣ್ಣ ಮಕ್ಕಳು ಸಿಗಲ್ರಿ. ಅವ್ರು ಟೇಬಲ್ ತಳಗೆ ಹೋಗ್ತಾವ, ಚೇರ್ ತಳಗೆ ಹೋಗ್ತಾವ, ಬುರ್ರ ಸೋಫಾ ತಳಗೆ ಓಡ್ ಹೋಗ್ತಾವ. ತಾಯಿಗೆ ಹೋಗ್ಲಿಕ್ಕೆ ಸಾಧ್ಯನಾ? 95 ವರ್ಷ ಶಾಂತಿ ಆಗಿರ್ತದೆ ಅಕ್ಕಿಗೆ. ತಾಯಿ ಹೋಗ್ಲಿಕ್ಕೆ ಸಾಧ್ಯನಾ? ಸೋಫಾ ಮುರಿದು ಹೋಗ್ತಾವ ತಾಯಿ ತಳಗೆ ಹೋದ್ರೆ. ಹೌದಾ ಇಲ್ಲ? ಅದಕ್ಕೆ ಹಿಡಿಯ ಹೋದರೆ ಅವ ಸಿಕ್ಕ. ನಾವು ಬೆನ್ನು ಹತ್ತಿ ಹಿಡಿಬೇಕು ಅಂತ ಆಯಾಸದಾಗ, ಇರು ಕೃಷ್ಣ ಮಾಡ್ತೀನಿ ಒದಿತೀನಿ ಅಂತಂದಾಗ ನೋಡಿ ನಕ್ಕ, ನಮ್ಮನ್ನು ನಕ್ಬಿಡ್ತಾನೆ. ಭಾರಿ ಠಕ್ಕ, ಭಾರಿ ಮೋಸ ಮಾಡ್ತಾನೆ ಅಂತ. ಏನು ಮೋಸ ಮಾಡ್ತಾನೆ ಅವನು? ಏನು ನೋಡಿ ನಗ್ತಾನೆ ಅಂತ ಪ್ರಶ್ನೆ ಅಲ್ವಾ? ಇಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಜ್ಞಾನಿಗಳು ಹೇಳಿದ್ದಾರೆ. ಎಲ್ಲಕ್ಕೂ ಆಧ್ಯಾತ್ಮಿಕ, ನಮ್ಮಂಗೆ ಚಿಲ್ಲರೆ ಮಾತಾಡಿಲ್ಲ ಜ್ಞಾನಿಗಳು. ಏನು ಆಧ್ಯಾತ್ಮಿಕವಾದ ಚಿಂತನೆ ಅಂದರೆ, ಇದಕ್ಕೊಂದೇ ನುಡಿ ನೋಡ್ಬೇಡ, ಸಮಯದ ಅಭಾವ. ಮಾರನ ಪಿತ್ತ ಮನೆಯೋಳು ಪೊಕ್ಕ. ಮಾರ ಅಂದ್ರೆ ಮನ್ಮಥ, ಅವರ ಅಪ್ಪ ಇವ ಭಗವಂತ. ಮನೆಯೋಳು ಪೊಕ್ಕ. ಮನೆ ಅಂದ್ರೆ ಶರೀರ. ಈ ಶರೀರಕ್ಕೆ ಏನು ಕರೆದ ಶಾಸ್ತ್ರದಲ್ಲಿ? ಮನೆ.
ಅದಕ್ಕೆ ಶ್ರೀಪಾದರಾಜರಿಂದದ್ದೇನು, ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ, ನಲಿದಾಡು ಮನದಲ್ಲಿ ಮಾರಪಿತ ಆನಂದ ಆನಂದ ಕಂದ. ಮನೆ ಅಂದ್ರೇನು? ಶರೀರ. ಈ ಶರೀರದಲ್ಲಿ ದೇವರಿದ್ದಾನೆ. ಹೌದಾ? ಮಾರನ ಪಿತತ ಮನೆಯೊಳು ಪುಕ್ಕ. ಈ ಶರೀರದಲ್ಲಿ ಇದ್ದಾನೆ. ಈ ಶರೀರದಲ್ಲಿ ಇದ್ದಾನೆ ಅನ್ನುವ ಜ್ಞಾನ ನಮಗೆಲ್ಲ ಕೊಟ್ಟಿದ್ದಾನೆ ದೇವರು. ಕೊಟ್ಟಾನೆ ಇಲ್ಲ? ಈ ಶರೀರದಲ್ಲಿ ಇದ್ದಾನಲ್ಲ, ಹಿಡಿಯ ಹೋದರೆ ಆಮ ಸಿಕ್ಕ. ನಮಗೇನು ಕಾಣಿಸ್ತಾ ಇದ್ದಾನೆ? ಅನೇಕ ರೀತಿಯಿಂದ ಪ್ರಯತ್ನ ಮಾಡ್ತೀವಿ ನಾವು. ಸ್ನಾನ ಮಾಡ್ತೀವಿ, ಸಂಧಾನ ಮಾಡ್ತೀವಿ, ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ದಾನ ಧರ್ಮಗಳನ್ನು ಮಾಡ್ತೇವೆ, ಸತ್ಕರ್ಮಗಳನ್ನು ಮಾಡ್ತೇವೆ. ಏನಾದರೂ ದೇವ್ರು ಸಿಕ್ಕಾನ? ಕಾಣಿಸ್ಲಿಕ್ಕತ್ತಾನ? ಮಾಡಿ ಮಾಡಿ ಸುಸ್ತಾಗಿ ಕೊನೆಗೆ ಮಾಡೋದೇ ಬಿಟ್ಬಿಡ್ತಾರೆ. ಮೊದಲು ದೊಡ್ಡ ದೇವ್ರ ಪೆಟ್ಟಿಗೆ ಇಟ್ಕೊಂಡಿರ್ತಾರೆ, ಪೂಜಾ ವೈಭವದಿಂದ ಮಾಡ್ತಿರ್ತಾರೆ. ಒಂದು 20 ವರ್ಷ ಆದ ಕೂಡಲೇ ಮೊನ್ನೊಬ್ರು ಕೇಳಿದ್ರಂಗೆ, ದಾಸರೇ ಈ ಲೌಕಿಕದಲ್ಲಿ 20 ವರ್ಷ ಆದಮೇಲೆ VRS ತೊಗೋಬಹುದಂತ. ನಾವು ಲೌಕಿಕ ಕೆಲಸ ಮಾಡಿಲ್ಲ, ನಾನು ಬರೀ ಅನ್ನ ಹುಳಿ ಬಾರಿಸಿನ ದೇವರ ಸತ್ತು ನಮಗೆ VRS ತೊಗೋಬೋದು ಅಂತ. ಹೌದಾ? ಇರ್ಬೋದಪ್ಪ. ಹಂಗೆ ನಾವು 20 ವರ್ಷ ದೇವ್ರ ಪೂಜೆ ಮಾಡ್ಲಿಕ್ಕತ್ತಿ, ಅದಕ್ಕೆ VRS ತೊಗೋಬೋದಾ? ಯಾರು ಬೇಡ. ಮೊದಲು ದೊಡ್ಡ ದೇವ್ರ ಪೆಟ್ಟಿಗೆ ಹೋಗಿ ಏನಾಗ್ತದೆ, ಬರ್ತಾ 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 ಅದ್ರ ಮೇಲೆ ವೈರಾಗ್ಯ ಬಂದು ಸಣ್ಣದೊಂದು ಸುದರ್ಶನ ಮುದ್ರಿಗೋಪಚನ ತೊಗೊಂಬರ್ತಾರೆ. ಯಾಕೆ? ನಮಗೆ ಸಿಕ್ಕಿಲ್ಲ ದೇವರು. ಸಿಕ್ಕನ ಎಲ್ಲ ಮಾಡ್ತಾ ಇರ್ತೇವೆ. ಅವ ಸಿಕ್ಕ ನೋಡಿ ನಕ್ಕ ಅಂದ್ರೆ ಏನರ್ಥ? ಇದು ನಮ್ಮನ್ನು ನೋಡಿ ದೇವ್ರು ನಗ್ತಾನೆ. ಯಾವಾಗ ನಗ್ತಾನೆ ಅಂದರೆ, ಈಗ ಒಂದು ಸಣ್ಣ ಒಬ್ಬ ತಾಯಿ ಸಣ್ಣ ಕೂಸಿರ್ತೇವೆ 3 ವರ್ಷದ್ದು, ಅವ್ರ ಮನೆಗೆ ಯಾರೋ 4 ಜನ ಗೆಸ್ಟ್ ಬರ್ತಾರೆ. ತಾಯಿ ಆದವಳು ತಿಂಡಿ ಮಾಡಿಟ್ಟಿರ್ತಾಳೆ ಪ್ಲೇಟ್ನಾಗ, ಇನ್ನೇನು ಕೊಡಬೇಕು ಅವರಿಗೆ. ತಾಯಿ ಆ ಕೂಸು ಬರ್ತದೆ, ಅಮ್ಮ ನಾನು ಕೊಡ್ತೀನಿ ತಿಂಡಿ ಅಂತ. ಆಯ್ತು ಅಂತ ತಾಯಿ ಆ ಪ್ಲೇಟನ್ನು ಆ ಕೂಸಿನ ಕೈ ಕೊಡ್ತಾರೆ. ಆ ಮಗು ಇದು ಹಿಂಗೆ ಕೊಡ್ತದೆ ಅವ್ರಿಗೆ, ಬಂದವರಿಗೆ. 4 ಜನ ಅತಿಥಿಗಳಿಗೆ ಕೊಡ್ತದಲ್ಲ, ಅವ್ರ ಅತಿಥಿಗಳು ಕೊಡಲ್ರಿ, ಸುಮ್ಮನೆ ಸ್ವಲ್ಪ ಕೆಣಕ್ತಾರೆ ಇದಕ್ಕೆ. ಯಾರಿಗೆ? ಕೂಸಿಗೆ. ಈ ತಿಂಡಿ ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಅವಾಗ ಅದೇನು ಮಾಡ್ತದೆ? ನಾ ಮಾಡಿದ್ದು ಅಂತ ಅಂದಾಗ ಏನು ಮಾಡ್ತಾರೆ? ತಾಯಿನೂ ನಗ್ತಾಳೆ, ಅತಿಥಿಗಳು ನಗ್ತಾರೆ. ಯಾಕೆ? ಇದಕ್ಕೇನು ಮಾಡ್ಲಿಕ್ಕೆ ಬರಲ್ಲ, ಅವ್ರ ಅಮ್ಮ ಮಾಡಿದ್ದು ತಾನು ಮಾಡೀನಿ ಅಂತ ಹೇಳ್ಕೊತದಲ್ಲ, ನಗ್ತಾರೆ ಇಲ್ಲ? ಹಂಗೆ ನಮ್ಮಲ್ಲಿ ದೇವರು ಸ್ವತಂತ್ರವಾಗಿ ನಿಂತು ಮಾಡಿಸಿದ ಸಕಲ ಕರ್ಮಗಳನ್ನ ನಾನು ಮಾಡೀನಿ ಅಂತ ಹೇಳ್ಕೊತೀವಲ್ವಾ, ದೇವ್ರ ನಗ್ತಾನೆ ಇಲ್ಲ? ನೋಡಿ ನಕ್ಕ ಮತ್ತೆ ಅನ್ನಬಾರ್ದೇನು? ನಾವು ಮಾಡಿವಿ ಅಂತ ಅನ್ನಬಾರ್ದ? ಈ ಬಂಡಾಚಾರ ಹೇಳ್ತಾರೆ, ಏನಾಯ್ತು ಇವತ್ತು 30 ಮಂದಿದು ಊಟ ಆಯ್ತು. ಮೊದಲನೇ ಗುರುದಾಸರು ಕೂತಿದ್ರು, 3/4 kg ಅನ್ನ ತಿಂದರು ಅಂತಾರೆ. ಬೇಡ, ನಾವು ನಮ್ದು ಅನ್ನಬಾರ್ದು, ಎಲ್ಲ ದೇವರು ಮಾಡಿಸಿ. ಹಂಗೆ ಅಂದ್ರೆ ವ್ಯವಹಾರ ಕೊಡಂಗಿಲ್ಲ, ಲೌಕಿಕ ವ್ಯವಹಾರ ಕೊಡಂಗಿಲ್ಲ. ನೋಡಿ, ಶಾಸ್ತ್ರ ಎಷ್ಟು ಗಹನ ಹೇಳ್ತದೆ. ನಾವು ಮಾಡೀವಿ ಅಂತ ಅನ್ನಬಾರ್ದು, ಮತ್ತು ನಾವು ಮಾಡೀವಿ ಅಂದ್ರೆ ಫಲ ಆಗೋದಲ್ಲ, ದೇವರ ಅನುಗ್ರಹ ಆಗೋದಲ್ಲ. ಮತ್ತೆ ಹೆಂಗೆ ಮಾಡ್ಬೇಕು ರೀ? ಲೌಕಿಕ ವ್ಯವಹಾರ ಕೂಡಲ್ಲ, ಎಲ್ಲ ದೇವ್ರು ಮಾಡ್ದ ಅಂದ್ರೆ ಕೇಳ್ತಾರೆ, ಊಟ ಆಯ್ತಾ? ದೇವ್ರು ಮಾಡ್ದ ಅಂದ್ರೆ ಯಾರು ಸಂತೋಷ ಪಡ್ತೀರಾ ನೀವು? ಇವರೇ ತಿಂದಾರೆ, ಹಾಳಾದವರು 1/4 kg ಎಲ್ಲ ಸೇರಿ. ದೇವ್ರು ತಿಂದಂತ ದೇವ್ರು ತಲೆ ಕೆಟ್ಟದು ಯಾಕೋ ಅಂತಾರೆ, ಇಲ್ಲ ಅಂತಾರೆ. ಯಾಕೆ? ಎಲ್ಲ ಯಾವುದೂ ನಂದು ಅನ್ಬಾರ್ದು ಅಂತ ಇಟ್ಕೊಂಡ್ರೆ ಮೇಲ್ನೋಟಕ್ಕೆ ಅದಲ್ಲ. ಯಾರಾದರೂ ಮುಗಿದ ಮೇಲೆ ಕೇಳ್ತಾರೆ, ಈ ಮೊಬೈಲ್ ಯಾರ್ದು? ದೇವರದು. ಹೌದಾ? ನಿಮ್ಮ ಬ್ಯಾಗನ್ನ ಹಾಕೊಂಡು ಮನೆಗೆ ಹೋಗ್ಬಿಡ್ತೀವಿ. ದೇವ್ರು ನಂದಲ್ಲ ಅನ್ಬಾರ್ದು, ನಂದು. ಬೇಡ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ಹೆಂಡ್ತಿನ ತೋರಿಸಿ ಯಾರೋ ಕೇಳ್ತಾರೆ, ಇವ್ರು ನಿಮ್ಮ ಹೆಂಡ್ತಿನಾ? ಅವಾಗೇನಂತ ಆನ್ಸರ್ ಮಾಡ್ತೀರಿ? ಹೇಳಿ. ನಾವೇನಾದರೂ ದೇವ್ರ ಹೆಂಡ್ತಿ ಅಂದರೆ ಫುಟ್ಬಾಲ್ ಇವತ್ತಿಗೆ ಓದಿತಾರೆ. ಯಾರು? ನಮ್ಮನೆಯವರು ಫಸ್ಟ್ ಜಾಡಿಸಿ, ಯಾಕ್ರಿ ಮಾಡ್ಕೊಂಡು ಹುಚ್ಚು ಮಾತಾಡ್ತಾರೆ ಅಂತ. ನಮ್ಮಮ್ಮ ಬಿಡ್ತಾಳ ಜಗನ್ ಮಾತೆ. ಮತ್ತು ಏನು ಮಾಡ್ಬೇಕ್ರಿ? ಅದಕ್ಕೆ ಜ್ಞಾನಿಗಳಂತಾರೆ,
ಆನು ಮಾಡಿದೆ ಎನ್ನಬೇಕು, ಮಾಡಿಸಿದವ ಬ್ಯಾರೆ ಎನ್ನಬೇಕು. ನಾನು ಮಾಡಿದೆ ಅಂತ ಹೊರಗೆ ಹೇಳಬೇಕು, ವ್ಯವಹಾರ ಒಳಗೆ ಇರಬೇಕು ಅನುಸಂಧಾನ. ಹರಿವಾಯು ಗುರುಗಳ ಅನುಗ್ರಹದಿಂದ ಈ ಕೆಲಸ ಆಯಿತು ಅಂತ ದೇವರಿಗೆ ಸಮರ್ಪಣೆ ಮಾಡಬೇಕು. ಈ ಬುದ್ಧಿ ಬೆಳೆಸ್ಕೋಬೇಕು. ನಾವು ಬೆಳೆಸಲ್ಲ, ಅದಕ್ಕೆ ದೇವರು ನೋಡಿ ನಗ್ತಾನೆ, ನೋಡಿ ನಕ್ಕ, ಭಾರಿ ಠಕ್ಕ ಅಂದ್ರು, ಮೋಸ ಮಾಡ್ತಾನೆ ಅಂದ್ರು. ದೇವರೇನು ಮೋಸ ಮಾಡ್ತಾನೆ? ಅದಕ್ಕೆ ಹೇಳಿದ ಜ್ಞಾನಿಗಳ ಮಾತು ಅರ್ಥ ಆಗೋದು ಕಷ್ಟ, ಲೌಕಿಕವಾದೇ ಮಾತು ಅರ್ಥ ಆಗಲ್ರಿ. ಅಳೆಯಂದ್ರು ಅತ್ತಿ ಮಾವನ ಮನೆಗೆ ಅಳೆಯಂದ್ರು ಹೋಗಿದ್ದಾರಂತ ಫಸ್ಟ್ ಟೈಮ್. 2 ವರ್ಷ ಆಯ್ತು ಹೋಗಿದ್ದಿಲ್ಲ, ಲಗ್ನ ಆದಮೇಲೆ ಫಸ್ಟ್ ಟೈಮ್. ಆಗಿನ ಕಾಲದ ಅತ್ತೆ ಮಾವಂದರು ಪಾಪ ಹಳ್ಳಿ ಊರು, ಅಳೆಯಂದ್ರು ಬಂದಾರೆ ಅಂತ ಬಹಳ ಸಂತೋಷವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಆಗಿನ ಕಾಲದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು. 2 ದಿನ ಆಗಿತ್ತು. ಅಳೆಯಂದ್ರಿಗೆ ಅತ್ತಿ ಮಾವ ಪ್ರಾರ್ಥನೆ ಮಾಡ್ತಾರೆ, ಅನಾಸ ಬಂದಿದ್ದೀರಿ, ಕೆಲವು ದಿವಸ ನಮ್ಮ ಮನೆಗೆ ಇದ್ದು ಹೋಗ್ರಿ ಅಂದ್ರು ಅಂತವ್ರು. ಯಾರು? ಅಳೆಯಂದ್ರಿಗೆ ಮಗಳನ್ನ ಕರ್ಕೊಂಬಂದಿರಿ, ಆರಾಮಿದ್ದು. ಇಲ್ಲ ನಾವು ಭಯಂಕರ ಕೆಲಸ ಇರ್ಲಿಕ್ಕಾಗಲ್ಲ. ಅಲ್ಲ ನೋಡ್ರಿ, ಹಂಗಾರೆ ಮಾಡಿ ಸ್ವಲ್ಪ ದಿವಸ ಇರ್ರಿ, ನಾಳೆಗೆ ಹೇಳ್ತೇನೆ ಅಂದ್ರಂತ ಅಳೆಯಂದ್ರು. ನಾಳೆಗೆ ಹೇಳ್ತೀನಿ, ಆಯ್ತು ಹಂಗೆ ಮಾಡ್ರಿ. ಆಗಿನ ಕಾಲದ ಅತ್ತಿ ಮಾವಂದರು ಹೆದರ್ತಾವ, ಈಗಿನವರೆಲ್ಲ ಅತ್ತಿ ಮಾವಂದ್ರೆ ಹೆದರ್ಸ್ತಾರೆ ಅಳೆಯಂದ್ರಿಗೆ ಮತ್ತು. ಹೌದಾ? ಎಲ್ಲ ಅದಕ್ಕೆ ಗ್ರೇಟ್ ಸೋಶಾಲಜಿಸ್ಟ್ ಮ್ಯಾಕ್ಸ್ ವೆಬರ್ ಒಂದು ಮಾತು ಹೇಳ್ತಾನೆ, ದ ಸೊಸೈಟಿ ಇಸ್ ಡೈನಾಮಿಕ್ ಒನ್ ಅಂತ. ಹೌದಾ? ಆಯಿತು. ಮರುದಿವಸ ಕೇಳಿದ್ರು ಮತ್ತೆ ಅತ್ತೆ ಮಾವ, ಅಳೆಯಂದ್ರೆ ನಾವು ಹೇಳಿದ್ದೆ ನಾಳೆ ಹೇಳ್ತೀನಿ ಅಂತ. ಸರಿ, ಮರುದಿವ್ಸ ಕೇಳಿದ್ರು, ನನಗೆ ಭಾಳ ಕೆಲಸವ, ನೀವಿಷ್ಟು ಒತ್ತಾಯ ಮಾಡ್ತೀರಿ ಅಂಥೇಳಿ 2 ರಾತ್ರಿ ಒಳಗೆ 2 ರಾತ್ರಿಗಳವರೆಗೆ ನಿಮ್ಮ ಮನೆಗಿರ್ತೀನಿ ನಾನು ಅಂತ ಅಳೆಯಂದ್ರು ಪಾಪ. ಅತ್ತಿ ಮಾವ ಕೇಳ್ತಾರೆ, 2 ರಾತ್ರಿನ? 2 ರಾತ್ರಿಗಳವರೆಗೆ ನಿಮ್ಮ ಮನೆಗಿರ್ತೀನಿ. ಅವಾಗ ಮತ್ತೆ ಕೇಳಿದ್ರು, ಇವತ್ತಿನ ರಾತ್ರಿ ಸೇರಿ 2 ರಾತ್ರಿಯೋ, ಇವತ್ತಿನ ರಾತ್ರಿ ಬಿಟ್ಟು 2 ರಾತ್ರಿಯೋ ಅಂತ. ಅವಾಗ ಅಳೆಯ ಹೇಳ್ತಾನೆ, ಇಷ್ಟಾಗಿ ತಲೆ ಕೆಸ್ಕೊಂಡಿರಿ, ನವರಾತ್ರಿಯಿಂದ ಶಿವರಾತ್ರಿವರೆಗಿರ್ತೀನಿ ಅನ್ನವ. ಸಾಕರ ಕೃಷ್ಣಾಪಣ. ಹೌದಾ? ಇಲ್ಲ ಹಂಗೆ ಇಲ್ಲಿ ಭಾರಿ ಠಕ್ಕ ಅಂದ್ರೇನು, ಮೋಸ ಮಾಡ್ತಾನೆ ಅಂದ್ರೇನು? ದೇವರು ಯಾವಾಗಲೂ ಈ ಬುದ್ಧಿಯನ್ನು ನಮಗೆ ಕೊಡಲ್ಲ. ಯಾವ ಬುದ್ಧಿ? ಅವನೇ ನಿಂತು ಮಾಡಿಸ್ತಾನೆ ಅನ್ನುವ ಜ್ಞಾನ ನಮಗೆ ಯಾವಾಗಲೂ ಕೊಡಲ್ಲ. ಅವಾಗೋ ಇವಾಗೋ ಸ್ವಲ್ಪ ಕೊಡ್ತಾನೆ. ಸಜ್ಜನರ ಸಹವಾಸದಲ್ಲಿದ್ದಾಗೋ, ಸ್ವಾಮಿಗಳು ಬಂದಾಗೋ, ನಾವು ಮಠಕ್ಕೆ ಹೋದಾಗೋ, ತೀರ್ಥಯಾತ್ರೆಗೆ ಹೋದಾಗೋ, ಪುಣ್ಯ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಭೇಟಿ ಆಗ್ತಿಕೊಂಡು ಆರಾಮಿದೆ, ಎಲ್ಲ ಹರಿವಾಯು ಗುರುಗಳ ಅನುಗ್ರಹವ್ರಿ ಅಂತಿಷ್ಟ ಅಂತ ಅವಾಗಂತಾರೆ. ಯಾವಾಗಲೂ ಕೊಡ್ತಾನ ದೇವರು? ಇಲ್ಲ. ದೇವರು ನಮಗೇನು ಮಾಡ್ತಾನೆ ಗೊತ್ತಾ? ಒಳ್ಳೆ ಕೆಲಸ ಆದ್ರೆ ನಮ್ಮ ಮೈ ಮೇಲೆ ಹಾಕೋತೀವಿ ನಾವು, ಕೆಟ್ಟಾದ್ರೆ ದೇವ್ರ ಮೇಲೆ ಒಗೆದು ಬಿಡ್ತೀವಿ. ಒಗಿತೀವಿ ಅಲ್ಲ? ಕೆಲವಂತಾರೆ, ಸರಿ ಒಂದು ಕೆಲಸ ಹಿಡಿದ್ರೆ ಆಯ್ತು, ಅದು ಆಗಿಲ್ಲ. ಯಾಕಾಗಿಲ್ಲ? ನಾ ಏನು ಸ್ವತಂತ್ರನ? ದೇವರು ಸ್ವತಂತ್ರ, ಅವನು ಇಚ್ಛಾಕ್ ಬಂದಿಲ್ಲ, ಆಗಿಲ್ಲ ಅಂತ. ಭಾಳ ಸಂತೋಷ. ಒಂದು ವೇಳೆ ಅವ್ರು ಹಿಡಿದ ಕೆಲಸ ಆಯಿತು ಅಂತ ತಿಳ್ಕೊಳ್ರಿ. ಸರಿ, ಒಂದು ಕೆಲಸ ಹಿಡಿದ್ರೆ ಆಯ್ತಾ? ದಾಸರೇ, ನಾನಂದ್ರೆ ಏನು ತಿಳ್ಕೊಂಡ್ರಿ? ಮೊದಲು ಹೇಳ್ರಿ, ಅದು ಹೇಳ್ರಿ ಮೊದಲ. ನಾನಂದ್ರೆ ಏನು ತಿಳ್ಕೊಂಡ್ರಿ? ಯಾವುದೇ ಕೆಲಸ ಕೈಯಾಗಿ ಹಿಡಿಯಂಗಿಲ್ಲ, ಹಿಡಿದ್ರೆ ಪೂರ್ತಿ ಮಾಡಿದೆ ಅಂತ. ಒಳ್ಳೇದಾದ್ರೆ ನಮ್ಮ ಮೇಲೆ ಹಾಕೋಬೋದು, ಕೆಟ್ಟಾದ್ರೆ ಅದಕ್ಕೆ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದ, ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್, 100 ಹಾರ್ಟ್ಗಳನ್ನು ಆಪರೇಷನ್ ಮಾಡಿದ್ದವ. ಲೀಲಾಜಾಲ. ಒಂದು ಪೇಷಂಟ್ ಬಂತು, ಆಪರೇಷನ್ ಥಿಯೇಟರ್ ಮೇಲೆ ಮಲಗಿಸಿದ್ದ, ಟೇಬಲ್ ಮೇಲೆ. ಥಿಯೇಟರ್ನಲ್ಲಿ ಮೇನ್ ಸರ್ಜನ್ನು ಅಸಿಸ್ಟೆಂಟ್ ಎಲ್ಲ ಹೋದರು. ನಾವು ಸ್ಟಾರ್ಟ್ ಅಂತ ಕೇಳಿದ್ರು. ಎಸ್ ಅಂದರು ಅಸಿಸ್ಟೆಂಟ್. ಅವಾಗ ಮೇನ್ ಸರ್ಜನ್ ಅಂದ, ಪ್ಲೀಸ್ 1 ಮಿನಿಟ್ ಅಂದ. ಏನು ಅಂತ ಕೇಳಿದ್ರು ಅಸಿಸ್ಟೆಂಟ್. ಏನಿಲ್ಲ, ಗಾರ್ಲೆಂಡ್ ತಂದಿದ್ದೀಯಾ, ಹೂವಿನ ಮಾಲೆಯನ್ನು ತಂದಿದ್ದೀಯಾ ಅಂತ ಕೇಳಿದ್ರು. ಸರ್ ಅದು ಇಟ್ಟಿದೆ ನೋಡಿ ಅಂದವ ಅಸಿಸ್ಟೆಂಟ್. ಸರಿ, ನಾವು ಸ್ಟಾರ್ಟ್ ಅಂದವ. ಅವಾಗ ಪೇಷಂಟ್ ಇತ್ತಲ್ಲ, ಇದು ಮಾತಾಡ್ತು. ಸರ್ 1 ಮಿನಿಟ್ ಅಂದ. ಏನು ಹೇಳ? ನೀವು ಈ ಆಪರೇಷನ್ ಥಿಯೇಟರ್ ಒಳಗೆ ಹೊರಗಿಂದ ಯಾವ ಸಾಮಾನನ್ನು ತರುವುದಿಲ್ಲ, ಇನ್ಫೆಕ್ಷನ್ ಆಗ್ತದೆ ಅಂಥೇಳಿ ಎಲ್ಲ ವಸ್ತ್ರಗಳನ್ನು ಚೇಂಜ್ ಮಾಡ್ತೀರಿ, ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡಿರ್ತೀರಿ, ಎಲ್ಲ ಮಾಸ್ಕ್ ಹಾಕ್ಕೊಂಡ್ರಿ, ಎಲ್ಲ ಹೇಳಿದ. ಅಂಥದ್ರಲ್ಲಿ ಹೂವಿನ ಮಾಲೆ ಯಾಕೆ ತರಿಸಿಟ್ಟಿರಿ ಅಂತ ಕೇಳ್ತಿ ಪೇಷಂಟ್. ಅದಕ್ಕೆ ಡಾಕ್ಟ್ರು ಉತ್ತರ ಕೊಡ್ತಾನೆ,
ಆಪರೇಷನ್ ಸಕ್ಸಸ್ಫುಲ್ ಆದರೆ ನಾನು ಹಾಕ್ಕೊಂಡವ್ರಿಗೆ ಹೋಗ್ತೇನೆ, ಫೇಲ್ ಆದರೆ ನಿನ್ನ ಕೊಳ್ಳಿಗೆ ಹಾಕೊಂಡು ಹೋಗ್ತೇನೆ. ನಮ್ದೆಲ್ಲ ಹಣೆ ಬರಂಗೆ. ಅದಕ್ಕೆ ದಾಸರಾಯರಂತ ನೋಡಿ ನಕ್ಕ ಭಾರಿ ಟಕ್ಕ ಗುಪ್ಪಿ ಕೇಳಿ ಮಗ ಜಾರ ಹೋಗ್ಬೇಕಂದ್ರೆ ನಿನ್ನ ಮಗ ಸಣ್ಣವಲ್ಲ, ದೊಡ್ಡ ದೊಡ್ಡ ಕೆಲಸ ಮಾಡ್ತಾನೆ, ನೋಡ್ಲಿಕ್ಕೆ ಸಣ್ಣವ್ ಕಾಣ್ತ. ಏನ್ ಮಾಡ್ದ? ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಕರ ಪಿಡಿದ ಮಾನ ಕಳೆದ ಗುಪ್ಪಿ ಕೇಳಿನ ಮಗ ಜಾರ. ನಿನ್ನ ಮಗ ಜಾರ ಚೋರ ಎಲ್ಲ ಮಾಡ ಇಂಥ ಕೆಲಸ ಮಾಡ್ತಾನೆ ಗೊತ್ತಾ. ಇನ್ನೊಬ್ಬ ಕೆಂತಾಳೆ, ಇಲ್ಲಿ ನೋಡು ನನ್ನ ಮಾತು ಕೇಳು. ಏನು? ಅಕ್ಕ ಕೇಳ್ಕ ಇಕ್ಕಿ ಕಡೆದೆಯ ಚೊಕ್ಕ ಬೆಣ್ಣೆಯ ಚಿಕ್ಕ ಬಾಲಕರಿಗೆ ಇಕ್ಕಿ ತಿನ್ನುವ ಮಿಕ್ಕ ಬೆಣ್ಣೆಯ ಬೆಕ್ಕಿಗಾಕುವ. ಇದು ಬೇರೆ ಮಾಡ್ತಾನ ಯಶೋಧನ್ಲು. ಹಿಂಗೆ ನನ್ನ ಮಗ ಮಾಡ್ಲಿಕ್ಕೆ ಎಷ್ಟು ದಿವಸ ಆಯ್ತು? ಯಾವುದೇ ತಾಯಿಗಾಯ್ತು. ನಿನ್ನ ಮಗ ಹಿಂಗೆ ಮಾಡ್ತಾನೆ ಅಂದ್ರೆ ಸಿಟ್ಟು ಬರ್ತದೆ. ಯಾವುದೇ ತಾಯಿ ಅಂತ ಅನಿಸ್ಕೊಂಡ್ರು ಅವಳಿಗೆ. ನಿನ್ನ ಮಗ ಬಾಜು ಮನೆಯವ್ರು ಮಾಡಿದ್ರೆ ಸಿಟ್ಟು ಬರಂಗಿಲಿಕ್ಕೆ. ನೋಡಿ ಅವ್ರ ಮಕ್ಕಳಿಗೆ ಬುದ್ಧಿ, ಅವರ ಅಪ್ಪ ಅಮ್ಮಗೆ ಬುದ್ಧಿ ಅದರಿ ಅಂತ ಕೇಳ್ತಾವ. ನಿನ್ನ ಮಗ ಬರಲಿ ನೋಡ್ಕೋತೀನಿ. ಯಾವುದೇ ತಾಯಿಗೆ ಸಿಟ್ಟು ಬರ್ತೇನೆ. ಎಷ್ಟು ದಿವಸ ಆಯ್ತು ನಂಗೆ ಕೃಷ್ಣ ಮಾಡ್ಲಿಕ್ಕೆ ಗೊತ್ತು ಅಲ್ಲ ಯಶೋಧ. ಅದಕ್ಕೆ ಅವ್ರು ಹೇಳ್ತಾರೆ, ಭಾಳ ದಿನವಾಯ್ತು ಹೇಳುವ ಧ್ಯಾಂಗೆ, ಭಾಳ ದಿನವಾಯ್ತು ಹೇಳುವ ಧ್ಯಾಂಗೆ. ಇಷ್ಟು ದಿವಸ ಯಾಕೆ ಹೇಳಿಲ್ಲ ಅಂದ್ರೆ ಗೋಪಾಲನ ಮನಸ್ಸಂ ಹಾಗೆ ಮತ್ತೊಮ್ಮೆ ಹೀಗೆ ಬಿಚ್ಚಿ ಹೇಳಲ್ ಹಾಗೆ. ನಿನ್ನ ಮಗನ ಮನಸ್ಸೆ ಅರ್ಥ ಆಗಲ್ಲ ಯಶೋಧ. ನಿಮ್ಮ ಅಮ್ಮಗೆ ಹೇಳ, ನಮ್ಮನಿಗೆ ಬಂದಾಗ ಹೇಳ 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 ಐ ಡೋಂಟ್ ವರಿ, ಯಾಕೆ ಐ ಆಮ್ ಹರಿ ಅಂದವ. ನಾ ಹೇಳ್ತೀನಿ ಅಂತ ಎದ್ರೆ ಕೈ ಹಿಡಿದು ಬಿಡ್ತಾನೆ, ಸಾರಿ ಅಂಟಿ ಅಂತ. ಅವಾಗ ಈ ಅಂಟಿ ಏನು ಮಾಡಬೇಕು? ಮನೆಗೆ ಗಂಟಿ ಬಾರಿಸ್ತಾ ಕೂತಿರ್ಬೇಕಷ್ಟ. ಇನ್ನೇನು ಮಾಡ್ತದೆ? ಅದಕ್ಕೆ ಗೋಪಾಲನ ಮನಸ್ಸಂ ಹಾಗೆ ಮತ್ತೊಮ್ಮೆ ಹೀಗೆ. ಈ ನೋಡಿ ಎರಡೇ ಶಬ್ದ ಉಳ್ದಾವ ಈಗ. ಒಂದು ಅಂಟಿ, ಇನ್ನೊಂದು ಅಂಕಲ್. ಲಕ್ಷ್ಮೀನಾರಾಯಣ ಇದ್ದಂಗೆ ಅದು ಈಗ ಅನುಸಂಧಾನ ಮಾಡ್ಕೋಬೇಕಷ್ಟ. ಹಿಂದೆಲ್ಲ ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಮೌಸಿ ಅಂತಿದ್ರಿಲ್ಲ. ಚಿಕ್ಕಪ್ಪ, ಸೋದರ ಮಾವ, ಎಷ್ಟು ಅಪ್ಯಾಯತ ಇರ್ತಿತ್ತ ಆ ಶಬ್ದದೊಳಗೆ. ಈಗ ಎಲ್ಲರಿಗೂ ಅಷ್ಟೇ ರೀ. ಎಲ್ಲರಿಗೂ ಅಂಕಲ್, ಎಲ್ಲರಿಗೂ ಅಂಟಿ. ಈಗ ಕೆಲ ಕಡೆ ಹೋದಾಗ ನೋಡಿರ್ತೀನಿ ನಾ, ಬೇರೆ ಊರಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರ ಮನೆಯಾಗ ಇಳಿದಿತ್ತೇನಿಲ್ಲ, ಅವು ಮುಂಜಾನೆ 7:00 ಹುಡುಗರು ಸ್ಕೂಲಿಗೆ ಹೋಗ್ಬೇಕಲ್ಲ, ರೆಡಿ ಮಾಡಿರ್ತಾರೆ. ಅಷ್ಟ್ರಾಗಿ ಹೋಗ್ಬೇಕು, ಹೆಣ್ಮಗಳು ಬರ್ತಾಳೆ ಸರ ಸರ ಸರ. ಆ ಮಗು ಅಂತ, ಅಮ್ಮ ಡಸ್ಟ್ಬಿನ್ ಅಂಟಿ ಬಂದ್ಲು ಅಂತ ಕಸ ತೊಗೊಂಡು ಹೋಗಕ್ಕೆ ಬಂದಿರ್ತಾಳೆ ಅಷ್ಟೆ. ಅಕ್ಕಿ ಹಣೆ ಬಾರಿ ಪಾಪ, ಡಸ್ಟ್ಬಿನ್ನಿಗೆ ಅಂಟಿ ಅಂತ. ಅದಕ್ಕೆ ಗೋಪಾಲನ ಮನಸ್ಸಂ ಹಾಗೆ ಮತ್ತೊಮ್ಮೆ ಹೀಗೆ ಬಿಚ್ಚಿ ಹೇಳಲ್ ಹಾಗೆ ಅಂತ ಜ್ಞಾನಿಗಳು. ಯಾರೀ ಅವನು? ರಾಧೆಯ ಮನದ ತಾಮೋದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಗೋಪಿ ಕೇಳಿನ ಮಗ ಜಾರ. ಯಶೋಧ ಅನ್ನೋದು ಇಷ್ಟೆಲ್ಲ ಹೇಳಿದ್ಮೇಲೆ ಗೋಪಿಕಾಸ್ತ್ರ ಹೇಳ್ತಾರೆ, ನಾ ಕೃಷ್ಣಗೆ ಹೇಳ್ತೀನಿ, ಬುದ್ಧಿ ಹೇಳ್ತೀನಿ ಅಲ್ಲ ಹೇಳಬೇಕು. ಅಂಡರ್ಸ್ಟ್ಯಾಂಡ್? ಈಗ ಮಾಡ್ತಾವ್ರು ಉತ್ಸುಗಳು, ಹಿಂಗೆ ಕೈ ಮಾಡಿ ಹೋದ್ರು ಅವರೆಲ್ಲ. ಅವ್ರಿಗೆ ದೊಡ್ಡ ಅಷ್ಟಾಕು ಬಟ್ಲು ಇಟ್ಟಿದ್ರು, ಎಲ್ಲ ಖಾಲಿ ಆಯ್ತು. ಅಷ್ಟು ಮಂದಿ ಬಂದಿದ್ದು ಹಚ್ಕೊಂಡು ಹೋದ್ರು. ಕೃಷ್ಣ ಹೊರಗೆ ಆಟಕ್ಕೆ ಹೋಗಿದ್ನಲ್ಲ, ಅವನಿಗೆ ಗೊತ್ತಾಗ್ಬಿಡ್ತು ಏನು. ನಮ್ಮಮ್ಮ ಸಿಟ್ಟಿಗೆದ್ದಾಳೆ. ನಿಧಾನವಾಗಿ ಬಂದ, ಅವ್ರ ಮನೆಗೆ 2 ಡೋರ್ ಇತ್ತು. ಆ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು. ಅವರಮ್ಮ ಈ ಬಾಗಿಲಕ್ಕೆ ನಿಂತಾಳ ಯಶೋಧ. ಕೃಷ್ಣ ಆ ಕಡೆಯಿಂದ ಬಂದು ಹಂಗೆ ಬಂದ. ಅವನಿಗೆ ಗೊತ್ತಾಯ್ತು ನಮ್ಮ ಸಿಟ್ಟಿಗೆ ಇದ್ದಾಗ. ಅಲ್ಲಿ ಹೆಂಗೆ ಗೊತ್ತಾಯ್ತು ರೀ ಕೃಷ್ಣಗೆ? ಆಟಕ್ಕೆ ಹೋಗಿದ್ನಲ್ಲ. ಅಂದರೆ ಶಾಸ್ತ್ರ ಹೇಳುತ್ತೆ, ದೇವರೆಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಮನದೊಳಗೆ ತಾನಿಪ್ಪ ಮನವೆಂದರಿಸಿಕೊಂಬನು, ಮನದ ವೃತ್ತಿಗಳಿಗೆ ಅನುಸರಿಸಿ ಭೋಗಂಗಳ ನೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ
ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ದೇವರಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ, ಮನಃಶಬ್ದ ವಾಚ್ಯನಾಗಿದ್ದಾನೆ. ಆಗಿದ್ದಾನೆ ಅಲ್ಲ? ಅವನಿಗೆ ಹೆಂಗ್ ಮನಃಶಬ್ದ ವಾಚ್ಯ ಅಂದ್ರೆ ಸೂತ್ರದಲ್ಲಿ ಹೇಳಿದ ಮಾತು, ವೇದದಲ್ಲಿ ಹೇಳಿದ ಮಾತನ್ನೇ ಸೂತ್ರದಲ್ಲಿ ಹೇಳಿದರು ವೇದವಾಸ್ತ್ರ. ಅದೇ ಮಾತುಗಳನ್ನ ಅನುವ್ಯಾಖ್ಯಾನದಲ್ಲಿ ಹೇಳಿದರು ಆಚಾರ್ಯರು. ಅದೇ ಮಾತುಗಳನ್ನು ಟೀಕಾಕೃತ್ಪಾದರು ಶ್ರೇಷ್ಠವಾದ ಶ್ರೀಮನ್ ನ್ಯಾಯ ಸುಧಾ ಗ್ರಂಥದಲ್ಲಿ ಹೇಳಿದರು. ಆಮೇಲೆ ಬಂದ ಪ್ರವೃತ್ತಿಗಳು ತಮ್ಮ ತಮ್ಮ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಇದನ್ನೇ ಪುರಂದಾಸರ ಅಂದರು. ಒಂದು ದೇವರ ನಾಮದಲ್ಲಿ ಏನು ಸಕಲ ಗ್ರಹ ಬಾಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕನು ನೀನೆ ವಿಶ್ವವ್ಯಾಪಕನೇ ರವಿಚಂದ್ರ ಬುಧ ನೀನೆ ರಾಹು ಕೇತುವು ನೀನೆ ಕವಿ ಗುರು ಶನಿಯು ಮಂಗಳನು ನೀನೆ ದಿವಸ ರಾತ್ರಿಯು ನೀನೆ ನವವಿಧಾನವು ನೀನೆ ಭವರೋಗರನು ನೀನೆ ಭೇಷಜನು ನೀನೆ ಸಕಲ ಗ್ರಹ ಬಾಲ ನೀನೆ. ಅದೇ ಮಾತುಳಿಸ್ತಾರೆ. ಪಕ್ಷಮಾಸವು ನೀನೆ ಪರ್ವಕಾಲವು ನೀನೆ ನಕ್ಷತ್ರ ತಿಥಿ ಯೋಗ ಕರಣ ನೀನೆ ಅಕ್ಷಯ ದ್ರೌಪದಿಯ ಮಾನವನು ಕಾಯ್ದ ಪಕ್ಷಿವಾಹನನು ನೀನೆ ಲೋಕ ರಕ್ಷಕನೇ ಋತುಮಾಸವು ನೀನೆ ಪ್ರತಿಯುಗಾದಿಯು ನೀನೆ ಕೃತೋಮ ಯಜ್ಞ ರಕ್ಷಕನು ನೀನೆ ಜಿತವಾಗಿ ಎನ್ನುಡಿಯ ಪುರಂದರ ವಿಠಲನೆ ಶ್ರುತಿಗೆ ನಿಲುಕದ ಅಪ್ರತಿಮ ಮಹಿಮನು ನೀನೆ ಸಕಲ ಗ್ರಹ ಬಾಲ ನೀನೆ ಸರಸಿಜಾಕ್ಷ. ದೇವರಿಗೆಲ್ಲ ಹೆಸರು ಹೇಳ್ತಾರೆ. ರವಿ, ರಾಹು, ಕೇತು, ಮಂಗಳ, ಶನಿ ಅಂದರು. ನಮ್ಗೆ ಯಾರಾದರೂ ಶನಿ ಅಂದರೆ ಸಂತೋಷ ಪಡ್ತೀವ? ಏ ಶನಿ ಅಂದ್ರೆ ಹೇ ಮಗನೇ ನಂಗೆ ಶನಿ ಅಂತ್ಯ, ನೀ ಪಂಚಮ ಶನಿ ಅಂತ ನೀವು ಅಂತೀವಿಲ್ಲ. ದೇವರು ಶನಿ ಅಂದ್ರು ಸಂತೋಷ ಪಟ್ಟ. ಯಾಕೆ? ಪಕ್ಷಮಾಸವು ನೀನೆ ಅಂದ್ರು. ನೀವು ಪಕ್ಷಮಾಸವು ನೀನೆ. ಒಬ್ಬವ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಬೆಂಗಳೂರಾಗಿ. ಮೊದಲೇ ಫಿಕ್ಸ್ ಆಗಿತ್ತು, ಒಂದು ತಿಂಗಳು ಮೊದಲೇ ಡೇಟು. ಆಯ್ತು ಅಪ್ಪ, ಮೊದಲೇ ಫಿಕ್ಸ್. ಮರಿಬಾರ್ರಿ ಅಲ್ಲ, ಆಯ್ತಪ್ಪ ಮಾಡ್ಕೊ. ಇನ್ನೇನು ನಾಡ್ದ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮನೆಗೆ ಬಂದವ. ಒಂದು ನಿಮ್ಮ ಹತ್ರ ಒಂದು ಸರಿ ಒಂದು ಮಾತಾಡಬೇಕಾದ್ರೆ ಬರ್ರಿ ಕೂಡ್ರಿ, ಏನು ಸಮ ಇಲ್ಲ ನಾಡ್ದಿಂದ ನಮ್ಮ ಮನೆ ಕಾರ್ಯಕ್ರಮ ಇತ್ತಲ್ಲ ಅದು ಕ್ಯಾನ್ಸಲ್ ಮಾಡಂತ ಹೇಳ ನಮ್ಮ ಮನೆಗೆ ಅಂತ. ಆಯ್ತು, ಭಾಳ ಸಂತೋಷ ಆಯ್ತು ಬಿಡಪ್ಪ. ಯಾಕೆ ಅಂತ ಕೇಳಿದೆ. ನಾಡದಿಂದ ಪಕ್ಷಮಾಸ ಶುರು ಆಗ್ತದಲ್ವಾ, ಅದಕ್ಕೆ ಬೇಡ ಅಂತ ಹೇಳ. ಪಕ್ಷಮಾಸ ಮುಗಿದ ಮೇಲೆ ಮಾಡಿ. ಸರಿ, ಅಷ್ಟಕ್ಕೆ ಅವ ಸುಮ್ಮನೆ ಬಿಟ್ಟಿದ್ರೆ ಏನಾಗ್ತಿರ್ಲಿಲ್ಲ. ನಂಗೆ ಕೇಳ್ದ ಇದು ಸರಿನಾ ಅಂತ. ಅವಾಗ ನಾ ಹೇಳಿದೆ, ಪಕ್ಷಮಾಸ ಮುಗೋದ್ರೊಳಗಾಗಿ ನಿನ್ನ ಪಕ್ಷ ಪ್ರಾರಂಭ ಆದ್ರೆ ಏನು ಮಾಡ್ತಾರೆ ಇಷ್ಟು ಹೇಳ್ಬೇಕು. ಯಾಕಂದ್ರೆ ನಮಗೆ ಯಾವಾಗ ಏನು ಬರ್ತವೆ ಯಾರಿಗೆ ಗೊತ್ತ್ರಿ? ಹೇಳಿ ಕೇಳಿ ಬರ್ತವೆ. ಅದಕ್ಕೆ ಯಾರೊಬ್ರು ಶ್ರೀಪಾದರ ಹತ್ರ ರಾಜರ ಹತ್ರ ಹೋಗಿದ್ರಂತ ಅವ್ರು ಇದ್ದ ಕಾಲಕ್ಕೆ. ಸ್ವಾಮಿ ಭಾಳ ಕಷ್ಟ ಇದೆ, ಏನು ಮಾಡಲಿ ಅಂತ. ಅವ್ರಂದ್ರು ಪರಮಾತ್ಮನ ಸ್ಮರಣೆ ಮಾಡಪ್ಪ ಅಂದರು. ಅದು ನಾಳಿಂದ ಮಾಡಲ? ಯಾಕೆ? ಇವತ್ತು ಶನಿವಾರ, ನಾಳೆ ಭಾನುವಾರ ರಜಾ ಇರ್ತದೆ. ಅವ್ರು ಹೇಳ್ತಾರೆ, ಮಂದಮತಿಯ ನಿನಗಾಗಲೋ ಈಗಲೋ, ಮಂದಮತಿಯ ನಿನಗಾಗಲೋ ಈಗಲೋ, ಗೋವಿಂದನ ಸ್ಮರಣೆ ಮಾಡುವುದಕ್ಕೆ ಇಂದಿನ ದಿನ ಸುದಿನ, ನಾಳೆ ಎಂದರೆ ಬಹು ಕಠಿಣ. ಇವತ್ತು ಬದುಕಿದ್ದಿ, ಇವತ್ತೇ ಸುದಿನ ಅನ್ನು, ನಾಳೆ ಇದೆ, ಅದು ನಿನಗಾಗಿ ಅದನೋ ಇಲ್ಲೋ
ಗೊತ್ತಿಲ್ಲ. ನಾಳೆ ನೋಡು ನನ್ನ ಬೇಡಣ್ಣ, ಈ ನಿನ್ನ ಕಾಯ ಸ್ಥಿರ ಅಲ್ಲ ಎಂದು ತಿಳಿಯಣ್ಣ, ಊರ ದೇವರ ಮಾಡಬೇಕಣ್ಣ. ಜ್ಞಾನಿಗಳಂತ ನಾಳೆ ನಾಳೆ ಅನ್ಬೇಡ್ವಾ? ಹಾಗಾದ್ರೆಲ್ಲ ಏನರ್ಥ ಅಂದರೆ ಮನಸ್ಸಲ್ಲಿದ್ದ ಶನಿ ರಾಹು ಕೇತು, ಯಾಕಂದರೆ ಶಾಸ್ತ್ರ ಹೇಳೋ ಮಾತಷ್ಟೇ. ಈಗ ದೊಡ್ಡ ದೊಡ್ಡ ಆರಾಧನೆ ಒಳಗೆ ನಾವು ಊಟಕ್ಕೆ ಕೂತಿರ್ತೀವಿ ನೋಡಿ, ರಾಯರ ಆರಾಧನೆ ಸಾವಿರಾರು ಜನ ಸೇರಿರ್ತಾರೆ, ಊಟಕ್ಕೆ ಲೈನಾಗಿ ಕೂತ್ಬಿಟ್ಟಿರ್ತೀವಿ. ಹೌದಾ? ಸುಮಾರು ಒಂದು 150 ಜನ ಒಂದು ಲೈನ್. ಊಟ ಪ್ರಾರಂಭ ಆಗತ್ತೆ, ಒಂದು ರೌಂಡ್ ಹುಳಿ ಹಾಕಿ ಹೋಗ್ಬಿಡ್ತಾನೆ, ಒಂದು ರೌಂಡ್ ಹುಳಿ ಹಾಕಿ ಹೋಗ್ತಾನೆ. ನಮಗಿನ್ನೊಂದು ಸ್ವಲ್ಪ ಹುಳಿ ಬೇಕಾಗ್ತದೆ. ಅವಾಗ ಅಷ್ಟು ದೂರದಲ್ಲಿ ಇರ್ತಾನೆ. ಅವನಿಗೇನಂತ ಕರಿತೀವಿ? ಏ ಹೊಳೆ ಬಾಯಲ್ಲ ಅಂತ ಕರಿತೀವಿ. ಅವಾಗ ಅವ ಬಂದು ಏನು ಮಾಡ್ತಾನೆ? ಹುಳಿ ಹಾಕ್ತಾನೆ. ನಾವು ಕೇಳ್ತೀವ ತಮ್ಮ ನಾಮದೇಹ ಏನು? ಕೇಳಲ್ಲ. ನನ್ನ ಹೆಸರು ಸುಧೀಂದ್ರ, ಹುಳಿ ಅಂತ ಯಾಕಂದ್ರಿ ಅಂತ ಅವನು ಅವನಲ್ಲ. ನಾವು ಕರೆದಿದ್ದೇನೀಗ ಹುಳಿ, ಬಂದ ಹಾಕಿದ, ವ್ಯವಹಾರ ಮುಗೀತು. ನೆಕ್ಸ್ಟ್ ಟೈಮ್ ಅವನೇ ಸಾರು ತಗೊಂಡು ಬರ್ತಾನೆ. ಅವಾಗ ಏನಂತ ಕರಿತೀವಿ? ಹುಳಿ ಅಂತೀವ. ಹುಳಿ ಸಾರು ಅಂದ್ರೆ ಹುಚ್ಚ ಅಂತಾರೆ ನಿಮಗಲ್ಲ. ಅವಾಗ ಬರೀ ಸಾರು ತಂದ, ಅವಾಗೇನಂತೀವಿ? ಸಾರು. ಚಟ್ನಿ ತಂದ್ರೆ ಚಟ್ನಿ, ಕೋಸಂಬರಿ ತಂದ್ರೆ ಕೋಸಂಬರಿ, ಪಾಯಸ ತಂದ್ರೆ ಪಾಯಸ, ಚಿತ್ರಾನ್ನ ಏನಂತ ಅರ್ಥನೇ ಹೆಸರಲ್ಲಿ ಕರಿತೀವಿ. ಹೌದಾ? ಅವ ಬರ್ತಾನೆ, ವ್ಯವಹಾರ ಮುಗೀತದೆ. ಅವ ತನ್ನ ಹೆಸರು ಹೇಳಲಿಲ್ಲ, ನಾವು ಕೇಳಿಲ್ಲ. ಹಾಗಾದ್ರೆ ಇದೆಲ್ಲ ಹೆಸರು ಅವನಿಗೆ ಹೆಂಗೆ ಬಂತು ಅಂತ. ಅದಕ್ಕೆ ಶಾಸ್ತ್ರ ಹೇಳೋದು, ಯಾವ ವಸ್ತು ಯಾರ ಅಧೀನವಾಗಿರುತ್ತಲ್ಲ ಆ ವಸ್ತುವಿನ ಹೆಸರು ಯಜಮಾನ್ರಿಗೆ ಬರುತ್ತೆ. ಅದಕ್ಕೆ ಎಲ್ಲಿ ತನಕ ಹುಳಿ ಅನ್ನೋ ವಸ್ತು ಅವನ ಅಧೀನವಾಗಿತ್ತು ಅವನಿಗೇನಂತ ಕರಿದೀವಿ ನಾವು? ಹುಳಿ. ಸಾರು ತಂದಾಗ ಏನಂದ್ವಿ? ಸಾರು ಅಧೀನವಾಗಿ ಅವನ ಹೆಸರು. ಇದನ್ನೇ ಲಕ್ಷ್ಮೀ ಶೋಭಾಂದಲ್ಲಿ ರಾಜರು ಹೇಳ್ತಾರ್ರಿ, ಸುಂದರವಾದ ವಿಚಾರ. ಹೌದಲ್ಲ? ಯಾಕೆ ಯಾರ ವಸ್ತು ಯಾವ ಅಧೀನವಾಗಿರ್ತದೋ ಅವ್ರ ಹೆಸರು ಯಜಮಾನರಿಗೆ ಬರ್ತದೆ. ಲಕ್ಷ್ಮೀದೇವಿ ಸ್ವಯಂವರ ಮಂಟಪಕ್ಕೆ ಬಂದ್ಲಲ್ಲ, ಲಕ್ಷ್ಮೀ ಶೋಭಾಂದಲ್ಲಿ ಬಂದ್ರೆ ಇಲ್ಲ, ಬಂದಾಗ ಅಲ್ಲಿ ಕೂತವರೆಲ್ಲ ಯಾರು? ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಕೋಲ್ ಮಕ್ಕಳು, ಮಿಂಚು ಮಕ್ಕಳು, ಏನೋ ದೊಡ್ಡ ಲಿಸ್ಟ್. ರಮಾದೇವಿ ಹೆಸರು ತಗೊಂಡ್ರೆ ಯಾರ್ದಾದ್ರು ತನ್ನ ಮಕ್ಕಳ ಕೊಂದು ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ, ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನ ಆಮದಿ ಕರೆಯದಲೆ ಒಬ್ಬೊಬ್ಬರ ಉನ್ನಂತ ದೋಷಗಳು ಎಣಿಸಿದಳು. ಏನರ್ಥ ಹಾಗಾದ್ರೆ? ಮಕ್ಕಳ ಹೆಸರು ಹೇಳ್ಬೋದಲ್ರಿ? ಹೇಳ್ಬೋದೇ ಇಲ್ಲ? ಗಂಡನ ಹೆಸರು ಹೇಳಬಾರ್ದು ಅಂತ ಈಗಿನ ಕಾಲ ಶಾಸ್ತ್ರ ಹೇಳೋದು. ಗಂಡನ ಹೆಸರು ಡೈರೆಕ್ಟ್ ತಗೋಬಾರ್ದು, ಗುರುಗಳ ಹೆಸರು ಶಿಷ್ಯರು ಡೈರೆಕ್ಟ್ ಆಗಿ ತಗೋಬಾರ್ದು. ಮಕ್ಕಳ ಹೆಸರು ಹೇಳ್ಬೋದಲ್ಲ? ಹೇಳ್ಬೋದೇ ಇಲ್ಲ? ಈಗಿನ ಕಾಲಕ್ಕಲ್ರಿ, ಗಂಡ ಹೆಸರು ಡೈರೆಕ್ಟೇ ತೊಗೊಂಡ್ಬಿಡ್ತಾವೆ. ಭಯನೇ ಇಲ್ಲ ಇವಕ್ಕೆ. ಬೆಂಗಳೂರ ಟೆಲಿಕಾಂ ನಗರ ಅಂತ ಅಲ್ಲಿ ಕಾರ್ಯಕ್ರಮ ಆದಾಗ ಭಾಗವತ ಆಗಿತ್ತು. ಮಂಗಳ ದಿವಸ ತರುಣ್ ಹಿಂಗೆ ದಿನ ಕೂತ್ ಕೇಳ್ತಿದ್ಲ. ಆಕಿ ಮಂಗಳ ದಿವಸ ಮಂತ್ರಾಕ್ಷತೆ ಕೊಡ್ತಾ ಇದ್ದ. ಅವ ಕರೆದ್ಲಕ್ಕಿಗೆ ಗಂಡನ್ನ, ರಮೇಶ್ ಕಮ್ ಹಿಯರ್ ಟೇಕ್ ಮಂತ್ರಾಕ್ಷತಿ ಫ್ರಾಮ್ ದಾಸು ಅಂದ್ಲಕ್ಕಿ. ಮತ್ತು ಇಂಗ್ಲೀಷ್ ಬೇರೆ ಸ್ವಟಪಟ ಅನ್ಬೇಕಲ್ಲ ಅಂತ. ಪಾಪ ಬಂದ, ಮಂತ್ರಾಕ್ಷತೆ ಕೊಡಿ ದಾಸರೇ ಅನ್ಲಕ್ಕಿ. ಆಯ್ತು, ಕೊಟ್ಟು ಬಿಟ್ಟೆ. ನಾ ಕೇಳಿದೆ, ಇವ್ರು ನಿಮಗೇನಾಗಬೇಕು ಅಂತ. ಮೈ ಹಸ್ಬೆಂಡ್ ಹುಚ್ಚ, ಹೋಗಿ ನಡಿ ಗೋಯ್. ಏನು ಮಾಡ್ತೀರಿ? ಈಗನೂ ಏನು ಬುದ್ಧಿನೇ ಇಲ್ಲ. ಲಕ್ಷ್ಮೀದೇವಿಗೆ ಹೇಳ್ತಾರೆ ರಾಜರು, ತನ್ನ ಮಕ್ಕಳ ಕೊಂದು ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ, ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿನ್ ಕರೆಯದಲೆ ಒಬ್ಬೊಬ್ಬರ ಉನ್ನಂತ ದೋಷಗಳೆನಿಸಿದ್ಲು. ಬ್ರಹ್ಮ ಅಂತ ಹೇಳ್ಬೋದಾಗಿತ್ತು. ಕಾಮನಿರ್ಜಿತನೊಬ್ಬ, ಕಾಮನಿಗೆ ಸೋತೊಬ್ಬ, ಕಾಮಿನಿ ಹಿಂದೆ ಹಾರಿದವನೊಬ್ಬ, ಕಾಮಾಂಧನಾಗಿ ಗುರು ತಲ್ಪ ಗಾಮಿನಿಯ ಗೈರಿದನೊಬ್ಬ. ಹೇಳರಿಲ್ಲ? ಮತ್ತೆ ಹೇಳ್ಬೋದು. ಯಾಕೆ ಹೇಳಿಲ್ಲ ಅಂದರೆ ರಮಾದೇವಿ ಗೊತ್ತಲ್ವಾ ಏನು? ಯಾರ ಹೆಸರು ತಗೊಂಡ್ರು ನಮ್ಮನೆಯವ್ರ ಹೆಸರೇ. ಬ್ರಹ್ಮ ಅಂದ್ರು ನಮ್ಮನೆಯವರೇ, ರುದ್ರ ಅಂದ್ರು ನಮ್ಮನೆಯವರೇ, ಇಂದ್ರ ಅಂದ್ರು ನಮ್ಮನೆಯವರೇ. ಅದಕ್ಕೆ ನಮ್ಮನೆಯವರ ಹೆಸರು ತಗೋಬಾರ್ದು. ಅದಕ್ಕೆ ತನ್ನಾಮದಿ ಕರೆಯದಲೆ ಒಬ್ಬೊಬ್ಬರ ಉನ್ನಂತ ದೋಷಗಳು ಎಣಿಸಿದಳು. ಸುಂದರವಾದ ಪ್ರಮೇಯ ಅಲ್ವಾ?
ಕೃಷ್ಣ ಬಾಯಿಲೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಮನದೊಳಗೆ ತಾನಿಪ್ಪ ಮನವೆಂದಿರಿಸಿಕೊಂಡು. ಏನಮ್ಮ ಏನೋ ಕೃಷ್ಣ, ಗೋಪಿಕಾಸ್ತ್ರೀಯರ ಮನೆಗೆ ಹೆದರಿಕೆ ತೋರಿಸ್ತೀಯಾ? ಗೋಪ್ಯರ ಮನೆಗಳ ಪಕ್ಕು ನೀನಿ ಪರಿ ಲೂಟಿ ಮಾಡುವರೇನೋ ಕೃಷ್ಣ. ಗೋಪಿಕಾಸ್ತ್ರೀಯರ ಮನೆಗೆ ಹೆದರಿಕೆ ತೋರಿಸ್ತೇನೋ? ಅಮ್ಮ ನಾ ಹೋಗಿಲ್ಲಮ್ಮ, ಏನ್ ಮಾಡಿಲ್ಲಮ್ಮ, ಸುಳ್ಳು ಹೇಳ್ಬೇಡ. ಮಲಗಿದ್ದ ತುರುಗಳ ಎಬ್ಬಿಸಿ ಕರುಗಳ ಬಿಚ್ಚಿ ದುರುಡುತನ ಮಾಡುವರೇನೋ ಕೃಷ್ಣ. ಮಲಗಿದ ಹಸುವನ್ನು ಎಬ್ಬಿಸಿ ಕರುವನ್ನ ಬಿಚ್ಚಿ ಅವರ ಅಮ್ಮನ ಹತ್ರ ಬಿಟ್ಟು ಅದು ಹಾಲು ಕುಡಿಯೋದನ್ನು ನೋಡ್ತಾ ನಿಂತಿದ್ಯಾ? ಅವರು ಹಾಲಿನಿಂದ ಜೀವನ ಮಾಡುವರು, ಎಲ್ಲ ಹಾಲು ಹಸು ಕುಡಿದ್ರೆ ಅವ್ರು ಏನ್ ಮಾಡ್ಬೇಕು ಕೃಷ್ಣ? ಅಮ್ಮ ನಾ ಬಿಚ್ಚೇ ಇಲ್ಲ ಅಂದ. ಮತ್ತೆ ಯಾಕೆ ಹೋಯ್ತು ಅವರ ಅಮ್ಮನ ಹತ್ರ ಕರು ಅಂದ್ರೆ ಭಗವಂತ ಹೇಳ್ತಾರೆ, ಮಲಗಿ ಎದ್ದು ಅಳುವ ಶಬ್ದಕ್ಕೆ ತುರುಕರು ಬೆದರಿ ತಮ್ಮ, ನಾನೇನು ಮಾಡಲೆಮ್ಮ. ಮಲಗಿದ್ದ ಮಕ್ಕಳು ಎದ್ದು ಅಳುವ ಶಬ್ದಕ್ಕೆ ತುರುಕರು ಬೆದರಿ ತಮ್ಮ. ಅವ್ರ ಮನ್ಯಾಗ ಒಂದು ಅಡಿತಾರ, ಎರಡು ಅಡಿತಾರಿ, ಹಂದಿ ಹರಿದಂಗೆ 16 ಹಡ್ಕೊಂಡು ಕೂತಾವ. ಅವೆಲ್ಲ ಮಕ್ಕಳು ಗಳು ಅಂತ ಅಳ್ಳಿಗೆ ಶುರು ಮಾಡಿದ್ವು. ಗಾಬರಿ ಕರು ಅವ್ರು ಅಮ್ಮನ ಹತ್ರ ಕೂತು ಅಂದ. ಈ ಪ್ರಶ್ನೆಗೆ ಉತ್ತರ ಕೊಡು. ಏನು? ದದಿ ದುಗ್ಧ ಭಾಂಡೆಗಳೆಳೆದು ಗೋಪೇರ ಕಂಡು ಬೆದರಿಕೆ ತೋರುವರೇನು ಕೃಷ್ಣ. ಹಾಲು ಮೊಸರಿನ ಪಾತ್ರೆ ಹೊಡೆದು ಗೋಪಿಕಾಸ್ತ್ರೀಯ ಕೇಳಿದ ಹೆದರ್ಸ್ತೇನೋ? ನಾವು ಹೊಡೆದೇ ಇಲ್ಲ ಅಂದ. ನಾವು ಹೊಡೆದಿಲ್ಲ. ಮತ್ತೆ ಹೆಂಗ್ ಹೊಡೆದು? ಯಾಕೆ ಹೇಳಿದ್ರು ಅವ್ರು ಬಂದು ಕಂಪ್ಲೇಂಟ್? ದೇವ್ರು ಹೇಳ್ತಾ, ನೀ ಮುಂಜಾನೆ ಏನು ಮಾಡಿದಿ? ಹಾಲು ಮೊಸರು ಎಲ್ಲ ಕೊಟ್ಟಿಲ್ಲ, ಸ್ನಾನ ಮಾಡಿಸಿ ಅವ್ರ ಬಾಜು ಮನೆ ಅಂಟಿ ಮನೆಗೆ ಹೋಗು, ಅವ್ರ ಮಗನ ಜೊತೆ ಆಟ ಆಡ್ಕೊಂಡ್ ಬಂದು ಕಳಿಸಿದ್ದೆ ಅಲ್ಲ? ಹೌದು. ನಾ ಹೋಗಿ ಅವ್ರ ಮನೆಯಾಗ ನೆಲುವಿನ ಕೆಳಗೆ ನಿಂತಿದ್ದೆ. ನೆಲುವು ಹಿಂದಿರೋರಿಗೆ ಜ್ಞಾನ ಅದ, ಕೆಲವು ನೋಡಿದವರು ಇದ್ದೆ. ನೆಲುವರು ಕೆಳಗೆ ನಿಂತಿದ್ದೆ. 2 ಬೇಕ್ ಫೈಟಿಂಗ್ ಮಾಡ್ತಾ ಮಾಡ್ತಾ ಬಂದು ಅದ್ರ ಮೇಲೆ ಬಿದ್ದು ಮಣ್ಣಿಂದ ಒಡೆದು ಹಾಲು ಮೊಸರು ನನ್ನ ಮೈ ಮೇಲೆ ಸುರಿತು. ನಾನೇ ಮಾಡಿದೆ ಅಂತ ಹೇಳ್ಯಾರ ಅಂತ ಯಶೋಧ ಅಂತ. ಕೃಷ್ಣ ಏನಮ್ಮ ನೀ ತಪ್ಪು ಮಾಡಿದಿ ಅಂತ ನೀ ಹೇಳೋದು ಬೇಡವಾ? ನಂಗೆಲ್ಲ ಗೊತ್ತಾಗ್ಯದ. ಹೆಂಗ್ ಗೊತ್ತಾಯ್ತಮ್ಮ ಅಂದ. ಅಣ್ಣಯ್ಯ ಬಲರಾಮ ನಿನ್ನಯ್ಯ ಸುದ್ದಿಯ ಚೆನ್ನಾಗಿ ಪೇಳಿದನೋ ಕೃಷ್ಣ. ನಿಮ್ಮ ಅಣ್ಣ ಎಲ್ಲ ಹೇಳ್ಬಿಟ್ಟ ನೀ ಮಾಡಿದ್ದ. ಅದಕ್ಕೆ ಕೃಷ್ಣ ಅಂತಾನೆ, ಅಮ್ಮ ಉನ್ನಂತ ದಾಯಾದಿ ಮಾತನು ಕೇಳಿ ಕೋಪಿಸಬೇಡಮ್ಮ. ಅವನನ್ನ ದಾಯಾದಿ ಇದ್ದಿದ್ದು ಹೇಳ್ತಾನೆ, ಇಲ್ಲ ಅರ್ಧ ಹೇಳ್ತಾನೆ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನಾ ಏನು ಮಾಡ್ಲಮ್ಮ ಅಂತ. ಕೃಷ್ಣ ನೀ ತಪ್ಪು ಮಾಡಿದಿ ಅಂತ ಬೇರೆಯವ್ರು ಹೇಳೋದು ಬೇಡ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತಲ್ವ. ಏನಮ್ಮ ಅಂದ. ಬಸವನೋಲಾಟವೇ ಶಿಶುಗಳೆಲ್ಲರ ಕೂಡಿ ಮಸಿ ಮಣ್ಣು ಮೈ ಮಾಡಿಕೊಂಡು ಬಂದೆಲ್ಲೋ ಕೃಷ್ಣ. ನಿನ್ನ ಮುಖಕ್ಕೆ ಮಸಿ ಯಾಕೆ ಹತ್ತಿದಪ್ಪ? ಇಲ್ಲಿ ಸ್ವಲ್ಪ ಹಿಂಗೆ 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 ಹಿಂಗೆ. ಮಸಿ ಅಂದರೆ ನಾಟ್ ಇಂಕ್. ಇಂದು ಒಲೆ ಮೇಲೆ ಅಡಿಗೆ ಮಾಡ್ತಿದ್ರು ನೋಡ್ರಿ. ಆ ಕಪ್ಪು ಏನಾಗ್ತಿತ್ತು? ಪಾತ್ರೆಗೆ ಹತ್ತಿತ್ತು. ತಿಕ್ಕುವಾಗ ತಿಕ್ಕವ್ರಿಗೆ ಕೈಗೆ ಹತ್ತಿತ್ತದು ಕಪ್ಪು. ಅದೆಲ್ಲ ಆ ಕಪ್ಪಿಗೆ ಏನಂತ ಕರೀತಾರೆ? ಮಸಿ ಅಂತ ಕರೀತಾರೆ. ನಿಂಗೆ ಹಚ್ಕೊಂಬಂದಿ, ನೀ ಹಾಲಪ್ಪ ಮೊಸರು ಪಾತ್ರೆ ಹಿಡಿದಿದ್ದಿ, ಅವ್ರು ಬಂದಾಗ ಗಾಬರಿಯಾಗಿ ಬಿಟ್ಟು ಬಂದಿದ್ದಿ, ತಪ್ಪು ಮಾಡಿದ್ದಿ ಅಂತ. ಕೃಷ್ಣಂದ ಹಚ್ಕೊಂಡೇ ಇಲ್ಲ. ಮತ್ತೆ ಯಾಕೆ ಹಚ್ಚೋದು ಮುಖಕ್ಕೆ ಅಂದ್ರೆ ಭಗವಂತ ಹೇಳ್ತಾನೆ, ಶಶಿಮುಖಿಯರು ಮನೆ ಮುಸರಿ ಕೆಲಸ ಮಾಡಿ ಮಸಿ ಕೈವರಸಿದರಮ್ಮ. ನಿಮ್ ಭಜನಾ ಮಂಡಳಿಯವರು ಇದ್ದಾರಲ್ಲ, ಕಮಲಾಬಾಯಿ, ರಾಧಾಬಾಯಿ, ಗೋದಾಬಾಯಿ, ಅವ್ರ ಪಾತ್ರೆ ತಿಕ್ತಿದ್ರ. ನಾ ಸುಮ್ಮನೆ ದೇವ್ರು ಬಂದಾಗ ಬರ್ತಿದ್ದ. ಕೃಷ್ಣ ಬಾಯಿಲೆ ಅಂದ್ರೆ ಏನು? ನಿಮ್ಮಮ್ಮ ಏನ್ ಮಾಡ್ತಾಳೋ ಅಂತ ಒಬ್ಬಕ್ಕೆ ಹಿಂಗಂದ್ಲು, ಒಬ್ಬಕ್ಕೆ ಹಿಂಗಂದ್ಲು ಅಂತ ದೇವ್ರು. ಶಶಿಮುಖಿಯರು ಮನೆ ಮುಸರಿ ಕೆಲಸ ಮಾಡಿ ಮಸಿ ಕೈವರಸಿದರಮ್ಮ, ನಾನೇನು ಮಾಡಲೆಮ್ಮ. ಸರಿ ಕೃಷ್ಣ, ಕೊನೆಗೆ ಹೇಳಿಲ್ಲ ಯಶೋಧ, ನಿಂಗೆ ಯಾರು ಬಾಯ್ ಫ್ರೆಂಡೇ ಇಲ್ವಾ? ಎಲ್ಲ ಗರ್ಲ್ಸ್ ಫ್ರೆಂಡಾ? ಅವಾಗ ದೇವನ್, ಅಮ್ಮ ಹ್ಯಾವ್ ಯು ಎನಿ ಕಾಮನ್ ಸೆನ್ಸ್? ಬುದ್ಧಿ ಇದೆಯಾ? ಯಾಕೇನಾಯ್ತು? ನಿಂಗೇನ ತಲೆ ಇದೆಯೇನಮ್ಮ? ಎಂತ ಮಾತು ಕೇಳ್ತಿ? ಯಾಕೇನಾಯ್ತು ಅಂದ್ರೆ, 6 ವರುಷದವ ನಾನು 16 ವರುಷದವರಿಗೆ ಸರಿ ಸಾಟಿ ಏನೇ ಪೇಳೆ ಗೋಪೆಮ್ಮ ಅಂದ ಕೃಷ್ಣ. ನಂಗೆ ಎಷ್ಟು ವರ್ಷ? 6 ವರ್ಷ. ಅವರಿಗೆಲ್ಲ ಎಷ್ಟು ವರ್ಷ? 16 ವರ್ಷ. ಏನಾದ್ರೂ ಮ್ಯಾಚ್ ಆಗುತ್ತಾ? ಬುದ್ಧಿ ಇದೆಯಾ ಅಂತ ದೇವ್ರು ಸರಿ ಕೆಟ್ಬಿಡ್ತೇವೆ ಯಶೋಧ ಅಂತ. ಕೃಷ್ಣ ಇಲ್ಲೇ ಇರು, ಕೋಲ್ ತೊಗೊಂಬಂದು ಓದಿದ್ದೇನೆ.
ತಾಯಿ ಮಕ್ಕಳಿಗೆ ಯಾವಾಗ ಹೊಡಿತೀನಿ ಅಂತ ಜಜ್ಮೆಂಟ್ ತಗೋತಾಳೆ ಗೊತ್ತಾ? ಇವಳು ಮಾತಾಡಿದ ಮಾತಿಗೆಲ್ಲ ಎದುರು ಮಾತಾಡ್ತಿರ್ತಾರಲ್ಲ ಮಕ್ಕಳು, ಈಗಿನೂ ಮಾತಾಡ್ತಾಳೆ. ಅಮ್ಮ ಯಾವ ಸಮಯಕ್ಕೆ ಮಕ್ಕಳ ಮಾತಿಗೆ ಎದುರು ಮಾತಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ತಾಯಿಗೆ ಒಂದು ಡಿಸಿಷನ್ ತೊಗೊಳ್ತಾರೆ. ತಾಯಿ ಏನು ಒದಿತೀನಿ, ಅದೇ ನಿಂದ್ರು ಒದಿತೀನಿ. ಸರಿ, ಕೃಷ್ಣ ಅಲ್ಲೇ ನಿಂತ. ಒಳಗೋಡಿದ್ಲು ಕೋಲ್ ತರಲಿಕ್ಕೆ. ಯಾರು? ಯಶೋಧ. ಏನು ನಮ್ಮಂಗೆ 30-40 ಸೈಟ್ ಹಾಕಿದ್ರು, ಹಿಂಗೆ ಮಾಡಿದ್ರು ಕೈ ಸಿಗಲಿ, ಕೋಲ್ ಸಿಗಲಿಕ್ಕೆ. ನಮ್ಮೆಲ್ಲ ಸಣ್ಣ ಸೈಟ್ ಅಲ್ವ ನಮ್ಮ. ಹಿಂಗೆ ಮಾಡಿದ್ರೆ ಏನು ಸಿಗ್ತದೆ? ಅಡಿಗೆ ಮನೆ. ಹಿಂಗೆ ಮಾಡಿದ್ರೆ ಏನು ಸಿಗ್ತದೆ? ಬಚ್ಚಲ ಮನೆ. ಕಾಲು ಚಾಚಿದ್ರೆ ಏನು ಸಿಗ್ತದೆ? ಹಾಲು. ನಮ್ದೆಲ್ಲ ಹಿಂಗೆ 500 ಇತ್ತಂತ. ಯಾರ ಮನೆ? ಯಶೋಧನ ಮನೆ. ಓಡಿದ್ಲು, ಇಲ್ಲ ನಿಂತ್ಕೊ. ರಭಸವಾಗಿ ಓಡಿದ್ಲು, ಕೋಲ್ ತಗೊಂಡು ಬರ್ತಾ ಇದ್ದಾಳೆ. ಅವಾಗ ಭಗವಂತ ನಮ್ಮಮ್ಮ ಕೋಲ್ ತಗೊಂಡ್ ಬಂದು ಹಿಂಗೆ ಒಂದು ಏಟ್ ಹಾಕ್ಬಾರ್ದು, ನಮಗೆ ಒಂದು ಏಟ್ ಹಾಕಲಾರ್ದಂಗೆ ವ್ಯವಸ್ಥೆ ಮಾಡ್ಕೋಬೇಕು. ಬೈ ಚಾನ್ಸ್ ಏನಾದರೂ ಒಂದು ಏಟ್ ಹಾಕಿದರೆ, ನಾವು ವೈಕುಂಠದಾಗ ನನ್ನ ಮನೆ ಮುಂದೆ ಒಂದು ಬೋರ್ಡ್ ಹಾಕಿನಿಂದ ದೇವರು ಏನದು? ಕೊಟ್ಟದನು ಅನಂತ ಮಡಿ ಮಾಡಿ ಕೊಡುವ. ಯಾರೇನು ಕೊಡ್ತಾರೆ? ನಾ ಏನು ಮಾಡ್ತೀನಿ ಅದನ್ನ? ಅನಂತ ಮಡಿ ಮಾಡಿ ಕೊಡ್ತೀನಿ. ನಮ್ಮ ರೂಲ್ಸ್ ಹೆಂಗದ್ರಿ ಅಂದವ. ಒಂದೇ ಕೊಟ್ರು ಪಾಪ ಮಹಾನುಭಾವ. 25 ಏಟ್ ಕೊಡಿಸಿದ್ದೇನೆ. ಅದಕ್ಕೆ ಬೃಂದಾಸಂದ್ರು ಮುಯಕ್ಕೆ ಮುಯ ತೀರಿತ ಸಹಯ ವಿಜಯ ಪಂಡರೀರಾಯ ಮುಯಕ್ಕೆ ಮುಯ ತೀರಿತ. ಒಬ್ರು ಕೊಡಿಸಿದ್ರು, 2 ಕೊಡ್ಲಿಲ್ಲ. ತಾವು ಇಂಡೈರೆಕ್ಟ್ ಆಗಿ ಕೊಡಿಸಿದ್ರು. ಅವ್ರಿಗೆ 25 ಏಟ್ ಕೊಡಿಸಿದ ತಿರುಪತಿ ಒಳಗೆ. ಅದಕ್ಕೆ ದೇವರಿಗೆ ನಾವೇನು ಕೊಡ್ತೀವಿ ಅದನ್ನು ದೇವ್ರೇನು ಮಾಡ್ತಾನೆ? ಅನಂತ ಮಡಿ ಮಾಡಿ ಕೊಡ್ತಾನೆ. ಅವ್ರ ಅಮ್ಮ ಒಂದು ಹೊಡೆದ್ರೆ ಏನು ಮಾಡ್ಬೇಕು? ಈಗ ದೇವರು ಅನಂತ ಹೊಡಿಸ್ಬೇಕು. ನಾಳೆ ಯಾರು ಕೃಷ್ಣನ ಪೂಜೆ ಮಾಡ್ತಾರೆ? ಕೃಷ್ಣನ ಪೂಜೆ ಮಾಡಿ ಮಾಡೋಣಪ್ಪ. ಯಾಕೆ? ಅವ್ರ ಅಮ್ಮಗೆ ಹೊಡ್ಸಾಣ್ರಿ ಅವ, ನಮಗೆ ಬಿಡ್ತಾನ ಅಂಥೇಳಿ ಅನ್ನಬಾರ್ದು ಅಂಥೇಳಿ ಯಶೋಧ ಹತ್ತಿರ ಬರೋದೇ ಕಾಯ್ತಾ ಇದ್ದ. ಅಂತ ಅಳ್ಲಿಕ್ಕೆ ಶುರು ಮಾಡ್ದ ಕೃಷ್ಣ. ಯಾವಾಗ ಅಳ್ತಾ ಇದ್ನೋ ಕಣ್ ತಿಕ್ಕೊಂಡು, ಮೊದಲೇ ಸುಂದರ, ಅಲಂಕಾರ ಮಾಡಿ ಕಳಿಸಿದ್ಲು, ಇನ್ನೂ ಸುಂದರ, ನೀಲಮೇಘ ಶ್ಯಾಮ. ಆ ಕಪ್ಪು ಬೇರೆ ಅಲ್ಲೆಲ್ಲಿ ಹತ್ತಿತ್ತು. ಕಣ್ಣಿಗೆ ಕಾಡಿಗೆ ಹಚ್ಚಿಲ್ಲ, ತಿಕ್ಕೊಂಡ ಕಾಡಿಗೆ ಆ ಕಡೆ ಈ ಕಡೆ ಆಯ್ತು. ಇನ್ನೂ ಮನೋಹರವಾಗಿ ಕಂಡ ದೇವರು. ಅವ ಅಳ್ಳಿಗೆ ಶುರು ಮಾಡಿದ ತಕ್ಷಣ ಯಶೋಧ ಕೋಲ್ ತಂದಿದ್ಲಲ್ಲ, ಅದು ಯಾವಾಗ ಕೆಳಗೆ ಬಿತ್ತು ಕೈಯಿಂದ ಗೊತ್ತೇ ಆಗಿಲ್ಲ. ಯಶೋಧ ಕೇಳ್ತಾಳೆ ಕೃಷ್ಣ ಹತ್ರ ಬಂದು, ಕೃಷ್ಣ ಯಾರೇನಂದ್ರೆ ಹೇಳಪ್ಪ, ಯಾಕೆ ಕಳ್ತಾ ಇದ್ದೀವಿ ಕೂಸೆ? ಯಾರೇನಂದರು ರಂಗಯ್ಯ ನಿನಗ್ಯಾರ್ಯಾರೇನೇನಂದರು? ಕೃಷ್ಣಯ್ಯ ನಿನಗ್ಯಾರೇನಂದರು? ಹೇಳಪ್ಪ, ಅಳಬೇಡ ಹೇಳು. ನೀರ ಪೊಕ್ಕವನೆಂದರು, ಬೆನ್ನೊಳು ಭಾರ ಪೊತ್ತವನೆಂದರು, ಕೊರೆದಾಡಿಲಿ ಭೂಮಿ ಅಗೆದವನೆಂದರು, ಭಾರಿ ಕಂಬದಿ ಬಂದ ನರಮೃಗನೆಂದರು. ಯಾರೇನಂದರು? ಅಮ್ಮ ಏನಂದ್ರು ಗೊತ್ತಾ? ಹೇಳು, ಅಳಬೇಡ ಹೇಳಪ್ಪ. ಪುಟ್ಟ ಪಾದವನೆಂದರು, ಕೊಡಲಿ ಪಿಡಿದ ಗಟ್ಟಿಗ ಇವನೆಂದರು, ಪಟ್ಟದ ರಸಿಗಾಗಿ ನಟ್ಟ ನಡವಿಗೆ ಪೋದ ಮೀಸಲಿಟ್ಟ ಬೆಣ್ಣೆ ಕದ್ದು ಮೆದ್ದವನೆಂದರು. ಏನಂದ್ರು ಕೃಷ್ಣ? ಅಮ್ಮ ಶೇಮ್ ಅಂದ್ರು ಅಂದ. ಬತ್ತಲೆ ನಿಂತವನೆಂದರು, ತೇಜಿಯ ನೀರಿ ಸುತ್ತುವನೆಂದರು, 10 ಅವತಾರದ ಹರಿಯಂದರಲ್ಲದೆ ಕರ್ತೃ ಶ್ರೀ ಪುರಂದರ ವಿಠಲರಾಯ ನಿನಗ್ಯಾರೇನಂದರು? ಬಾರಣ್ಣ ರನ್ನವೇ, ಬಾರಣ್ಣ ಚಿನ್ನವೇ, ಬಾರೋ ಮುದ್ದು ಮೊಹದ ಕಡಿಯೆ ಎಂದು ಬಿಗಿದಪ್ಪಿದಳು ಧೀರ ಶ್ರೀ ಹಯವದನನ್ನ ಅಂತ ರಾಜರು ಕೊಂಡಾಡ್ತಾರೆ. ಕೃಷ್ಣ ಇನ್ನು ಮುಂದೆ ಯಾರ ಮನೆಗೆ ಹೋಗಬೇಡಪ್ಪ, ಮನೆಗೆ ಇರೋ, ಎಲ್ಲೂ ಹೋಗಬೇಡ, ಮನೆಗೆ ಆಟ ಆಡ್ಕೊ. ಮನೆಯೊಳಗಾಡೋ ಗೋವಿಂದ, ನೆರೆ ಮನೆಗಳಿಗೆ ಹೋಗುವುದೇನೋ ಚಂದ, ಮನೆಯೊಳಗಾಡೋ ಗೋವಿಂದ. ಮನೆಗೆ ಆಡಪ್ಪ. ಏನರ್ಥ ಇದು? ಎಷ್ಟು ಆಧ್ಯಾತ್ಮಿಕ ಚಿಂತನೆ ಇದೇ ಈ ದೇವರ ನಾಮದಲ್ಲಿ. ನಾವೆಲ್ಲ ಹೇಳಲ್ಲ, ಹೌದಾ?
ನೀವು ಕೇಳ್ತೀರಿ, ನಾವು ಹೇಳಲ್ಲ. ಏಕೆ? ಸಮಯದ ಅಭಾವ. ಯಜ್ಮೇಲೆ ಹೇಳ್ತೀವಿ, ಆಚಾರ್ಯ ಎಷ್ಟೊತ್ತು ಪುರಾಣ ಹೇಳಿದ್ರಿ, ನಾವು ನೋಡಿಲ್ಲ, ಅವರು ಟೈಮ್ ಮಾಡಿರಿ. ಹಂಗಲ್ಲಿ ನೀವೆಲ್ಲ ಒಳ್ಳೆಯವರು. ಅನೇಕ ಬಾರಿ ನಾವು ಒಬ್ಬಳಿಗೆ ಬಂದಾಗಿದೆ, ಮನೆಯೊಳಗಾಡು ಗೋವಿಂದ, ಮನ್ಯಾಗ ಆಡಪ್ಪ ಕೃಷ್ಣ. ನಿನಗೆ ಯಾಕೆ ಬೈತಾರೆ ಗೊತ್ತ? ಅವರೆಲ್ಲ ಅವ್ರು ನೀನು ನೋಡ್ಲಿಕ್ಕೆ ಚಲೋ ಇದೆಯಲ್ಲ, ಅವ್ರ ಮಕ್ಕಳೆಲ್ಲ ಹೆಗ್ಗಣ ಇದ್ದಂಗವ, ಅದನ್ನು ಸಹಿಸಲಾರ್ದೆ ಬೈತಾರೆ. ಪರಮಾತ್ಮಂದ ನಮ್ಮಮ್ಮನ ಬಾಡಿ ಪ್ಲಸ್ ಗಾಡಿ ಎರಡು ರಿಪೇರಿ ಆಯ್ತು. ಈ 2 ದಿವಸ ಮನೆಯಾಗ ಕೂತಿದ್ದ ಕೃಷ್ಣ, ಹೊರಗೆ ಹೋಗಿಲ್ಲ ಪಾಪ. ಎಲ್ಲ ಗೋಪಾಲಕರಿಗೆ ಬೇಜಾರು. ಕೃಷ್ಣ ಇದ್ರೆ ಚಂದ, ಅವನ ಮುಖ ನೋಡ್ತೀವಿ, ಓಡಾಡ್ತೀವಿ, ಅವಿದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ನಮಗೆಲ್ಲ ಸಿಗುತ್ತೆ. ಕೃಷ್ಣ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂಥೇಳಿ ಎಲ್ಲ ಗೋಪಾಲಕರು ಬಂದರು. ಯಶೋಧ ಮನೆ ಹತ್ರ ಬರ್ತಾರೆ. ಕೃಷ್ಣ ಎದುರು ಸೋಫಾ ಮೇಲೆ ಕೂತಿದ್ದ. ನಿಮಗೊಂದು ಪ್ರಶ್ನೆ ಬರ್ಬೋದು, ನೀವು ನೋಡಿದ್ದೀರಾ ಅಂತ ಕೇಳಬಾರ್ದು ನನಗೆ. ನಾವೇನು ಹೇಳ್ತೀರಿ ಅದಕ್ಕೆ ಕೇಳ್ಬೇಕು. ಅವ್ರ ಮನೆಗೆ ಸೋಫಾ ಇತ್ತ, ಬೆಣ್ಣಿದ್ದೆ, ಅವೆಲ್ಲ ನಾವು ಸುಮ್ಮನೆ ಹೇಳಿದ್ ಕೇಳ್ಬೇಕು. ಅದಕ್ಕೆ ಹಂಗೆ ಸೋಫಾ ಮೇಲೆ ಕೂತಿದ್ದೆ. ಇವೆಲ್ಲ ಮಕ್ಕಳು ಬಂದು, ಕೃಷ್ಣ ಅವ್ರನ್ನ ಬಂದು ಬಂದಿದ್ದ, ಬಾರ ಪ್ಲೀಸ್. ಹೊರಗೆ ಬಂದ ಕೃಷ್ಣ. ಏನು ಹೇಳ್ರ? ಅಲ್ಲ ಕೃಷ್ಣ, 2 ದಿವಸ ನೀವು ಬಂದಿಲ್ಲಲ್ಲೋ, ಹಾಲು ಮೊಸರು ಬೆಣ್ಣೆ ತುಪ್ಪ ನಮಗೇನೂ ಸಿಕ್ಕಿಲ್ವೋ ಕೃಷ್ಣ, ನೀ ಎದ್ರೆ ಎಲ್ಲ ಸಿಗುತ್ತೆ, ಬಾರ ಪ್ಲೀಸ್. ಒಂದ ಬರಲ್ಲ. ಎಲ್ಲರೂ ಕಂಪ್ಲೇಂಟ್ ಹೇಳೋಗ್ಯಾರ ನಮ್ಮ ಮೇಲೆ. ಬರಲ್ಲ. ನಮ್ಮಮ್ಮ ಸಿಟ್ಟಿಗೆದ್ದಾಳೆ, ಬರಲ್ಲ. ನಿಮ್ಮಮ್ಮಿಗೆ ಏನು ಮಾಡ್ಲಿಕ್ಕೆ ತಾಳೆ ಅಂತ ಕೇಳಿದಾರೆ ಗೋಪಾಲಕರು. ಈಗ ಬಕ್ರಿ ಮಾಡ್ತಾಳೆ. ಎಷ್ಟು ಸೇರು ಬಕ್ರಿ ಮಾಡ್ತಾರೆ ನಿಮ್ಮ ಮನ್ಯಾಗ? 5 ಸೇರು ಮಾಡ್ತಾರೆ. 1 ಸೇರು ಬಕ್ರಿ ಬಡಿಲಿಕ್ಕೆ ಎಷ್ಟೊತ್ತು ಬೇಕು? ಅರ್ಧ ತಾಸು ಬೇಕು. 5 ಸೇರಿಗೆ ಎಷ್ಟು ಬೇಕೀಗ? 2.5 ತಾಸು. ಇಷ್ಟು ಸಮಯದೊಳಗೆ ಒಂದು ಪ್ಯಾರಲಲ್ ರೋಡಿಗೆ ಹೋಗಿ ಬಂದ್ಬೋಣ, ಸರಿನಾ? ಬಾರ ಹೋದ. ಕೆಲವು ಗೋಪಿಕಾಸ್ತ್ರೀಯರು ಮನೆ ಬಾಗಿಲು ತಕ್ಕೊಂಡು ಆನಂದವಾಗಿದ್ರು. 2 ದಿನ ಕೃಷ್ಣ ಬಂದಿಲ್ಲ, ಗಲಾಟೆ ಇಲ್ಲ, ಯಶೋಧ ಬುದ್ಧಿ ಹೇಳಿದ್ದಾಳೆ ಅಂತ. ಮಕ್ಕಳೊಂದು ಆ ಪ್ಯಾರಲಲ್ ರೋಡಿಗೆ ಹೋಗಿ, ನೋಡು ಕೃಷ್ಣ ಅಲ್ಲಿದ್ರೆ ನೋಡು, ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಇಟ್ಟೆ ನೋಡಿ ತೊಗೊಂಬಾರ. ಕೃಷ್ಣ ಅಂದ, ನಾನೇ ಹೋಗ್ಬೇಕೇನೆ ಅವಾಗಲೂ? ನೀವು ಹೋಗ್ರಿ. ನೀನೇ ಹೋಗ. ಯಾಕೆ? ನೀವು ಹೋದ್ರೆ ತಪ್ಪಿಸ್ಕೊಂಡು ಬಂದ್ಬಿಡ್ತಿ ಕೃಷ್ಣ, ಯಾರ ಕೈಯಾಗ ಸಿಕ್ಕಲ್ಲ, ನಾವೇ ಸಿಗಾಕೊಂಬೋರು. ಗೊತ್ತಾಯ್ತಾ? ಹೋಗ. ನಾ ಹೋದಾಗ ಯಾರೇ ಬಂದರೆ ಶೀಟಿ ಹೊಡಿತೀನಿ, ಬಂದ್ಬಿಡು ಅಂತ. ಹುಡುಗರು ಭಾರಿ ಇರ್ತಾವೆ, ಸಣ್ಣ ಸಣ್ಣ ಏನೋ ಸಿಂಬಾಲ್ ಇಟ್ಕೊಡ್ತಾವ, ಒಯ್ಯನ್ ಸೀಟಿ ಹೊಡಿತಾವ. ಅದು 20ನೇ ಸ್ಟೋರಿ ಒಳಗೆ ಇರ್ತದೆ ಹುಡುಗ. ಅವ್ರಮ್ಮ ಬೈತಿರ್ತಾಳೆ, ಇವ್ ಸೀಟಿ ಹೊಡ್ಬಿಡ್ತಾಳೆ. ಅವ್ರ ಅಮ್ಮ ನಮ್ಮ ಫ್ರೆಂಡ್ ಬಂದು ನೋಡಿ, ಎಲ್ಲಿ ಬರ್ತಾನೆ ನೋಡಿ, ಕಿಟಕಿ ತೆಗೆದು ನೋಡ, ಅಲ್ಲಿ ನಿಂತಿರ್ತಾರೆ ಕೆಳಗೆ. ಏನೋ ಇಟ್ಕೊಂಡಿರ್ತಾವೆ ಮಕ್ಕಳು, ಸೀಟಿ ಹೊಡಿತು ಬಂದು. ಸರಿ ಅಂತ ಕೃಷ್ಣ ಒಳಗೆ ಹೋದ. ಅವ್ರ ಮನೆಗೆ ಹಿಂಗೆ ಎಂಟು ಆದ. ಪಕ್ಕದಲ್ಲೇ ಅಡಿಗೆ ಮನೆ, ಗೋಪಿಕಾಶ್ರೀ ಇದ್ದಾಳಲ್ಲಿ. ಸೀದಾ ಹೋಗಿ ಆ ಗಡಿಗೆ ಬಾಯಿ ತೆಗೆದ, ಬೆಣ್ಣೆ ಗಡಿಗೆ ಬಾಯಿ ತೆಗೆದ, ಹಿಂಗೆ ಕೈ ಹಾಕಿದ, ಬೆಣ್ಣೆ ಎತ್ತಿದ, ಆ ಕ್ಯಾಪನ್ನು ಕೆಳಗೆ ಬಿಟ್ಟ. ದೇವರು ಮಣ್ಣಿಂದ ಲಠಳ್ಳ ತೋಡಿತು. ಗೋಪಿಕಾಶ್ರೀ ಅಂದ್ರು, ಕೃಷ್ಣ ಬರೋದು ಬಿಟ್ಟ ಅಂದ್ರೆ ಹಾಳಾದ ಬೆಕ್ಕ ಬಂತಲ್ರಿ ಅಂತ ಬಂದು ನೋಡ್ತಾಳೆ. ಬೆಕ್ಕಲ್ಲ, ಕೃಷ್ಣ. ರಟ್ಟಿ ಹಿಡಿದ್ರೆ, ಕೃಷ್ಣ ನಿಮ್ಮಮ್ಮ ಹೇಳಿದ್ರೆ ನಮಗೆ ಬೈತಾಳೆ. ತುರದಿರಿ ಹರಿಯ ಮುರಾರಿಯ, ಕ್ಷೀರಸಾಗರದಲ್ಲಿ ಲೋಲಾಡುವ ಹರಿ, ಬಾಲಕನಂತೆ ಬಂದು ಹರವಿ ಹಾಲ ಕುಡಿದನೆಂದು ದೂರದಿರಿ ಹರಿಯ. ನಿಮ್ಮಮ್ಮ ನಮಗೆ ಬೈತಾಳವ. ರೆಡ್ ಹ್ಯಾಂಡ್ ಆಗಿ ಹಿಡ್ದೀನಿ, ನಿಮ್ಮಮ್ಮ ಕರ್ಕೊಂಬರ್ತೀನಿ ನಿಂದ್ರ ಮಗನೇ ಅಂಥೇಳಿ. ಕಂಬದ ಮನೆ ಅಂತಿದ್ದು ಹಿಂದೆ, ಮಧ್ಯೆ ಕಂಬ ಇರ್ತಿದ್ದು ಹಳೆ ಮನೆ. ಒಂದು ಕಂಬಕ್ಕೆ ಕಟ್ಟಿ ಹಾಕಿದ್ಲು. ಅದು ಸೇದೋ ಹಗ್ಗ ಇತ್ತು, 150 ಫೀಟು ಕಟ್ಟಿ ಹಾಕಿ, ದೊಡ್ಡ ಕೀಲಿ ಹಾಕಿ ಮನೆಗೆ. ಯಶೋಧ ಯಶೋಧ ಯಶೋಧ, ಇಲ್ಲಿ ಯಾಕೆ ಏನಾಯ್ತಮ್ಮ, ಯಾಕೆ ಬಂದಿ? ಇಲ್ಲಿ ಮೊದಲು ಹೊರಗೆ ಬಾ, ಹೇಳ್ತೀನಿ. ಯಾಕೆ ಏನಾಯ್ತು? ಕೃಷ್ಣನ ಮನೆಗೆ ಬರ್ತಾನಂತ ಹೇಳಿದ್ದಿ. ಬಂದ ನೋಡಿ, ಈಗ ರೆಡ್ ಹ್ಯಾಂಡ್ ಆಗಿರೋದು ಬಂದಿರಿ, ಕಟ್ಟಿ ಹಾಕಿ ಬಂದಿರಿ, ಬಾ ನೋಡ್ಬಾ ಅಂದ್ಲು. ಯಶೋಧ ಅಂದ್ಲು, ಮುಂಜಾನೆ ಚಹಾ ಕುಡ್ದು ಇಲ್ಲ ಎದ್ದ ಮೇಲೆ. ಕೆಲವರು ಎದ್ದ ಮೇಲೆ ಚಹಾ ಕುಡ್ಲಿ ತಲೆನೇ ಓಡಂಗಿಲ್ಲಂತ. ಅದು ಹೆಂಗೆ ಓಡಂಗಲೂ ಗೊತ್ತಿಲ್ಲ. ಬೆಂಗಳೂರು ಕಡೆ ಆಚಾರ್ಯ ಕಾಫಿ ಕುಡಿಲ್ಲ ಅಂದ್ರೆ ಮಂಡಿ ಕೆಲಸ ಮಾಡಲ್ಲ. ನಂತರ ನಮಗೆ ಯಾವಾಗಲೂ ಸಂಡೇನೇ ಕೆಲಸ ಮಾಡೋದು, ಮಂಡೇ ಮಾಡಲ್ಲ.
ಹೌದಿಲ್ಲ? ಹಂಗೆ ಒಂಥರ ಮಾಡ್ತಾ ಇರ್ತಾರಲ್ಲ ಕೆಲವು. ಕೇಳಿಲ್ಲ ಯಶೋದ ಚಾ ಕುಡ್ದಿಲ್ಲ ಮುಂದೆ ಕುಡ್ದೀನಿ, ಚಾ ಕುಡ್ದೀನಿ, ಉಪ್ಪಿಟ್ಟು ತಿಂದಿನಿ, ಎಲ್ಲ ಆಗ್ಯಾರ, ಎಲ್ಲ ಸೀದಾನೇ ಇದ್ದೀನಿ. ಹಂಗೆಲ್ಲ ಬಾ ನೋಡಿ ಬಾ. ಯಶೋದ ಅಂದ್ಲು, ತಲೆಗಿಲಿ ಕೆಟ್ಟದೆ ನಿನಗೆ? ನಮಗೇನು ಹಾಲು ಮೊಸರು ಬೆಣ್ಣೆಗೆ ನಮ್ಮ ಮನೆ ಕಡಿಮೆನ? ಈ ಊರಿನ ಅರಸರು ನಾವು, ಗೊತ್ತಾಯ್ತಾ? ನಿಮ್ಮ ಮನೆಗೆ ಯಾಕೆ ಬರ್ತಾ ಕೃಷ್ಣ ಅಂದ್ಲು ಯಶೋದ. ಗೋಪಿಕಾಸ್ತ್ರಿ ಬಂದಿಲ್ವಂತೀಯ? ಬಂದಿಲ್ಲ. ಕರಿ ಹಾಗಾದ್ರೆ ನೋಡೋಣ ಕೃಷ್ಣನನ್ನ ಅಂದ್ಲು ಗೋಪಿಕಾಸ್ತ್ರಿ. ಕೃಷ್ಣ ಅಂದ್ಲು. ಒಳಗಿಂದ ಬಂದರಿ ಅವನು ಬಟ್ಲ ಬೆಣ್ಣೆ ತಿನ್ಕೋತ ಬಂತು. ಹಿಂಗೆ ನೋಡಿದ್ಲು, ಕಟ್ಟ್ಯಾಕೆ ಬಂದಿದ್ದೆ, ಇಲ್ಲಂಗೆ ಬಂದ. ಗಾಬರಿ ಮನೆಗೆ ಓಡಿದ್ಲು. ಬಾಗಿಲಾಕಂದ್ರು, ಅಲ್ಲೇ ನಿಂತಿದ್ದೆ. ಅಯ್ಯೋ ಇಲ್ಲೇ ಇದ್ದಾನೆ. ಮತ್ತೆ ಈಗ ಮನೆಗೆ ಬಂದ. ಯಶೋಧನ ಮನೆ ತನ್ನ ಮನೆ ಒಂದು 8 ಸರಿ ತಿರುಗಾಡಿದ್ಲು. ಗಿಡ್ಡಿ ನೆಸ್ ಬಂದು ಕೆಳಗೆ ಬೇಕು ದಪ್ಪ. ಅವಾಗ ಶೈತ್ಯೋಪಚಾರ ಮಾಡಿದ್ರು ಅಕ್ಕಿಗೆ. ಅಕ್ಕಿ ಎದ್ದ ಮೇಲೆ ಏನಂದ್ಲು ಅನ್ನೋದನ್ನು ಪುರಂದಾಸ ಹೇಳ್ತಾರೆ ದೇವನಾಮದಲ್ಲಿ. ಕಂಡುಬಿಟ್ಲಂತ ಆಕೆ ಹೇಳ್ತಾಳೆ, ಯಶೋದ 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 ನಿನ್ನ ಕಂದಗೆ ಸ್ವರೂಪವೇ, ಶಿಶುವಲ್ಲ ನಿನ್ನ ಮಗ, ಶಿಶುವಲ್ಲ ನಿನ್ನ ಮಗ, ಶಿಶುವಲ್ಲ ನಿನ್ನ ಮಗ, ಕೃಷ್ಣ ಜಗತ್ಪತಿಯೇ ಯಶೋದ ನಿನ್ನ ಕಂದಗೆ ಸ್ವರೂಪವೇ. ಬಿಸಿಯ ಹಾಲಿಡುವಲ್ಲಿ ಬೆನ್ನ ಹಿಂದೆ ಇರುವ ಮೊಸರು ಕಡೆವಲ್ಲಿ ತಾ ಮುಂದೆ ನಿಂದಿರುವ, ಹಸನಾಗಿ ಮೋಸ ಮಾಡಿ ಬೆಣ್ಣೆಯ ಬೆಲುವ ಯಶೋದ ನಿನ್ನ ಕಂದಗೆ ಸ್ವರೂಪವೇ. ಅದಕ್ಕೆ ದಾಸರಾಯರ ವಾಣಿ ಮನಸ್ಸಿಗೆ ಸಂತೋಷ ಕೊಡುತ್ತೆ ಅಲ್ವಾ? ಒಬ್ಬರು ಕೇಳಿದ್ರು, ದಾಸವಾಣಿ ಅಂದರೆ ಏನು? ಉದಯವಾಣಿ, ವಿಜಯವಾಣಿ, ಸಂಜೆವಾಣಿ, ರಾಯಚೂರು ವಾಣಿ ಎಲ್ಲವನ್ನು ಮೀರಿದ್ದೇ ದಾಸವಾಣಿ. ಸಂತೋಷ ಆಗತ್ತಲ್ಲ ಹೆಂಗೆ ದಾಸರಾಯರು ಅದು ಹೆಣೆದಿದ್ದಾರೆ ಅಂದರೆ ಆ ಸುಖಾನೇ. ನೀವೆಲ್ಲ ಎಷ್ಟು ಮೈ ಮರ್ತಿದ್ದೀರಿ ಗೊತ್ತಾ? ಯಾರೂ ಒಬ್ಬರು ವಾಚ ನೋಡಿಲ್ರಿ. ಹಗಲೆಲ್ಲ ನೋಡಿದವ ನಾವೊಬ್ಬನೇ. ಬಂಡಾಚಾರನ ವಾಚ ನೋಡ್ದೆಲ್ಲ ನಂಗೆ ನೋಡ್ತಿರ್ತಾರೆ. ನಾ ಏನು ಮಾಡಿ ಹೋದೇ ಇಲ್ಲ. ಅದಕ್ಕೆ ನಮಗೊಂದು ಸನ್ಮಾನ ಮಾಡ್ಯಾರ ಮೊನ್ನೆ ಬೆಂಗಳೂರಾಗ. ಏನು ವಾಚ್ಮನ್ ಅಂತ ಹೆಸರು ಕೊಟ್ಟಾರ. ನಮ್ಮಂಥ ಚಿಲ್ಲರೆ ವ್ಯಕ್ತಿಗಳಿಗೆ ದೇವರು ಎಷ್ಟು ಆನಂದ ಕೊಡ್ತಾನೆ ಅಂದರೆ ದಾಸರಾಯರಿಗೆ ಎಷ್ಟು ಆನಂದ ಕೊಟ್ಟಿಲ್ಲ, ಜ್ಞಾನಿಗಳಿಗೆ ಯತಿಗಳಿಗೆ ಅದು ಎಷ್ಟು ಆನಂದ ಕೊಟ್ಟಿಲ್ಲ ದೇವರು ಅಲ್ಲ. ದೇವತೆಗಳಿಗೆ ಎಷ್ಟು ಆನಂದ, ಶ್ರೀಮದಾನಂದ ತೀರ್ಥರಿಗೆ ಎಷ್ಟು ಆನಂದ ಕೊಟ್ಟಿಲ್ಲ ಪ್ರಭು. ಅದೆಲ್ಲ ಅದಕ್ಕೆ ಆ ಕೃಷ್ಣನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿ, ಯಶೋದ ನಿನ್ನ ಕಂದಗೆ ಏ ಸ್ವರೂಪವೇ ಹೇಳಿದ್ದಾರೆ. ಹಾಗೆ ಕೃಷ್ಣನ ಬಗ್ಗೆ ಬಾಲಲೀಲೆಗಳ ಬಗ್ಗೆ 4 ಮಾತಾಡಿ ಅಂತ ನಮ್ಮ ಬಂಡಾಚಾರು ಅಭಿಮಾನದಿಂದ 2 ತಿಂಗಳ ಹಿಂದೆ ಫೋನ್ ಮಾಡಿ ಡೇಟ್ ಹೇಳಿ, ನಿಮಗೆ ಈಗ ಹೇಳ್ತೀನಿ ಸ್ವಲ್ಪ ಕೈ ಸಿಗೋದು ಕಷ್ಟ ನೀವು ಅಂತ ಹೇಳಿದ್ರು. ಪಾಪ ಹ್ಞೂ ಅಂದೆ. ಅದರ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ. ಅವರು ದೊಡ್ಡ ಜ್ಯೋತಿಷ್ಗಾರಿದ್ದರಂತೆ. ಅವರು ತಮ್ಮ ಮಗಳ ಮದುವೆಯನ್ನ ಮಾಡಬೇಕು ಅಂತ ದೊಡ್ಡ ಜ್ಯೋತಿಷ್ಗಾರ. ನೋಡಿದರೆ ಅವಳ ಜಾತಕದಲ್ಲಿ ಒಂದು ದೋಷ ಇತ್ತು. ಅವಳ ಮದುವೆ ಆದರೆ ಗಂಡ ಸಾಯ್ತಾನೆ, ಮದುವೆ ಆದ ತಕ್ಷಣ ಗಂಡ. ಇಂಥ ಒಂದು ಯೋಗ ಅವಳ ಜಾತಕದಲ್ಲಿ ಇತ್ತು. ಅದಕ್ಕೆ ಅವರೇನು ಮಾಡಿದರು, ಒಳ್ಳೆ ಜ್ಯೋತಿಷರು ಎಲ್ಲ ಪ್ರಮಾಣಗಳನ್ನು ಹುಡುಕಿ ಮಾಡಿ, ಓಹೋ ಇಂಥ ಮುಹೂರ್ತ ಬಿಟ್ಟು ಇಂಥ ಮುಹೂರ್ತದಲ್ಲಿಟ್ಟರೆ ಮಗಳು ಸುರಕ್ಷಿತವಾಗಿರ್ತಾಳೆ ಅಂಥೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಹಿಂದೆ ಗಳಿಗೆ ಬಟ್ಲು ಅಂತ ಇಡ್ತಿದ್ದಿರ್ರಿ, ಗಳಿಗೆ ಬಟ್ಲು ಅಂತಿದ್ದು ಹಿಂದಕ್ಕೆ. ನಾವು ನೋಡಿಲ್ಲ, ಕೇಳಿವಿ ಅಷ್ಟೇ. ಗಳಿಗೆ ಬಟ್ಲು ಅಂತ ಹೇಳ್ತಿದ್ರು. ಆ ಗಳಿಗೆ ಬಟ್ಲನ್ನು ಇಟ್ಟಿದ್ರಂತವ್ರು. ಇಷ್ಟು ಗಳಿಗೆ ಆದ ಮೇಲೆ ಇಂಥ ಮುಹೂರ್ತದಲ್ಲಿ ತಾಳಿ ಕಟ್ಟಬೇಕು.
ಗಳಿಗೆ ಬಟ್ಲ ಇಟ್ಟಿದ್ದಾರೆ. ಅದಕ್ಕೊಂದು ಪ್ರಮಾಣ ಅಂತ ಹೇಳ್ಯಾರ. ಆ ನೀರು ಹಾಕ್ತಾರೆ, ಅದು ಹನಿ ಹನಿಯಾಗಿ ಕೆಳಗೆ ಬೀಳ್ತದೆ. ಅದು ಬೀಳುವುದು ಒಂದು ಪ್ರಮಾಣ ಇದೆ. ಇಷ್ಟು ಬಾರಿ ಬಟ್ಲ ತುಂಬಿ ಗಳಿಗೆ ಖಾಲಿ ಆದರೆ ಕಟ್ಟೋದು ಅಂತ ನಿರ್ಣಯ ಮಾಡಿದರು. ಸರಿ, ಅದು ಬೈ ಚಾನ್ಸ್ ಒಂದು ಸಣ್ಣ ಮಗು ಆಟ ಆಡ್ತಾ ಬಂತಂತ ಸಮಯಕ್ಕೆ ಗಳಿಗೆ ಬಟ್ಲು ಇಟ್ಟಾರೆ, ಅದ್ರ ಕಿವೆ ಹಾಕೊಂಡಿರ್ತಾವಲ್ಲ, ಸಣ್ಣದೊಂದು ಮುತ್ತು ಆ ಬಟ್ಲಾಗ ಬಿದ್ದು ನೀರು ಬೀಳುವ ಜಾಗಕ್ಕೆ ಬಿದ್ದುಬಿಟ್ಟದು. ಗೊತ್ತೇ ಇಲ್ಲ. ಅದು ಎಷ್ಟೊತ್ತಾಯ್ತು ಖಾಲಿ ಆಗಿಲ್ಲಲ್ಲ ಅಂತ ಹೇಳಿ ನೋಡಿದ್ರೆ ಹೆಚ್ಚು ಕಮ್ಮಿ ಆಗಿದೆ ಅಂಥೇಳಿ ಮುಂದೆ ಮದುವೆ ಮಾಡಿದ್ರು. ಟೈಮ್ ಆಗಿ ಹೋಗಿರ್ತದೆ. ಆದರೆ ಮದುವೆ ಆದ ಮೇಲೆ ಮರುದಿವಸ ಗಂಡ ಸತ್ತ. ಇದು ಮಾಡಬೇಕು ಅಂತ ಇವರ ಚಿತ್ತ, ಹೋಗಬೇಕು ಅಂತ ಭಗವಂತನ ಚಿತ್ತ. ಅದಕ್ಕೆ ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಿತು, ಬೇಡ. ಇನ್ನೊಂದು ಮಹಾಭಾರತದಲ್ಲಿ ಪ್ರಸಂಗ ನೋಡ್ತೇವೆ. ದೇವರು ರಕ್ಷಣೆ ಮಾಡಬೇಕು ಅಂತ ನಿಂತರೆ ನಮಗೆ ಯಾರು ಸಂಹಾರ ಮಾಡಲ್ಲ. ಮಹಾಭಾರತ ಯುದ್ಧ ನಡೆದಿತ್ತು ಕುರುಕ್ಷೇತ್ರದಲ್ಲಿ. ಒಂದು ಗರ್ಭಿಣಿಯಾದಂಥ ಪಕ್ಷಿ ಯಾವುದೋ ಒಂದು ರಥದ ಮೇಲೆ ಕೂತಿತ್ತು. ಅಲ್ಲಿ ಯಾವನೋ ಒಬ್ಬ ಬಾಣ ಬಿಡುವಾಗ ಅದು ಪಕ್ಷಿಯ ಹೊಟ್ಟೆಯನ್ನು ಕೊಯ್ಕೊಂಡು ಆ ಕಡೆ ಹೋಗ್ಬಿಡುತ್ತೆ. ಆ ಪಕ್ಷಿಯ ಹೊಟ್ಟೆಯಲ್ಲಿದ್ದ 4 ಮೊಟ್ಟೆಗಳು ಕೆಳಗೆ ಬಿತ್ತು. ಮಹಾಭಾರತ ಯುದ್ಧದಲ್ಲಿ ಗೊತ್ತಲ್ಲ, ಆನೆ ಕುದುರೆ ಒಂಟೆ ಎಲ್ಲ ಓಡಾಡ್ತಿತ್ತು ಕಾಲಾಳು. ಯಾವ ಕಾಲಕ್ಕೆ ಅವು 4 ಮೊಟ್ಟೆಗಳು ಕೆಳಗೆ ಬಿತ್ತೋ ಅದೇ ಸಮಯಕ್ಕೆ ಸರಿಯಾಗಿ ಭಗದತ್ತನ ಆನೆಗೆ ಬಾಣ ಬಿಟ್ಟರು. ಆ ಭಗದತ್ತನ ಆನೆ ಕೊರಳಿ ಕಟ್ಟಿದ್ರಲ್ಲ, ಆ ಗಂಟೆಗೆ ಆ ಬಾಣ ಬಿತ್ತು. ಆ ಗಂಟೆ ದೊಡ್ಡ ಕೆಳಗೆ ಬಿತ್ತು. ಆ ಮೊಟ್ಟೆಗಳ ಮೇಲೆ ಗಂಟೆ ಬಿದ್ದುಬಿಡ್ತು. ಮೊಟ್ಟೆಗಳು ಸುರಕ್ಷಿತವಾಗಿದೆ. ಅದಕ್ಕೆ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಹರಿಚಿತ್ತ ಸತ್ಯ ಅಂತ ಹೇಳಿದ್ದಾರೆ. ಯಾಕೆ ಹೇಳಿಕ್ ಬಂದೆ ಅಂದರೆ, ಅವರು 3 ದಿನ ಅಂದರು, ನಾನು ಹೂ ಅಂದೆ. ಪರಮಾತ್ಮನ ಚಿತ್ತದಲ್ಲಿ ಅದೇನಾಯ್ತದು 2 ದಿನ ಎಂತಾಯಿತು. 2 ದಿನ ಹೋಗಿ ಒಂದೇ ದಿನದಲ್ಲಿ 2 ಪ್ರವಚನ ಅಂತ ಆಯಿತು ಅಲ್ವಾ. ಬಹಳ ಸಂತೋಷ. 70ನೇ ವರ್ಷದ ಶಾಂತಿಯವರದು. 80ನೇ ವರ್ಷಕ್ಕೂ ಬರ್ತೇನೆ, 90ನೇ ವರ್ಷಕ್ಕೂ ಬರ್ತೇನೆ, 100ನೇ ವರ್ಷಕ್ಕೂ ಬರ್ತೇನೆ. ಶತಮಾನ ಮೋದಿ ಅವರ ಅಭಿಮಾನ ಬಹಳ ವರ್ಷಗಳಿಂದಿದೆ. ನಿಮ್ಮೆಲ್ಲ ಅಭಿಮಾನ ನಮ್ಮ ಮೇಲೆ ಬಹಳ ವರ್ಷಗಳಿಂದಿದೆ. ಅಂತೂ ಏನೇ ಆಗಲಿ ಒಂದೇ ದಿನದಲ್ಲಿ 2 ಸಮಯದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ನಮ್ಮ ಬಂಡಾಚಾರ್ಯ ಅವರ ಕುಟುಂಬ ಪರಿವಾರದವರು ಎಲ್ಲ ಸೇರಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ. ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ. ಅಸ್ಮತ್ ಗುರು ಅಂತಕ್ಕಂಥ ರಾಘವೇಂದ್ರ ತೀರ್ಥಗುರು ಅಂತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಾಭಿನ್ನ ಏತನ್ಮಾಸ ನಾಮಕ ಶ್ರೀ ಕೇಶವ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಬೆಳಗ್ಗೆ ಸೌಂಡ್ ಬಾಕ್ಸ್ ಏನೋ ಸರಿ ಇರಲಿಲ್ಲ. ನಾವು 10 ಕಡೆ ಓಡಾಡೋರು ಸೌಂಡ್ ಬಾಕ್ಸ್ ಹೋಗ್ಬಿಟ್ಟಿತ್ತು. ಈಗ ಸಾಯಂಕಾಲ ಸ್ವಲ್ಪ ಸರಿಯಾಯ್ತು ಅವ್ರು ಹೆಲ್ಪ್ ಮಾಡಿದ್ರಿಂದ. ಏನು ಅದಕ್ಕೆ ನಮಗೇನು ಮಾತಾಡ್ಬೇಕಾದ್ರೆ ಸೌಂಡ್ ಬಾಕ್ಸ್ ಸರಿ ಇದ್ದರೆ ನಮಗಿನ್ನೂ ಮನಸ್ಸಿಗೆ ಆನಂದ ಆಗುತ್ತೆ. ಅದೇ ಸ್ವಲ್ಪ ಕುಸಿತು ಅಂದರೆ ಮಾತಾಡೋಕ್ಕಾಗಲ್ಲ. ಆದರೂ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡಿಸಿದ್ದಾರೆ. ದೇವರು ಅವರಿಗೆ ಶತಮಾನ ಅನುಭವಿಸಿ ಹಾಗೆ ಮಾಡಲಿ ಅಂತ ಹೇಳ್ತಾ, ಅವರ ಕುಟುಂಬಕ್ಕೂ ಪರಿವಾರಕ್ಕೂ ದೇವರು ವಿಶೇಷವಾಗಿ ಉತ್ತರೋತ್ತರ ಕಲ್ಯಾಣ ಮಾಡಲಿ, ಹೀಗೆ ಜ್ಞಾನಭಕ್ತಿ ವೈರಾಗ್ಯ ಕೊಟ್ಟು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲ ಸಕಾಲಕ್ಕೆ ಬಂದು 2 ಸಮಯ ಭಗವಂತನ ಕಥೆಯನ್ನು ಆಲಿಸಿದ್ದೀರಿ. ತಮ್ಮೆಲ್ಲರೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಿಮಗೇನಾದರೂ 4 ಮಾತುಗಳಿಂದ ಹಿತವಾಗಿದ್ದರೆ, ಮನಸ್ಸಿಗೆ ಸಂತೋಷ ಅನಿಸಿದ್ದರೆ ತಂದೆ ತಾಯಿ ಮಾಡಿದ ಪುಣ್ಯ ಅಂತ ಸ್ಮರಣೆ ಮಾಡ್ತಾ ಎಲ್ಲ ಮಾತು ಮುಗಿಸ್ತೇವೆ. ಶ್ರೀ ಗುರು ಭದ್ರೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣ ಅರ್ಪಣ.